Hi. Hi. This is very sweet of you to come in person. ಅಯ್ಯೋ ಇದಕ್ಕಿಂತ ನಂಗೆ ಬಂದಿರೋದೇ ಖುಷಿ. 29 ನನ್ನ ಬರ್ಡೇ ದಿನ ಲಾಂಚ್ ಮಾಡ್ತೀನಿ. Nice. Keep going. Many more success. I love you. Much. Thank you. ನನಗೆ ನೀವುಗಳೇ ಸೆಲೆಬ್ರಿಟೀಸ್, ನೀವುಗಳೇ ಇಂಪಾರ್ಟೆಂಟ್ ಜಾಸ್ತಿ. As promised, ನಮ್ದು ಬಾಕ್ಸ್ ಅಲ್ಲಿ ಏನಿದೆ ಅಂತ ಇವಾಗ ತೋರಿಸ್ತೀನಿ. This is how the box looks. ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾಳೆ ಒಂಥರ ಸಖತ್ ಎಕ್ಸೈಟಿಂಗ್ ಡೇ ನನಗೆ ಡೇಸ್. ಯಾಕೆ ಅಂತ ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನ ಫಾಲೋವರ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ ಆಫ್ ದೆಮ್ ಹ್ಯಾವ್ ಎನಿ ಐಡಿಯಾ. ಸೊ ಆರ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗೋಗಿರುತ್ತೆ ಇಷ್ಟೊತ್ತಿಗೆ. ಸೊ ಇವತ್ತು ಡೇಟ್ ಎಷ್ಟು? 25th ಜುಲೈ ಇವತ್ತು. ಸೊ ಇನ್ನು 4 ದಿನ ಇದೆ ಆರ್ನ ಲಾಂಚ್ ಮಾಡೋಕ್ಕೆ. 29 ಜುಲೈ ಆರ್ನ ಲಾಂಚ್ ಮಾಡೋದು. ಸೊ ಬಿಫೋರ್ ದ್ಯಾಟ್ ಒಂದು ಹ್ಯಾಂಪರ್ ರೆಡಿ ಮಾಡಿಸಿದ್ವಿ. ಸೊ ಹ್ಯಾಂಪರ್ ಹೆಂಗಿದೆ ಏನು ಅಂತ ಎಲ್ಲ ನಾನು ಇವಾಗ ಹೋಗಿ ಬಂದ ಮೇಲೆ ನಿಮಗೆ ತೋರಿಸ್ತೀನಿ, ಏನೇನಿದೆ ಅದರಲ್ಲಿ, ಹೆಂಗಿದೆ ಅಂತ ಎಲ್ಲ. ಸೊ ಈ ಹ್ಯಾಂಪರ್ಸ್ನ ಯೂಶಲಿ ಯಾರಾದ್ರೂ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರು ಹ್ಯಾಂಪರ್ಸ್ನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ, ಸೆಲೆಬ್ರಿಟೀಸ್ಗೆ ಕಳಿಸ್ತಾರೆ ಅಲ್ವಾ. ಬಟ್ ನನಗೆ ಅನ್ಸಿದ್ದು ಎಸ್, ಇಟ್ ಇಸ್ ಇಂಪಾರ್ಟೆಂಟ್ ಟು ಸೆಂಡ್ ಇಟ್ ಟು ದೆಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಬಟ್ ನನಗನ್ಸಿದ್ದು ನನ್ನ ಫಾಲೋವರ್ಸ್ಗೆ ಐ ವಿಲ್ ಹ್ಯಾವ್ ಟು ಗಿವ್ ಇಟ್ ಅಂತ. ಬಿಕಾಸ್ ನನಗೆ ನೀವುಗಳೇ ಸೆಲೆಬ್ರಿಟೀಸ್, ನೀವುಗಳೇ ಇಂಪಾರ್ಟೆಂಟ್ ಜಾಸ್ತಿ ಥರ. ಸೊ ಅದಕ್ಕೇನೆ ಐ ಥಾಟ್ ಐ ವಿಲ್ ಪಿಕ್ ಫ್ಯೂ, ಬಿಕಾಸ್ ಅಷ್ಟು 1.5 ಲಕ್ಷ ಜನದ ಮೇಲಿದ್ದೀರಾ. ಸೊ ಅದರಲ್ಲಿ ಒಂದು ಸ್ವಲ್ಪ ಜನನ, ಬಿಕಾಸ್ ಅಫ್ಕೋರ್ಸ್ ಇವಾಗ ಕರೆಂಟ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಗಿವ್ ಇಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಪ್ರಾಬಬ್ಲಿ ಅದು ಒಂದು ದಿನ ಬರುತ್ತೆ ಅನಿಸುತ್ತೆ, ಎಲ್ಲ ಫಾಲೋವರ್ಸ್ಗೂ ಏನಾದರೂ ಕೊಡೋ ಥರ. ಬಟ್ ಫಾರ್ ನೌ ಚಿಕ್ಕದಾಗಿ ಏನಾದರೂ ಮಾಡೋಣ ಟು ಗಿವ್ ಇಟ್ ಬ್ಯಾಕ್ ಟು ಯು ಅಂತ ಅನಿಸ್ತು. ಸೊ ಅದಕ್ಕೆ ವಿ ಪಿಕ್ಡ್ ಫ್ಯೂ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್. ಹೆಂಗೆ ಪಿಕ್ ಮಾಡಿದ್ವಿ ಏನು ಅಂತಾನು ನಾನು ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಐ ವಿಲ್ ಇನ್ಸರ್ಟ್ ದ ಕ್ಲಿಪ್ಸ್ ಹಿಯರ್, ನೋಡ್ಕೊಂಡು ಬನ್ನಿ. ಫ್ಲಾಶ್ ಬ್ಯಾಕ್. ನೀವೆಲ್ಲ ನಂಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀರಾ ಅಂದರೆ, ನೆನ್ನೆ ಸ್ಟೋರಿ ಹಾಕಿದ್ದೆ, ಐ ವಾಂಟ್ ಟು ಪಿಕ್ 10 ಫಾಲೋವರ್ಸ್ ಆಫ್ ಮೈನ್ ಆ್ಯಂಡ್ ಅವ್ರಿಗೇನೋ ಸರ್ಪ್ರೈಸ್ ಇದೆ ಅಂತ. ನೋಡಿ ಇಲ್ಲಿ ಎಷ್ಟು, ಇದು ಫಸ್ಟ್ ಒನ್ ಆಯಿತಾ. ಐ ವಿಲ್ ಶೋ ಯು ಎಷ್ಟು ರೆಸ್ಪಾನ್ಸಸ್ ಬಂದಿದೆ ಅಂತ. ಕೌಂಟ್ ಮಾಡ್ಬೇಕು ಇವಾಗ. 1 2 3. ಯಾರು ಇವರಲ್ಲ? ನಾನೇನೆ ನನ್ನ ಫೋನೇ ಏನೋ ಆಗೋಗಿದ್ಯಾ ಅಂತ ಅನ್ಕೊಂಡೆ, ನೀತೂನು ಹಂಗೆ ಅನ್ಕೊಂಡ್ರಂತೆ. ಲೈಕ್ ಓವರ್ ನಾನು ನಿಜವಾಗ್ಲೂ ಇಷ್ಟು ಜನದಲ್ಲಿ ನಾನು 10 ಜನನ ಹೆಂಗ್ ಪಿಕ್ ಮಾಡ್ಲಿ? ನೋಡಿಲೇ, ದೇರ್ ಇಸ್ ನೋ ಎಂಡ್ ಓನ್ಲಿ, ಹಂಗಾಗಿದೆ. ದೇರ್ ಇಸ್ ಎಂಡ್. ನಿನ್ನೆ ನಾನು ಬಿಡ್ಲೇ ಇಲ್ಲ, ಫುಲ್ ಸ್ಕ್ರಾಲ್ ಮಾಡಿ 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 ಕೊನೆ ಕೆಳಗಡೆ ಹೋದೆ. ನಿಮಗೆ ಬೋರ್ ಆಗ್ಬೋದೇನೋ ಇಷ್ಟೊಂದು ಓಡ್ತಾ ಇದೆ ಅಂತ. ಬಟ್ ಐ ಆಮ್ ಓವರ್ವೆಲ್ಮ್ಡ್. ಐ ಡೋಂಟ್ ನೋ, ಥ್ಯಾಂಕ್ ಯು ಹೇಳೋದು ಬಿಟ್ಟು ಇನ್ನೇನು ನನಗೆ ಹೇಳೋದು ಗೊತ್ತಿಲ್ಲ. ಐ ಆಮ್ ಜಸ್ಟ್ ಬ್ಲೋನ್ ಅವೇ ಬೈ ಆಲ್ ದ ಲವ್, ಸಪೋರ್ಟ್. 2.5 ನಿಮಿಷ ಆಗಿದೆ ಎಂಡ್ ಆಯ್ತು. ಫೈನಲಿ ಇಷ್ಟು ಬಂದಿದೆ. ಇವಾಗ ನಮಗೆ ತಲೆ ಕೆಟ್ಟೋಗಿದೆ, 10 ಜನನ ಹೆಂಗೆ ಗುರು ಸೆಲೆಕ್ಟ್ ಮಾಡೋದು ಅಂತ. ಸೊ ವಿ ಡಿಸೈಡೆಡ್ ವಿ ವಿಲ್ ಚೂಸ್ 15 ಆಫ್ ದೆಮ್ ಇನ್ಸ್ಟೆಡ್ ಆಫ್ 10. ಆ್ಯಂಡ್ ಇನ್ನು 5 ಜನ ಐ ವಾಂಟ್ ಟು ಆ್ಯಡ್ ಫ್ಯೂ ಅದರ್ ಪೀಪಲ್. 15 ಜನ, 10ಇಂದ 15 ಬಂದಿದ್ದೀನಿ. ಇವನ್ 15, ಒಂದು 25,000ದಲ್ಲಿ 15 ಜನ ಪಿಕ್ ಮಾಡಿ ಅಂದರೆ ಹೆಂಗೆ ಮಾಡೋದು? ಇವಾಗ ಫುಲ್ ತಲೆ ಎಲ್ಲ ಕೆರ್ಕೊಂಡು ಪಿಕ್ ಮಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ಎಲ್ಲರ ಆನ್ಸರು ಸಕ್ಕದಾಗಿದೆ ಆಯಿತಾ. ಸೊ ಅದಕ್ಕೆ ನೀತು ಹೇಳಿದ್ರು ಎಲ್ಲ ಒಂದೊಂದು ತೆಗೆದ್ಬಿಟ್ಟು ರ್ಯಾಂಡಮ್ ಆಗಿ ಹಿಂಗೆ ಓಪನ್ ಮಾಡಿ ಆ್ಯಂಡ್ ಪಿಕ್ ಸಮ್ ಒನ್ ಅಂತ. ಲೆಟ್ಸ್ ಸಿ ಇಫ್ ದಟ್ ವರ್ಕ್ಸ್ ಔಟ್, ವಿ ವಿಲ್ ಡೂ ದ್ಯಾಟ್. ಬಟ್ ಯಾರ್ಯಾರಿಗೆ ಸಿಕ್ಕಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ವಿ ವಿಲ್ ಹ್ಯಾವ್ ಅ ಲಾಟ್ ಮೋರ್ ಸರ್ಪ್ರೈಸಸ್ ಕಮಿಂಗ್ ಯುವರ್ ವೇ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್.
ಸೊ ಇವಾಗ ನಾವು ಫಸ್ಟ್ ಫಾಲೋವರ್ ಮನೆಗೆ ಹೋಗ್ತಾ ಇದೀವಿ. ಸೊ ನಿನ್ನೆ ನನ್ನ ಫ್ರೆಂಡೇ ಮನೆಗೆ ಬಂದಿದ್ಲು. Flashback. ಈಗ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ಕೊಡ್ತಾ ಇದ್ದೀನಿ ನಮ್ಮ ಮನೇಲೆ. ಎದೋ ಮೇಲೆ ಓ ನಾನಾ ಅಂತ. What is this? ದಿಸ್ ಇಸ್ ಫಾರ್ ಯು. ಹ್ಯಾಂಪರ್ ನಿಂಗೆ ಫಸ್ಟ್ ಕೊಡ್ತಾ ಇರೋದು. ಹೌದಾ? ಮನೆಗೆ ಹೋಗಿ ಓಪನ್ ಮಾಡಂಗಿದ್ರೆ ಮಾಡು, ಪರವಾಗಿಲ್ಲ. ಇಲ್ಲೇ ಮಾಡ್ತೀಯ ಮಾಡು, ಹೆಂಗಾರು ಮಾಡು. ಏನು ಅಂತ ಕೇಳಲ್ವಾ? ಏನಿದು? ಓದು ಏನು. ಅಭಿಷೇಕ್. So we are starting a new fashion clothing brand, launching on my birthday. So ಅದಕ್ಕೆ ಒಂದು ಪುಟಾಣಿ ಹ್ಯಾಂಪರ್ ಅಷ್ಟೇ ನಮ್ಮ ಕಡೆಯಿಂದ ನಿಮಗೆ. ನನ್ಗೆ ಗೊತ್ತೇ, ಬಟ್ ವೇಟ್ ಮಾಡ್ತಾ ಇದ್ದೆ. ನಿಂಗೆ ಫಸ್ಟ್ ಕೊಡ್ತಾ ಇರೋದು. ಕನ್ನಡ ನೀರು ಬರ್ತಾ ಇದೆ. This is affirmation cards. This is the bag. ಜುಮ್ಮಂತ ಇದೆ. ಥ್ಯಾಂಕ್ ಯು. ನಾನು ಫಸ್ಟ್ ಕವ ನನಗೆ ಅಂತಾನೆ ಹೇಳಿದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ವಿ ಆರ್ ಲಾಂಚಿಂಗ್ ಆನ್ ಮೈ ಬರ್ತ್ಡೇ 29th. ಆ್ಯಕ್ಚುಲಿ ಗ್ರಂಥ ಬರ್ಡೇಗೆ ಮಾಡಬೇಕಾಗಿತ್ತು, ಅದಕ್ಕೆ ನಾವು ಬೇರೆ ಏನೂ ಪ್ಲ್ಯಾನ್ಸ್ ಇಟ್ಕೊಂಡಿರಲಿಲ್ಲ. ಬಟ್ ಸ್ವಲ್ಪ ಡಿಲೇ ಆಯಿತು, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆಯಾ? ನನ್ನ ಕಾರ್ಡ್ ಎತ್ತು ನೋಡೋಣ ಯಾವ್ದು ಬರುತ್ತೆ. ಬಾಯಿಗೆ ಹಾಕೋಬೇಡಕ್ಕಂದ, ಬೇಡ ಕಂದ. ಏನ್ ಬಂತು ಚಿಕ್ಕಿಗೆ? ಐ ಆಮ್ ಅಲೌಡ್ ಟು ಸೇ ನೋ ವಿತೌಟ್ ಗಿಲ್ಟ್ ಅಂಡ್ ಯೆಸ್ ವಿತೌಟ್ ಫಿಯರ್. ನಿಂಗೇನ್ ಬೇಕದ್ರಲ್ಲಿ? ನಿಂಗ್ ಕೊಡಲ್ಲ. ಏನ್ ಬೇಕು ನಿಂಗೆ? ವರ್ಷ. ಥ್ಯಾಂಕ್ ಯು. 29th. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ನೀನು ಕಳ್ತಾ ಇದೆಯಾ? ಥ್ಯಾಂಕ್ ಯು. ಏ ಗುಂಡ ಚಿ ಗವ್ವ. ಅದ್ರಲ್ಲಿ ಲೆಟರ್ ಬರ್ದಿಟ್ಟಿದೆ, ಮನೆಗೆ ಹೋಗ್ಬಿಟ್ಟು ಓದು. ಡನ್. ವಾವ್, ಕಂಗ್ರಾಟ್ಸ್ ಗ್ರಂಥ. ಕಂಗ್ರಾಟ್ಸ್. ಸೊ ಅವ್ರಿಗೆ ನಮ್ಮ ಮನೇಲೆ ಕೊಟ್ಬಿಟ್ಟೆ ಅವಳಿಗೆ. ಅದಕ್ಕೂ ಮುಂಚೆ ನೀತುಗ್ ಒಂದು ಕೊಟ್ಬಿಟ್ಟಿದ್ದೀನಿ. ಸೊ ಇವ್ರಿಬ್ರಿಗಾಯ್ತು. ಎಲ್ಲರಿಗೂ ಹೋಗಿ ಹ್ಯಾಂಪರ್ಸ್ ಕೊಟ್ಟಾಯ್ತು. ಬಟ್ ಒನ್ ಪರ್ಸನ್, ಒನ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಗೆ ಇನ್ನೂ ಕೊಟ್ಟಿಲ್ಲ. ಯೂಶಲಿ ಎಲ್ಲರೂ VIPಸ್ಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಎಲ್ರಿಗೂ ಕೊಡ್ತಾರಂತೆ. ನಾನು ಸ್ವಲ್ಪ ಉಲ್ಟಾ ಮಾಡೋಣ ಅಂತ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ VVIP ಅವ್ರಿಗೆ ಒಂದು ಹ್ಯಾಂಪರ್ನ ಉಳಿಸ್ಕೊಂಡಿದ್ದೀನಿ. ಬನ್ನಿ ಮೇಡಮ್, ಡ್ರಮ್ ರೋಲ್ ಪ್ಲೀಸ್. ಟಡನ್ ಟಡನ್ ಟಡನ್. ಪಾಪ ಹ್ಯಾಂಪರ್ ರೆಡಿ ಮಾಡ್ಸಿರೋದೇ ಇವರು, ಅವ್ರಿಗೆ ಕೊಡ್ತಾ ಇದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ, ಸುಮ್ಮನೆ ಹಾಗೆ ಬನ್ನಿ ಕುತ್ಕೊಳ್ಳಿ ನಿಮ್ಗೆ ಹಂಗೆ ವಿಡಿಯೋ ಮುಂದೆ ಕೊಡ್ತೀನಿ ಅಂತ ಕರ್ಸಿದ್ದೀನಿ. ಐ ಆಮ್ ಔಟ್ ಆಫ್ ವರ್ಡ್ಸ್ ಬಿಕಾಸ್ ಐ ಆಮ್ ರಿಯಲಿ 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 ಗ್ರೇಟ್ಫುಲ್ ಟು ಯು. ನನಗೆ ಇವ್ರ ಲೈಫಲ್ಲಿ ಬಂದಾಗಿಂದ ಐ ಹ್ಯಾವ್ ಬೀನ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ಎವ್ರಿ ವೇ. ಆ್ಯಂಡ್ ಅವ್ರನ್ನ ಲಕ್ಕಿ ಅಂತ ಕರಿತಾ ಇದ್ದೀನಿ ನಾನು, ಬಿಕಾಸ್ ಶಿ ಇಸ್ ಬೀನ್ ಲಕ್ಕಿ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಸ್ಮಾಲ್ ಥಿಂಗ್. I will forever love you and thank you for everything. Kannak padre yaro. So this one's for you. I know ನೀವೇ ಮಾಡಿದೀರಾ ಅಂತ, but I want you to cherish this. And also she is the CEO of Arna. So ಇನ್ಮೇಲೆ ಯಾರಾದ್ರೂ ರೆಕಗ್ನೈಸ್ ಮಾಡಿದ್ರೆ Arna CEO ನೀತು ಅಂತ ಅನ್ನಿ, because she has been a major part. Arna ಒಂದ್ರಲ್ಲೇ ಅಲ್ಲ, ನನ್ನ ಲೈಫಲ್ಲೇ ಇವಾಗ ಶಿ ಈಸ್ ಒನ್ ಆಫ್ ದಿ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ಆಫ್ಟರ್ ಐ ಹ್ಯಾವ್ ವೆರಿ ಮಿನಿಮಲ್ ಪೀಪಲ್, ಅದರಲ್ಲಿ ಶಿ ಈಸ್ ಒನ್ ಆಫ್ ದೆಮ್. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಓಪನ್ ಮಾಡಿ, ಹೆಂಗನ್ಸುತ್ತೆ ಹೇಳಿ, ರಿವ್ಯೂ ಕೊಡಿ. ಇವಾಗ ಫುಲ್ ಫಾರ್ಮಲ್ ಆಗಿ. ಆ್ಯಕ್ಚುಲಿ ನಾವು ಆರ್ನಾ ಅಂತ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಶುರು ಮಾಡ್ತಾ ಇದೀವಿ. 29th ತನಕ ಎಲ್ಲೂ ಪೋಸ್ಟ್ ಮಾಡಬೇಡಿ. 29th 12 o'clock ಮೇಲೆ ನೀವು ಏನಾದರೂ ಫೋಟೋಸ್ ಹಾಕ್ಬೋದು, ವಿಡಿಯೋಸ್ ಹಾಕ್ಬೋದು. ಆಲ್ಸೋ ಈ ಐಡಿಯಾ ಬಂದಿದ್ದೆ ನೀತು ಇಂದ. ಇವ್ರು ಇರಲಿಲ್ಲ ಅಂದರೆ ಪ್ರಾಬಬ್ಲಿ ಐ ಡೋಂಟ್ ನೋ, ನಾನು ಒಬ್ಳೆ ಇದನ್ನು ಮಾಡೋಕ್ಕೆ ಪಾಸಿಬಲ್ ಆಗ್ತಿತ್ತೋ ಇಲ್ವೋ ಅಂತ. ಸೊ ಯಾರ್ಯಾರೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅವರೆಲ್ಲ ನೀತುಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅಪ್ಪನ ಫಾಲೋ ಮಾಡೋರು ಆ್ಯಂಡ್ ಫ್ಯಾನ್ಸ್, ಫಾಲೋವರ್ಸ್, ಫ್ಯಾಮಿಲಿ ಅಂತ
ತುಂಬ ಜನ ಇದ್ದೀರಾ ಆ್ಯಂಡ್ ಐ ನೋ ಹೌ ಇಟ್ ಫೀಲ್ಸ್ ಟು ಮೀಟ್ ಹರ್ ಡೈರೆಕ್ಟ್ಲಿ. ಸೊ ವೆನ್ ಐ ಮೆಟ್ ಯು ಫಸ್ಟ್ ಟೈಮ್ ಎಷ್ಟು ಎಮೋಷ್ನಲ್ ಆಗಿ ಎಷ್ಟು ಖುಷಿಯಾಗಿದ್ದೆ. ಸೊ ಐ ವಾಂಟೆಡ್ ಅಟ್ ಲೀಸ್ಟ್ ಫ್ಯೂ ಪೀಪಲ್ ಟು ಗೆಟ್ ದಟ್ ಫೀಲಿಂಗ್, ಎಕ್ಸ್ಪೀರಿಯನ್ಸ್ ದಟ್ ಫೀಲಿಂಗ್. ಸೊ ಅವ್ರಿಗೆ ಏನ್ ಅನ್ಸ್ತೋ ಇಲ್ವೋ, ನಾನಂತೂ ಫುಲ್ ಹಾರ್ತಾ ಇದ್ದೆ ಇವತ್ತು. ಇದನ್ನ ಹಾಕ್ಲಾ? ಹಾಕಿ. ಒಂದು ಕಾರ್ಡ್ ಎತ್ತಿಸೋಣ ಇವಾಗ ನಮ್ಮ ಮೇಡಮ್ ಕೈಲಿ. I invest time and energy towards improving my life. Okay. Yes. Everything is working in my favor. Of course, yes. Cheers to Arnand. Cheers to Arnand. ನಮ್ಮ ಬಾಸ್ ಕೊಡಬೇಕು. CEO. Cheers. Cheers. ಸಣ್ಣಗೆ ನನಗೆ ವಿಡಿಯೋ. Sorry. ಬಾಯ್ ಬಾಯ್. ಸೊ ವಿ ಹವ್ ಪಿಕ್ 25 ಪೀಪಲ್ ಆಯ್ತಾ. ಅದ್ರಲ್ಲಿ 5 ಜನ ನನಗೆ ತುಂಬಾ ಬೇಕಾದವರು ಅಂತ. ಅದರಲ್ಲಿ ನೀತು ಒಂದು, ನಿಧಿ ಅಂತ ಒಂದು, ಆಮೇಲೆ ಕವನ, ದಿವುಮಾ, ಅಮೂಲ್ಯ, ಸೊ ಆ್ಯಂಡ್ ಇನ್ನೊಂದು ನನ್ನ ಕಸಿನ್. ಸೊ ಇವ್ರಿಷ್ಟು ಜನಕ್ಕೆ ಬಿಕಾಸ್ ದೇವ್ ಆಲ್ವೇಸ್ ಬೀನ್ ದೇರ್ ನನಗೆ ಅಂತ ಅಂದ್ಬಿಟ್ಟು ಇವರು ಇದು ಬಿಟ್ಟು ಇನ್ನು 20 ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ಗೆ ನಾನು ಕೊಡ್ತಾ ಇರೋದು. ಐ ಹ್ಯಾವ್ ಚೋಸನ್ 20 ಪೀಪಲ್. ಸೊ ಅವ್ರಿಗೆ ಯಾರ್ಯಾರು ಬ್ಯಾಂಗ್ಳೂರಲ್ಲಿದ್ದಾರೆ ಅವ್ರಿಗೆ ನಾನೇ ಪರ್ಸ್ನಲಿ ಹೋಗಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವತ್ತು ನಾಳೆ. ಆ್ಯಂಡ್ ಔಟ್ ಆಫ್ ಬ್ಯಾಂಗ್ಳೂರ್ ಲೆಫ್ಟಾ ಸ್ಟ್ರೇಟಾ? ಔಟ್ ಆಫ್ ಬ್ಯಾಂಗ್ಳೂರ್ ಅವ್ರಿಗೆ ಕೊರಿಯರ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾಳೆ ಸ್ಯಾಟರ್ಡೆ ಸಂಡೇ ಅಂದರೆ ಯೂಶಲಿ ಎಲ್ಲ ಫ್ರೀ ಇರ್ತಾರಲ್ವಾ, ಇಲ್ಲಾಂದರೆ ಕೆಲಸ ಅದು ಇದು ಇರುತ್ತೆ ಕಾಲೇಜ್ ಅಂದ್ಬಿಟ್ಟು. ಸೊ ಈ ಥಾಟ್ ಇವತ್ತು ನಾಳೆ ಹೋಗಿ ಮುಗಿಸೋಣ ಅಂತ. ಆ್ಯಂಡ್ ಇವಾಗ ನಾವು ನಂದು ಫಸ್ಟ್ ಫಾಲೋವರ್ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ ಇಸ್ ಲೈಕ್ 17-18 minutes ಅವೇ ಫ್ರಮ್ ಮೈ ಹೌಸ್. ಅಂದರೆ ನಾವು ಎಲ್ಲರೂ ಕೇಳ್ಕೊಂಡ್ವಿ ಸ್ಯಾಟರ್ಡೆ ಪ್ರಿಫರಬಲಾ ಸಂಡೇ ಪ್ರಿಫರಬಲಾ ಅಂತ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ವಿತ್ ಸೆಡ್ ಪೋರ್ಟರಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಸೊ ಪ್ರಿಫರಬಲ್ ಟೈಮಿಂಗ್ ಏನು, ನೀವು ಯಾವಾಗ ಪಿಕ್ ಮಾಡೋಕ್ಕಿರ್ತೀರಾ ಅಂತೆಲ್ಲ ಕೇಳಿಕೊಂಡು ಅವ್ರದ್ದು ಲೊಕೇಶನ್ ಎಲ್ಲ ಈಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಅದೇ ಏರಿಯಾಲಿ 2 ಮನೆ ಇದೆ. ಸೊ ಇಬ್ರಿಗೂ ಒಂದೇ ಸತಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಒಂಥರ ನರ್ವಸ್ನೆಸ್ ಎಲ್ಲ ಇದೆ, ಬಟ್ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ. ಐ ವಾಂಟ್ ಟು ಸಿ ದೇರ್ ರಿಯಾಕ್ಷನ್, ಹೆಂಗಿರುತ್ತೆ ಏನು ಅಂತ. ನೆನ್ನೆ ನನ್ನ ಫ್ರೆಂಡ್ ಬಂದಿದ್ಲಲ್ಲ, ಅವಳು ಅದೇ ಬಿಟ್ಲು. ಶಿ ವಾಸ್ ಲೈಕ್ ಐ ಆಮ್ ಸೋ ಹ್ಯಾಪಿ ಅಂತ. ಬಿಕಾಸ್ ನನಗೆ ನೆನಪಿಲ್ಲ, ಬಟ್ ಅವಳು ಹೇಳ್ತಾ ಇದ್ಲು 8 years ಬ್ಯಾಕ್ ನಾನು ಅವಳ ಹತ್ರ ಶೇರ್ ಮಾಡಿದ್ನಂತೆ ದಟ್ ಒನ್ ಡೇ ಐ ವಾಂಟ್ ಟು ಹ್ಯಾವ್ ಮೈ ಓನ್ ಕ್ಲೋದಿಂಗ್ ಬ್ರ್ಯಾಂಡ್ ಅಂತ. ಅವಳು ಹೇಳ್ತಾ ಇದ್ಲು 8 ವರ್ಷದ ಮುಂಚೆ ನೀನು ನಂಗೆ ಹೇಳಿದ್ದೆ ಆ್ಯಂಡ್ ಯು ಆರ್ ಮೇಕಿಂಗ್ ಇಟ್ ಪಾಸಿಬಲ್ ಅಂತ. ಸೊ ಇದು ನೆನ್ನೆ ಮೊನ್ನೆ ಡ್ರೀಮ್ ಅಲ್ಲ ನಮ್ಮದು, ತುಂಬ ಹಳೆಯ ಡ್ರೀಮು. ಹೆಂಗೆ ಈ ಡ್ರೀಮ್ ಹುಟ್ಟಿದ್ದು ಎಲ್ಲಾನು ನಾನು ಇನ್ನೊಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಮಾತಾಡ್ತೀನಿ. ಸೊ ಯಾ, ಫಾರ್ ನೌ ದಿಸ್ ಇಸ್ ಮೋರ್ ಅಬೌಟ್ ಸರ್ಪ್ರೈಸಿಂಗ್ ಅವರ್ ಫಾಲೋವರ್ಸ್. ಅಲ್ಲಿ ಹೋಗಿ ಮತ್ತೆ ಸಿಗುವ. ಅದಕ್ಕೂ ಮುಂಚೆ ನೀತು, ಹೌಸ್ ಯುವರ್ ಫೀಲಿಂಗ್? ಸೂಪರ್ ಎಕ್ಸೈಟೆಡ್. ಏನು ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೇ ಐ ವಾಂಟ್ ಟು ಸಿ. ಬಿಕಾಸ್ ಈವನ್ ಐ ಆಮ್ ಯುವರ್ ಫಾಲೋವರ್, ಬಿಗ್ ಫ್ಯಾನ್ ಮೇಲಾ? ಸೊ ಮೇಲೆ ಸೊ ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡಿದಾಗ ನನಗಿದ್ದಿದ್ದು ಫೀಲಿಂಗು, ಅದನ್ನು ಇವಾಗ ಅವ್ರು ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ವ. ಸೊ ಐ ವಾಂಟ್ ಟು ಸಿ ಹೌ ದೇ ವಿಲ್ ರಿಯಾಕ್ಟ್ ಅಂತ. ಇವನ್ ಐ ಹ್ಯಾಡ್ ಕ್ರೈಡ್ ಫಸ್ಟ್ ಟೈಮ್. ಸೊ ಯಾ, ಲೆಟ್ಸ್ ಸಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಓಕೆ, ಫಿಂಗರ್ಸ್ ಕ್ರಾಸ್ ಎಲ್ಲ ನೀಟಾಗಲಿ ಅಂತ. ಆಗುತ್ತೆ. ಯಾ, ಅಲ್ಲಿ ಹೋಗಿ ಸಿಗ್ತೀವಿ. ಅವ್ರ ಮನೆ ಮುಂದೆ ಇದ್ದೀವಿ ಇವಾಗ. ನೀತು ಕಾಲ್ ಮಾಡ್ತಾ ಇದ್ದಾರೆ ಹೊರಗಡೆ ಬನ್ನಿ ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಯಾವ್ದು ಅವ್ರ ಮನೆ ಇದೇನಾ? ಹಲೋ, ಹಾಯ್, ಸಾರಿ ಹೇಳಲೇ ಇಲ್ಲ ನಿಮ್ಗೆ. ಬನ್ನಿ ಒಳಗೆ ಬನ್ನಿ. ಬನ್ನಿ. ಹಾಯ್ ಆಂಟಿ. ಅಭಿಷೇಕ್ ಅಂತಿದ್ದಲ್ಲ, ಇರ್ಲಿ, ಆರಾಮಾಗಿರಿ. ತಗೊಳ್ಳಿ ಫಸ್ಟ್ ನಿಮ್ಗೆ.
ತಗೊಳ್ಳಿ. ಯಪ್ಪ ಥ್ಯಾಂಕ್ ಯು ಸೋ ಮಚ್. ಸ್ಮಾಲ್ ಗ್ರಾಟಿಟ್ಯೂಡ್ ನಿಮ್ಗೆ. ನಮ್ಗೆ ಮಾತಾಡ್ಸಿದ್ದೆ ಹೆಚ್ಚು. ಹಂಗೆಲ್ಲ ಏನಿಲ್ಲ ಪಾಪ, ಕುತ್ಕೊಳ್ಳಿ. ಮನೆ ನೋಡು. ಹಾಯ್. ಶಾಕ್. ಹಾಯ್. ಇಟ್ಸ್ ಓಕೆ ಇಫ್ ದೇ ಆರ್ ನಾಟ್ ಕಂಫರ್ಟಬಲ್. ಇಲ್ಲ 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 ದಟ್ಸ್ ಓಕೆ. ನಾನು ನಿಮ್ಗೆ ಎಷ್ಟೊತ್ತಿ ಕೇಳಿದೆ ಚಿಂಚು ನೋಡ್ಬೇಕು ಒಂದ್ಸರಿ ಅದ್ರ ಕರ್ಕೊಂಬರ್ತೀನಿ. ಮನೆಗೆ ಬಂದ್ಬಿಡಿ ನೆಕ್ಸ್ಟ್ ಟೈಮ್. ಒಳಗೆ ಹುಷಾರಿರ್ಲಿಲ್ಲ, ಸೊ ಶಿಲ್ ಬಿ ಕ್ರ್ಯಾಂಕಿ ಎಲ್ಲ ಕಡೆ ಓಡಾಡೋದು. ಇವತ್ತು ನಾವು ನಾಳೆ ಎಲ್ರ ಮನೆಗೂ ಹೋಗ್ಬಿಟ್ಟು ಬ್ಯಾಂಗ್ಳೂರಲ್ಲಿರೋರ್ಗೆ ಕೊಟ್ಟು ಬರೋಣ ಅಂತ ಫಸ್ಟ್ ನಿಮ್ಮ ಮನೆಗೆ ಬಂದಿರೋದು. ನಿಮ್ದು ಎಷ್ಟು 17 minutes ಅಷ್ಟೇ ಅಲ್ಲ? ನಮ್ಮ ಮನೆ 17 minutes. ಹುಚ್ಚಿ ತರ ಇದೀನಿ, ಸ್ನಾನ ಮಾಡಿ. ಸರ್ಪ್ರೈಸ್, ಅದಕ್ಕೆ ಹೇಳಲಿಲ್ಲ. ನಂಗೆ ನಿದ್ದೆ ಎಷ್ಟು ಶಾರ್ಟ್ ಆಯ್ತು. ಡಗ್ 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 ಡಗ್. ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಕ್ಲೋದಿಂಗ್ ಬ್ರ್ಯಾಂಡ್. ಸೊ ಸ್ಮಾಲ್ ಹ್ಯಾಂಪರ್ ನಿಮಗೆ, ಅದು ಸ್ಟಿಕ್ ಆಗಿದೆ. ಯು ಕ್ಯಾನ್ ರಿಮೂವ್ ಇಟ್, ಅಳ್ಳಾಡಬಾರ್ದು ಅಂತ. ಎಕ್ಸ್ಪೆಕ್ಟ್ ಅವರೇ ಬಂದಿರೋ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ. ನಮ್ಗೆ ಅಲ್ಲೇ ಸ್ಟಾಪ್ ಆಯ್ತಲ್ವಾ, ಸೊ ಅದೋ ಇದೋ ಗೊತ್ತಾಗ್ಲಿಲ್ಲ. ಆಂಟಿ ಗಾಬರಿ ಆಗೋಯ್ತಾ? ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ತುಂಬಾ ತುಂಬಾ ಒಳ್ಳೇದಾಗ್ಲಿ. ಸೋ ಮಚ್. ಚಿಂಚು ಒಂದ್ಸರಿ ನೋಡ್ಬೇಕು, ಬರ್ತೀನಿ. ಬನ್ನಿ ಮನೆಗೆ. ಫಸ್ಟ್ ಫಾಲೋವರ್ ಮನೆಗೆ ಹೋಗಿ ಬಂದ್ವಿ. ಇಟ್ ವಾಸ್ ಸೋ ಗುಡ್, ದೇ ವರ್ ಸೋ ವೆಲ್ಕಮಿಂಗ್. ಸಕ್ಕತ್ ಖುಷಿ ಆಯಿತು. ಇವಾಗ ಆನ್ ಟು ದ ಸೆಕೆಂಡ್ ಒನ್. ಅಂದರೆ ವಿ ಡಿಡ್ಂಟ್ ವಾಂಟೆಡ್ ಟು ಡಿಸ್ಟರ್ಬ್ ದೆಮ್ ಟೂ ಮಚ್. ಪಾಪ ವೀಕೆಂಡ್ ಬೇರೆ ಅಲ್ವಾ, ಅದಕ್ಕೆ ಅವರು ಲೆಮನ್ ಜ್ಯೂಸ್ ಎಲ್ಲ ಮಾಡ್ಕೊಡ್ತೀನಿ ಅಂದರು. ಏನು ಬೇಡ ಆಂಟಿ, ನಾವು ಮತ್ತೆ ಬೇರೆ ಇನ್ನೊಂದು ಮನೆಗೆ ಹೋಗಬೇಕು ಅಂದ್ಬಿಟ್ಟು ಐ ಡಿಡ್ಂಟ್ ವಾಂಟೆಡ್ ಟು ಡಿಸ್ಟರ್ಬ್. ಅದು ಒಂದೇ ನಾನು ಅದಕ್ಕೆ ಆ್ಯಕ್ಚುಲಿ ಮನೆ ಒಳಗೆ ಹೋಗೋದು ಬೇಡ, ಯಾರ್ದು ಕೆಳಗಡೆನೆ ಕೊಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಬ್ವಿಯಸ್ಲಿ ಪೀಪಲ್ ವಿಲ್ ಇನ್ವೈಟ್ ಅಲ್ವಾ ಸ್ವಲ್ಪ ಜನ. ಸೊ ಅವಾಗಿಲ್ಲ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಹೋಗಿ ನೀರು ಕುಡ್ಕೊಂಡು ಒಂದೆರಡು ಬಾದಾಮಿ ಬಾಯಿಗೆ ಹಾಕ್ಕೊಂಡು ಎನರ್ಜಿಗೆ ಇವಾಗ ಆನ್ ಟು ದ ನೆಕ್ಸ್ಟ್ ಒನ್. ಸಖತ್ ಖುಷಿ ಆಯ್ತು. ಆ್ಯಂಡ್ ಶಿ ವಾಸ್ ಸೋ ಬ್ಯೂಟಿಫುಲ್. ಸಮೀಕ್ಷಾ, ಇಫ್ ಯು ಆರ್ ವಾಚಿಂಗ್ ದಿಸ್, ಯು ಆರ್ ಸೋ ಕ್ಯೂಟ್. ನೀವು ಅಷ್ಟೇ, ನಿಮ್ಮ ತಂಗಿನೂ ಅಷ್ಟೇ ಸಖತ್ ಮುದ್ದಾಗಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನೆಕ್ಸ್ಟ್ ಐ ಥಿಂಕ್ ಪ್ರಿಯಾ ಅಲ್ಲ, ಅವ್ರ ಮನೆಗೆ ಹೋಗಿ ಸಿಗುವ. ರೀಚ್ಡ್ ದಿ ಸೆಕೆಂಡ್ ಡೆಸ್ಟಿನೇಷನ್. ಇಲ್ಲಿ ಎಲ್ಲಿ ಅವ್ರ ಮನೆ ಗೊತ್ತಿಲ್ಲ. ಇವಾಗ ಕಾಲ್ ಮಾಡಿಬಿಟ್ಟು ಹೋಗಿ ಕೊಟ್ಟು ಅದಾದಮೇಲೆ ನೆಕ್ಸ್ಟು RR ನಗರ್ ಸೈಡ್ ಹೋಗಬೇಕು. ನಾಗರಬಾವಿ ಇದು ಯಾವುದೋ ತುಂಬ ದೂರ. ನಾವು ನಾಗರಬಾವಿ ಹತ್ರನೇ ಅಂದ್ಕೊಂಡ್ರೆ ತುಂಬ ದೂರ ಬಂದಿದ್ದೀವಿ. ಮುಗಿಸ್ಬಿಟ್ಟು ಹೋಗೋಣ. ಆಲ್ಸೋ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಹೊಸ ಲುಕ್, ಫುಲ್ಲು ಫಾರ್ಮಲ್ ಆಗಿ ರೀಸೆಂಟಾಗಿ ತೊಗೊಂಡಿದ್ದು. ನನ್ನ ಬರ್ಡೇ ಶಾಪಿಂಗ್ ಹೋಗಿದ್ನಲ್ಲ ಅವಾಗ ತೊಗೊಂಡಿದ್ದು. ಅವ್ರ ಕಾಲೇ ಹತ್ತುತ್ತಾ ಇಲ್ವಂತೆ. ಹೌದು. Thank you so much. Thank you for all the love and support. ಬನ್ನಿ ಮನೆಗೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಬಾಯ್. ಥರ್ಡ್ ಲೊಕೇಶನ್ಗೆ ಬಂದಿದ್ದೀವಿ. ಅವರಿಗೆ ನೀತು ಫೋನ್ ಮಾಡಿದ್ದಾರೆ ಬನ್ನಿ ಅಂತ. ಸೊ ಮಾತಾಡ್ಸ್ಕೊಂಡು ಹೋಗೋದು. ಬನ್ನಿ ಈಚೆ ಬನ್ನಿ. ಪರವಾಗಿಲ್ಲ ಬನ್ನಿ. ಅಯ್ಯೋ ತಗೊಳ್ಳಿ. ಯಾಯ್ ಚಳಿ ಪಿಂಚಿಯು ಎಲ್ಲಿ ಪುಟ್ಟಿ? ಅಯ್ಯೋ ನಾನು ಹಿಂಗೆ ಪರವಾಗಿಲ್ಲ ಬನ್ನಿ. ಪ್ಲೀಸ್ ಬನ್ನಿ ಸಾಮಾನ ಸೆಟ್ ಮಾಡಿಲ್ಲ. ಪ್ಲೀಸ್ ಓ ಇಲ್ಲಿ ಶಿಫ್ಟ್ ಆದ್ರಾ? ಬನ್ನಿ ನೀತು. ಸಾರಿ ಇರ್ಲಿ. ನನಗೆ ಸೊ ಸಾರಿ, ಇನ್ಫಾರ್ಮ್ ಮಾಡದೆ ಬರ್ಲಿ. ಒಂದು ಗೆಸ್ಟ್ ನೀವು ಹೇಳ್ಬೇಕಂತ ರೆಡಿ ಆಗಿ ಸ್ನಾನ ಮಾಡ್ಕೊಂಡು ನಾಗರಬಾವಿಗೆ ಹೋಗಿ ಅಲ್ಲಿ 2 ಮುಗಿಸಿ ಇಷ್ಟು ನೀವು ಇಷ್ಟು ಸ್ವೀಟ್ ಹೆಂಗೆ ಅಂತ
ನಿಮ್ದೆಲ್ಲರದು ಆಶೀರ್ವಾದ. ಕಮಾನ್, ನಿಮ್ಮಿಂದ ನನಗೆ ಎಷ್ಟು ಒಳ್ಳೆದಾಗಿ ನಿಮ್ಗೆ ಗೊತ್ತಲ್ಲ, ಎಷ್ಟು ನಾವು miss ಮಾಡದೆ ಬಂದಿದ್ದು. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಇದಕ್ಕಿಂತ ನಂಗೆ ಬಂದಿರೋದೇ ಖುಷಿ. ನಾನು ನಿನ್ನೆ ಹೇಳಿದ್ನಲ್ಲ, ಅಲ್ಲಿರೋ ಸರ್ಪ್ರೈಸ್ ತಗೊಳ್ಳಿ. ಇದ್ರಕ್ಕಿಂತ ಸರ್ಪ್ರೈಸಾ? ಪ್ಲೀಸ್ ಕೂತ್ಕೊಳ್ಳಿ. ನೀರು ಕುಡಿತೀರಾ? ಏನ್ ಬೇಡ, ಆಯ್ತು ಎಲ್ಲ. ಏನು ಬೇಡ. ಇನ್ನು ನಾನು ನಾವು ತರ ನೋಡಿ ನಿಂತೋರೆ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಇರ್ಲಿ. ರೀಡ್ ಫಸ್ಟ್ ಓದಿ. ನೀವಂಚ ಯಾ, ಸ್ಟಾರ್ಟಿಂಗ್ ಅ ಕ್ಲೋದಿಂಗ್ ಬ್ರ್ಯಾಂಡ್. ದಟ್ ವಾಸ್ ಅ ಡ್ರೀಮ್. ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದಾರೆ ಕೂಡ ಅವರು. ನನ್ಗೆ ನೆನಪಿಲ್ಲ, ಎಷ್ಟೊಂದ್ ಜನ ಹೇಳಿದ್ದಾರೆ. ಐ ರಿಮೆಂಬರ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ 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 ದೊಡ್ಡ ಸಕ್ಸಸ್ ನಿಮ್ದು ಆಗುತ್ತೆ, ಅದ್ ನಂಗೆ ಗೊತ್ತು. ಓಪನ್ ಮಾಡ್ಲಾ? ಯಾ ಪ್ಲೀಸ್. ಆಲ್ ದ ವೆರಿ ಬೆಸ್ಟ್ ಟು ಯು ಅರ್ಪಿತಾ. ಥ್ಯಾಂಕ್ ಯು. ಕನ್ನಡದಲ್ಲಿ ಹೇಳಿ ಅಂತ. ಕನ್ನಡದಲ್ಲಿ ಹೇಳ್ಬೇಕಾ ಮೇಡಮ್? ಆಯ್ತು. ಆಲ್ ದ ವೆರಿ ಬೆಸ್ಟ್. ನಂಗೆ ಗೊತ್ತು ಸಕ್ಸಸ್ ಎಲ್ಲ ತುಂಬಾ ದೊಡ್ಡ ಸಕ್ಸಸ್ ಅರ್ಪಿತಾ ಅವ್ರದ್ದು ಆಗುತ್ತೆ, ಬಿಕಾಸ್ ಶಿ ಡಿಸರ್ವ್ಸ್ ಇಟ್. ಅವ್ರು ತುಂಬಾ ಸ್ವೀಟ್, ತುಂಬಾ ಬ್ಯೂಟಿಫುಲ್ ಹುಡುಗಿ, ಬೆಳಗ್ಗೆ ಹೊರಗೆ. ನೋಡ್ತಾ ಇರಿ, ಕೀಪ್ ಗೋಯಿಂಗ್, ಮೆನಿ ಮೋರ್ ಸಕ್ಸಸ್. ಎಂತ ಶಾಕು. ಆಲ್ ದ ವೆರಿ ಬೆಸ್ಟ್. ಮನ್ಸಿಂದ ಹೇಳ್ತಿದ್ದೀನಿ, ನೀವು ಏನೇ ಮಾಡಿದ್ರೆ ಒಳ್ಳೇದಾಗುತ್ತೆ, ಬಿಕಾಸ್ ನೀವು ತುಂಬಾ ಬ್ಯೂಟಿಫುಲ್. ನೀವೇ ಹೇಳ್ತಿರಲ್ಲ, ನಾವೇನೋ ಒಳ್ಳೆ ಮನ್ಸು ಇಟ್ಕೊಂಡು ಮಾಡಿದ್ರೆ ಅದು ನಮ್ದು ಮಲ್ಟಿಪ್ಲೈ ಬರುತ್ತೆ ಅಂತ. ಎಷ್ಟು ಮಲ್ಟಿಪ್ಲೈ ಆಗಬೇಕು ಗೊತ್ತಾ? ತುಂಬಾ ಮಲ್ಟಿಪ್ಲೈ ಆಗಬೇಕು. ಐ ವಾಂಟ್ ಟು ಸಿ ಯು. ಹೆಂಗೆ ಝಾರಾ ಎಲ್ಲ ಇದೆ ಆ ಥರ ಅರ್ಪಿತಾ ಬ್ರ್ಯಾಂಡ್ ಆ ರೇಂಜಿಗೆ ರೀಚ್ ಆಗುತ್ತೆ. ಐ ಕ್ಯಾನ್ ಸಿ ಇಟ್. ಅಂಡ್ ಬರ್ತೀವಿ ಶಾಪಿಂಗ್ ಮಾಡಕ್ಕೆ, ಓಕೆನಾ? ಇವಾಗ ಆಸ್ ಆಫ್ ನೌ ಇಟ್ ಇಸ್ ಓನ್ಲಿ ಆನ್ಲೈನ್ ಸ್ಟೋರ್. ಸ್ಟೋರ್ ಬರುತ್ತೆ, ಮಲ್ಟಿಪಲ್ ಸ್ಟೋರ್ ಬರುತ್ತೆ, ನಾಟ್ ಒನ್ ಸ್ಟೋರ್, ಮಲ್ಟಿಪಲ್ ಸ್ಟೋರ್ಸ್ ಬರುತ್ತೆ. ಥ್ಯಾಂಕ್ ಯು. ಬಟ್ ಇದು ನಂಗೆ ಒಂದು ವಿಡಿಯೋಲಿ ಶಿ ಮೆನ್ಷನ್ ಆಯ್ತಾ, ನಂಗೆ ಇದೆ ಲಾಂಗ್ ಟರ್ಮ್ ಗೋಲ್, ಒಂದು ಅಪರಲ್ ಶಾಪ್ ಏನೋ ಈ ತರ ಮಾಡಿ ಬಿಸ್ನೆಸ್ ಮಾಡಬೇಕು. ಐ ಥಿಂಕ್ ನನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವಾಗ ಐ ರಿಮೆಂಬರ್ ಎವ್ರಿಥಿಂಗ್ ಅಬೌಟ್. ಅಯ್ಯೋ, ಎಷ್ಟು ಖುಷಿ ಆಗ್ತಿದೆ ನನಗೆ. ನೀವು ಬರ್ತೀವಿ ಅಂತ ಹೇಳಿ ಒಂಚೂರು ಸ್ನಾನ ಮಾಡ್ಕೊಂಡ್ಬಿಟ್ಟು ಸರ್ಪ್ರೈಸ್ ಆಗ್ತಾ ಇರ್ಲಿಲ್ವಲ್ಲ. ಒಂದು ಇದು ಇಲ್ಲ. ನೀತೋರೆ ನೀವೇನ್ ಹೇಳಿದ್ರಿ ಹೇಳಿ? ಯಾರಿಗೂ ಗೊತ್ತಿಲ್ಲ ಪಾಪ, ಅವ್ರಿಬ್ರು ಅಷ್ಟೇ. ಮುನ್ನೇದ ಇದು. ಓಕೆ, ಎಂತ ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ಕೈ ಕೊಡಿ, ಇಲ್ಲಿ ಒಂದ್ 2 ನಿಮಿಷ ಕೈ ಕೊಡ್ಲಾ? ಏನ್ ಅನ್ಕೊಂಬಿಡಿ ಸ್ನಾನ ಮಾಡಿಲ್ಲ ಅಂತ. ಇವತ್ತು ನಮ್ಗೆ ಆಫ್ ಅಲ್ವಾ, ನಿಧಾನಕ್ಕೆ ಮಾಡ್ಕೊಳೋದು. ನೀವು ಎಲ್ಲ ವರ್ಕ್ ಮಾಡ್ತಿದ್ರಿ ಅಲ್ಲ, ನಾನು ಮ್ಯಾನೇಜರ್ ಈ ವೇಳೆ. ಇನ್ನೊಂದು ಇವ್ರದ್ದು ಅಲ್ಲಿ ಸ್ಟೋರಿಗೆ ಹೋಗಿದ್ದೆ. ಆ ಸ್ಟೋರಿಗೆ ಹೋಗಿದ್ದೆ ನಾನು ಅರ್ಪಿತಾ ನೋಡಕ್ ಆಯ್ತಾ ವೇಟ್ ಮಾಡ್ತಿದ್ದೀನಿ. ಅರ್ಪಿತಾ ಅವ್ರು ಬರ್ತಾರೆ, ಹೀರೋಯಿನ್ ಎಂಟ್ರಿ, ಬ್ಲೂ ಕಲರ್, ಲಿಟರಲಿ ನಾಟ್ ಇವನ್ ಎಕ್ಸಾಜರೇಟಿಂಗ್, ಹಿಂಗ್ ಬರ್ತಾರೆ. ನಾನ್ ನೋಡ್ತಿದ್ದೀನಿ, ನನ್ನ ರೆಕಗ್ನೈಸ್ ಮಾಡಲ್ಲ ಬಿಡು ಅಂತ. ಪಾಪ ಶಿವನಿಗೆ ದಿವ್ಯಾ ಅಂದ್ರು, ರಿಮೆಂಬರ್? ಹೇಳ್ಕೊಂಡ್ ಬಂದೆ ಅವ್ರಿಗೆ, ಪಾಪ ಮಗುನ್ ಬಿಟ್ಟು ಬಂದಿದ್ರು ಅಂತ. ಫುಲ್ ಸಡೆ ಸಚ್ಚಿ ಕ್ಲಚ್ ಆಯ್ತಾ, ಫುಲ್ ಹೀರೋಯಿನ್ ರೇಂಜ್. ನಾನು ಒಂದ್ ಫೋಟೋ ಅಲ್ಲಿ, ಪಾಪ ಅವರೆಲ್ಲ ಇದ್ದಾರೆ, ಅವ್ರು ಕರ್ದಿರೋದು ಅವ್ರು ಆಯ್ತಾ. ನಾನು ಅವ್ರಿಗೆ ಒಂಥರ ಆಗತ್ತೇನು, ಪಾಪ ನೋಡೋಣ ಟೈಮ್ ಆದ್ಮೇಲೆ ಹೋಗೋಣ ಅಂತ ಬಿಡ್ತಾನೆ ಇಲ್ಲ. ಅವ್ರು ಸಾರಿ ತೋರಿಸ್ತಾ ಇದಾರೆ, ಒಂದು ಫೋಟೋ ಆಗ್ಬಿಟ್ಟು ತುಂಬಾ ಮಾತಾಡ್ತೀನಿ. ಕೇಳಿಸ್ಕೊಳಕ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಾ ಹೇಳ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಆಲ್ ಮೈ ಡ್ರೀಮ್ಸ್ ಕಮ್ ಟ್ರೂ. ನಿಜವಾಗ್ಲೂ ಹೇಳ್ತೀನಿ, ಆಗಿದೆ ಹೇಳ್ಬೇಕಂತೆ. ನಿಜವಾಗ್ಲೂ ನಿಮ್ಮಿಂದ ತುಂಬಾ, ನನ್ನ ಮಗು ನಿಮಗೆ ಗೊತ್ತಿತ್ತಲ್ವಾ, 11 ಇವಾಗ ಅದೇ ಹೇಳ್ದೆ. ನೀವು ಮಗು ಆಗಲ್ಲ ಅಂತ ಹೇಳಿದ್ರು, IVF ಮಾಡ್ಕೋಬೇಕಂತ. ಹಸ್ಬೆಂಡ್ ನಾನೊಂದು ಸೂಜಿಗೆ ಹೇಳ್ಬೇಕು, ನಂಗೆ ಬ್ಲಡ್ ಕ್ಯಾನ್ಸರ್ ಆಗಲ್ಲ. ಟೂ ಮೆನಿ ಪರ್ಸನಲ್ ಥಿಂಗ್ಸ್. ಹೌಸ್ ನಂಬರ್ 3 ಡನ್. ಅಂಡ್ ಎಷ್ಟು ಪ್ರೀತಿ ಕೊಟ್ಬಿಟ್ರು ಅಂದ್ರೆ ಸಿಕ್ಕಾಪಟ್ಟೆ ಓವರ್ವೆಲ್ಮ್ ಆಗ್ಬಿಟ್ಟಿದ್ದೀನಿ ನಾನು. ನನಗೆ ಸೀರಿಯಸ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟೆ, ಏನು ಮಾತಾಡಬೇಕು, ಏನು ಹೇಳಬೇಕು ಅವ್ರಿಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ದಿವ್ಯಾ, ಐ ನೋ ಯು ವಿಲ್ ಡೆಫಿನೆಟ್ಲಿ ವಾಚ್. ಇಫ್ ಯು ಆರ್ ವಾಚಿಂಗ್, ಅಲ್ಲಿ ನನಗೆ ಮಾತೇ ಬರಲಿಲ್ಲ ನೀವು ನೋಡ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇದು ಬಿಟ್ಟು ಐ ಡೋಂಟ್ ನೋ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇಸ್ ದ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಗಿವ್ ಬ್ಯಾಕ್ ಟು ಯು. ಸೊ ಥ್ಯಾಂಕ್ ಯು. She was very sweet. You were very sweet. ಸೊ ಇವಾಗ ನಂದಿಬ್ರು ಕಸಿನ್ಸ್ ಮನೆಗೆ ಹೋಗೋದು. ಒನ್ ಇಸ್ ಮೈ ಫೇವ್ರೆಟ್ ಕಸಿನ್. ಶಿ ಇಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ. ಪ್ರಾಬಬ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಒಳ್ಳೆ ಟೈಮಲ್ಲಿ ಅವಳು ಇದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಐ ಕಾಂಟ್ ಕೀಪ್ ಅ ಕೌಂಟ್. ಬಟ್ ನಂಗೆ ಯಾವಾಗ ಐ ಫಾಲನ್ ಡೌನ್ ಇನ್ ಲೈಫ್, ಅವಾಗ ಎಲ್ಲಾನು ಶಿ ಇಸ್ ಬೀನ್ ದೇರ್ ವಿತ್ ಮೀ. ಸೊ ಅವಳೊಂಥರ ನನಗೆ ಸ್ಪೆಷಲ್ ಕಸಿನ್. ದೋ ವಿ ಡೋಂಟ್ ಟಾಕ್ ವೆರಿ ಆಫನ್. ನಾವೇನು ಡೈಲಿ ಮಾತಾಡೋದು ಅಥವಾ ವಾರಕ್ಕೊಂದ್ಸತಿ ಮಾತಾಡೋದು ಹಂಗಿಲ್ಲ. ತಿಂಗ್ಳಿಗೆ ಒಂದ್ಸತಿ
ಫೋನಲ್ಲಿ ಮಾತಾಡಿರ್ತೀವಿ, ಅಥವಾ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಮೀಟ್ ಮಾಡ್ತೀವಿ. ಅದು ಇವಾಗ ಪಾಪು ಆದ್ಮೇಲಂತೂ ನನ್ನ ಪಾಪು ಅವಳ ಪಾಪು 2 ಮಂತ್ಸ್ ಡಿಫ್ರೆನ್ಸು, ನನಗೆ ಅವಳಿಗೆ 3 ಮಂತ್ಸ್ ಡಿಫ್ರೆನ್ಸು. ಸೊ ಹಂಗಿರೋದ್ರಿಂದ ಇವಾಗ ಮಕ್ಕಳನ್ನ ಜಾಸ್ತಿ ಆ ಕಸಿನ್ಸ್ ಬಾಂಡಿಂಗ್ ಬರಬೇಕು ಅಂತ ಮೀಟ್ ಮಾಡಿಸ್ತಾ ಇರ್ತೀವಿ. ಸೊ ಅಲ್ಲಿ ಹೋಗೋಣ. ಇವಾಗ ನನ್ನ ಕಸಿನ್ business. I'm starting a new clothing brand. Wow, congratulations, all the very best. Hi. Wishing you an effortless success. May you succeed in every day and every moment. Thank you so much. Bless you, ma. Very beautiful. Alla chennagaಗಿದೆ. So happy for you so much. Thanks for coming. ಅಕ್ಕ ಇಲ್ಲೇ ಮನೇಲಿ. ಹಾಯ್ ವರು. ಹಾಯ್ ಅಶು, ಆರಾಮ? ಹೇಗಿದ್ದೀರಾ? So proud. ಗ್ರಂಥ ಇಲ್ಲಿ ಕೇಳು. ಗ್ರಂಥ ಎಲ್ಲ ಮಗಲಿ ಗ್ರಂಥ. ನೀವು ಫಸ್ಟ್ ಟೈಮ್ ಇರ್ಲಿ ನೆಕ್ಸ್ಟ್ ಟೈಮ್ ಬರ್ತೀನಿ. ಬೇಡ 29 ನನ್ನ ಬರ್ಡೇ ದಿನ ಲಾಂಚ್ ಮಾಡ್ತೀನಿ. Oh, nice, super. All the very best. Amazing, ತುಂಬಾ ಚೆನ್ನಾಗಿದೆ. ನಾನು ಯಾರನ್ನೂ ಕೇಳಲಿಲ್ಲ ಫಸ್ಟ್. ಅದಂತೂ for sure. ಎಸ್ ನನ್ನ ಲೋಗೋ ಆಕ್ಚುಲಿ ನೋಡಿಲ್ಲ, ನೇಮ್ ಮಾತ್ರ ನೋಡಿದೆ. ವೆರಿ ನೈಸ್. ಏನಿದು? ಅಯ್ಯೋ, ಆಗಿ ಕೈಲಿ ಓಪನ್ ಮಾಡಿಸ್ಬೋದಿತ್ತು. ಅದು ಬೇಕು ಕಂದ. ಅಯ್ಯೋ ಅಯ್ಯೋ ಅಯ್ಯೋ. ಹಾರ್ವಿಕ್ ಚಾಕ್ಲೇಟ್ಸ್ ಇದೆ ಅಲ್ಲಿ. ಓ ಹೌದಾ? ಥ್ಯಾಂಕ್ ಯು ಚಿಕ್ಕಿ. ನನ್ನ ಕಸಿನ್ ಮನೇಲಿ ಬಿಡ್ಲೇ ಇಲ್ಲ ಊಟ ಮಾಡೋ ತನಕ. ಇಬ್ರು 1.5 ದೋಸೆ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ ನನ್ನ ಕಸಿನ್ ಮನೆಗೆ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾಳೆ ಬರ್ಬೋದಾ ಅಂತ. ಬಟ್ ಅವರು ಪಕೋಡ ಎಲ್ಲ ಮಾಡ್ಬಿಟ್ಟಿದ್ದೀನಿ ಬಾರೇ ಅಂತ ಇದಾರೆ. ನಮ್ಮ ಅಕ್ಕ ಚಿಂಟು ಬೇರೆ ಅಳ್ತಾ ಇದ್ದಾಳೆ. ಅವಳ ಪಾಪ ಫೋನ್ ಮಾಡ್ಬಿಟ್ಟು ಮಮ್ಮಿ ನಾನು ಬಂದೆ ಅಂತ ಇದ್ದಾಳೆ. ಅವಳು ಅಷ್ಟೇ ಟೈಮ್ ಆಯ್ತು, 1-2 ಅವರ್ ಹೆಂಗೋ ಆಟ ಆಡ್ಕೊಂಡು ಸ್ವಿಮ್ಮಿಂಗ್ ಮಾಡಿಸ್ಕೊಂಡು ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಕಷ್ಟ. ಬಟ್ ಇಲ್ಲಿ ಹೇಳ್ಬಿಟ್ಟಿದೀವಲ್ವಾ, ಇವಾಗ ಅವ್ರಿಗೂ ಟೈಮ್ ಪಾಪ ನಮಗೆ ಅಂತ ಟೈಮ್ ಮಾಡ್ಕೊಂಡಿರ್ತಾರೆ. ಸೊ ಹೋಗಿ ಮುಗಿಸ್ಬಿಟ್ಟು ಹಾಗೆ ಹೋಗ್ಬಿಡೋಣ ಅಂತ. ಇಲ್ಲಿ ಅಂದ್ರೆ ನನ್ನ ಕಸಿನ್ ಮನೆಯಿಂದ ಈ ಕಸಿನ್ ಮನೆಗೆ 10 ನಿಮಿಷ ಅಷ್ಟೇ. ಹಲೋ, ಹಾಯ್ ಹಾಯ್, ಹೌ ಆರ್ ಯು? ಏನಿದಲ್ಲ, ಬಾ ಒಳಗಡೆ ಬಾ. ಅಣ್ಣ ಮತ್ತೆ ಅತ್ತೆ ಇದಕ್ಕೆ ಹೋಗಿದ್ದಾರೆ, ಜಮೀನ್ಗೆ ಹೋಗಿದ್ದಾರೆ. ವಾಟ್ಸ್ ಸರ್ಪ್ರೈಸ್? Starting my new clothing brand. Oh, super, congratulations and God bless you. Bas Maya ಮಾತಾಡ್ಸು. ಕುತ್ಕೋ. ಇವಾಗ ಬರೀ ವುಮೆನ್ಗೆ ಮಾತ್ರ, ಆಮೇಲೆ ಒಂದು 1 year ಆದ್ಮೇಲೆ ಮೆನ್ಗೆ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ. ಅಂದ್ರೆ ನಾವೇ ಡಿಸೈನ್ ಮಾಡಿಸಿ ಫ್ರಮ್ ಸ್ಕ್ರಾಚ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸರಿ. ಲಿಮಿಟೆಡ್ ಪೀಸಸ್, 100 pieces per style. ಓಕೆ. ಅಂದ್ರೆ ಕಸ್ಟಮೈಸ್ ಮಾಡ್ತಾ ಇರೋದು. ಓಕೆ. ನಾವೇ ಐ ಹ್ಯಾವ್ ಹೈರ್ಡ್ ಅ ಡಿಸೈನರ್. ಸೊ ನಾವೇ ಡಿಸೈನ್ ಮಾಡಿ ಫ್ಯಾಬ್ರಿಕ್ ಸೋರ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡ್ತಾ ಇರೋದು. ಸರಿ, ಗುಡ್. ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ನೈಸ್. ಖುಷಿ ಆಯ್ತು ಆಕ್ಚುಲಿ ಬಂದು ನಮ್ಗೆ ಹೇಳ್ತಿದ್ದೆ ಅಂತ. ಎಷ್ಟು ಯು ಗ್ರೋನ್ ಅಪ್ ಸೋ ವೆಲ್. ಥ್ಯಾಂಕ್ ಯು. ನೀವೆಲ್ಲ ನೀನೇ ಲಾಟ್ ಅಂದ್ಬಿಟ್ಟು ನಿಮ್ಗೆ ಅಮೂಲ್ಯಗೆ ಅಲ್ಲ, ಯು ಜಸ್ಟ್ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ಯಾ ಅಂತ ಗೊತ್ತಾಯ್ತು. ನಂಗೆ ಸಖತ್ ಖುಷಿ ಆಗ್ತದೆ ನೋಡು. ಎಷ್ಟು ಯು ಹ್ಯಾವ್ ಗ್ರೋನ್ ಸೋ ವೆಲ್. ಅಂದ್ರೆ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಗುಡ್. ಅಕ್ಕ ಮನೆ ಮುಗೀತು ಅಂಡ್ ಶಿ ವಾಸ್ ಲಿಟ್ರಲಿ ಕ್ರೈಯಿಂಗ್. ಗೊತ್ತಾ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂದ್ರೆ ನಮ್ಮ ಮಮ್ಮಿ ಹೋದ್ಮೇಲೆ ನಾವು ಅವ್ರ ಮನೆ ಕೆಳಗಡೆನೆ ಇದ್ದಿದ್ದಾಯ್ತಾ. ಅಕ್ಕ ಅಂದ್ರೆ ನಂಗೆ ಆಕ್ಚುಲಿ ಏನಾಗ್ಬೇಕು, ಅಕ್ಕನೇ ಆಗ್ಬೇಕಂದ್ರೆ ನಮ್ಮ ಅತ್ತೆ ಮಗನ ಹೆಂಡತಿ.
ಅದಾದ್ಮೇಲೆ ವಿ ಗಾಟ್ ರಿಯಲಿ ಕ್ಲೋಸ್ ಬಿಕಾಸ್ ಮೇಲೆ ಕೆಳಗಡೆನೇ ಇದ್ದಿದ್ದು, ಅಕ್ಕ ಪಾಪು ಆಗಿತ್ತು. ಸೊ ಎವ್ರಿ ಈವ್ನಿಂಗ್ ವಿ ಯೂಸ್ ಟು ಚಿಲ್. ಆಮೇಲೆ ಹೊರಗಡೆ ಹೋಗ್ತಾ ಇದ್ವಿ. ನಂದು ಅಣ್ಣ ಅಂದರೆ ಇವ್ರ ಹಸ್ಬೆಂಡ್ ನಂದು ಫೋಟೋಸ್ ಎಲ್ಲ ನಾನು ಅವಾಗ ಬ್ಲಾಗ್ ಮಾಡ್ತಾ ಇದ್ದೆ ಆಯಿತಾ, ಬ್ಲಾಗ್ ಪೋಸ್ಟ್ ಬರೀತಾ ಇದ್ದೆ, ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಯಾರ್ಯಾರು ಅವಾಗಿಂದ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ, ಒಂದು ರೆಡ್ ಹಾರ್ಟ್ ಹಾಕಿ. ಸೊ ಅವಾಗ ಅಣ್ಣನೇ ನನಗೆ, ಅಣ್ಣ ಹತ್ರ DSLR ಇತ್ತು ಆ್ಯಂಡ್ ಹಿ ವಾಸ್ ವೆರಿ ಕ್ರೇಜಿ ಅಬೌಟ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್. ಸೊ ಸಂಡೇಸ್ ಆದರೆ ಬೆಳಗ್ಗೆನೆ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಅಣ್ಣ ಅಲ್ಲಿ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದ್ದೆಲ್ಲ ಹೋಗ್ಬಿಟ್ಟು ಖಾಲಿ ಸೈಟಲ್ಲಿ ಗ್ರೀನರಿ ಕಡೆ ಎಲ್ಲ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ದೆ. ಸೊ ಅದೇ ಅಕ್ಕ ಹೇಳ್ತಾ ಇದ್ರು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂತ. ಸಖತ್ ಖುಷಿ ಆಯಿತು. ಸೊ ಈಗ ಮನೆಗೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಲೇಟಾಗಿ ಹೋಗಿದೆ. ಪಾಪು ಗಲಾಟೆ ಮಾಡ್ತಿರ್ತಾಳೆ, ಅವಳು ಊಟ ಮಾಡಿದಾಳೋ ಇಲ್ವೋ ಗೊತ್ತಿಲ್ಲ. ಹೋಗಿ ಅವಳನ್ನ ಮಲಗಿಸಿ ಎಬ್ಬರಿಸಿ ಆಮೇಲೆ ಸಂಜೆ ಇನ್ನ ಇಬ್ರು ಮನೆಗೆ ಹೋಗಬೇಕು. ಅದು BDA ಕಾಂಪ್ಲೆಕ್ಸ್ ಹತ್ರ ಒಂದು, ಜಯನಗರ್ ಹತ್ರ ಒಂದು. ಸೊ ಹೋಗಿ ವಿ ವಿಲ್ ಫಿನಿಶ್ ದ್ಯಾಟ್ ಇನ್ ದ ಈವ್ನಿಂಗ್. ಅದಕ್ಕೆ ಮುಂಚೆ ಪಾಪುನ ಮಲಗಿಸಿದ್ಮೇಲೆ ಹೆಂಗಿದ್ರು ರೆಡಿ ಆಗಿದ್ದೀನಲ್ವಾ, ನಾನು ಒಂದೆರಡು ವಿಡಿಯೋ ಮಾಡಬೇಕು. ಐ ವಿಲ್ ಆಲ್ಸೋ ಪ್ರಾಬಬ್ಲಿ ಶೋ ಯು ವಾಟ್ಸ್ ಇನ್ಸೈಡ್ ದಿ ಹ್ಯಾಂಪರ್ ಬಾಕ್ಸ್ ತೋರಿಸ್ತೀನಿ. ಹೋಗಿ ಪಾಪುನ ಮಲಗಿಸಿ ಅದೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಸಂಜೆ ಸಿಗುವ. ಬಾಯ್. ಹಲೋ, ಇಟ್ಸ್ ಡೇ 2. ಇವತ್ತು 5 ಜನಕ್ಕೆ ಕೊಡಬೇಕು, ಕೊಟ್ಟರೆ ಮುಗಿಯುತ್ತೆ ಕೆಲಸ. ಸೊ ಆ್ಯಂಡ್ ಇವತ್ತೆಲ್ಲ ಹತ್ರನೇ ಇರೋರು. ಸೊ ಹೋಪ್ಫುಲಿ ಇಟ್ ವಿಲ್ ಬಿ ಡನ್. ಯಾ, ಇವಾಗ ಫಸ್ಟ್ ಇರೋರು 7 ಮಿನಿಟ್ಸ್ 11 ಮಿನಿಟ್ಸ್ 10 ಮಿನಿಟ್ಸ್ ಫ್ರಮ್ ಮೈ ಹೌಸ್. ಸೊ ಹೋಗಿ ಕೊಟ್ಟು ಬರುವ. ಆ್ಯಕ್ಚುಲಿ ಇವತ್ತು ಬೇಗನೆ ಹೋಗ್ಬೋದಿತ್ತು, ಇನ್ನೂ ಈ ರೈಟ್ ಹತ್ರನೇ ಇದೆ. ಬಟ್ ದ ಥಿಂಗ್ ಈಸ್ ಟ್ರಾಫಿಕ್ ಇವತ್ತು ಸಂಡೇ ಅಲ್ಲ. ನನ್ನ ಮಗ್ಳಿಗೆ ಬೇರೆ ನೆನ್ನೆ ಗೊತ್ತಾಗ್ಬಿಟ್ಟಿದೆ ಬಿಟ್ಟು ಹೋಗಿದ್ವಿ ಅಂತ. ಬೆಳಗ್ಗೆಯಿಂದಾನೆ ಕೊಯ್ಯೋ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಇವತ್ತು. ಸೊ ಇವತ್ತು ಇನ್ನೂ ಬೇಗ ಬರಬೇಕು. ಅಭಿ ಬೇರೆ ಕೆಲಸ ಇದೆ ಅಂತ ಇದ್ದಾನೆ. ಆಮೇಲೆ ಆಂಟಿ ಒಬ್ಬರೇ ಮೇಂಟೈನ್ ಮಾಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಪಾಪ. ಅವ್ರಿಗೆ ನೆನ್ನೆನೂ ಫುಲ್ ಬ್ಯುಸಿ ಇದ್ರು. ಆಂಟಿ ಟಯರ್ಡ್ ಆಗಿದ್ದಾರೆ, ಅವ್ರು ಇವತ್ತು ರೆಸ್ಟ್ ಮಾಡಬೇಕು ಅಂತ ಇದ್ರು. ಇನ್ನು ಅಭಿನೂ ಇಲ್ಲ ಅಂದರೆ ಆಂಟಿಗೆ ಆಮೇಲೆ ಪಾಪ ಕಷ್ಟ ಆಗ್ಬಿಡುತ್ತೆ. ಸೊ ಇವತ್ತು ಆದಷ್ಟು ಬೈ 1:32 ಅಷ್ಟೊದಕ್ಕೆ ಬಂದ್ಬಿಡ್ಬೇಕು ಮನೆಗೆ ಫುಲ್ಲಿ. ನಿನ್ನೆ ನೈಟ್ ಅಭಿಗ್ ವಿಡಿಯೋಸ್ ತೋರಿಸ್ತಾ ಇದ್ನ, ಅವಾಗ ಅವ್ನು ಹೇಳ್ತಾ ಇದ್ದ, ಬಿಡು ನೀನು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿನೂ ಖುಷಿ ಆಯ್ತು. ಅವ್ರದ್ದು ಖುಷಿ ನೋಡುವಾಗ ಪ್ರತಿಯೊಬ್ರು ಫೇಸಲ್ಲೂ ಇಟ್ ಈಸ್ ವರ್ತ್ ಇಟ್ ಅಂತ ಅನ್ಸುತ್ತೆ ಅಂತ. ಅಲ್ಲಂತೂ ರೋಡ್ ಕಿತ್ತಾನೇ ಇರ್ತಾರೆ, ಆಗ್ತಾನೆ ಇರ್ತಾರೆ. ಅದು ಎಷ್ಟು ಸತಿ ಕಿತ್ತುತ್ತಾರೋ ದೇವ್ರೆ. ಬನ್ನಿ. Hi. How are you? This is very sweet of you to come in person. Tagoli. Thank you. How are you? I'm doing so good. Clothing brand called Arna. It's for women basically. So adike we wanted to let you guys know first. How lucky. A small hamper from my end. Wow. It has affirmation cards. We have only customized it. I have attended your manifestation also. I know. And then when I was filling the form, I'm like, God, I know I will get this. I know I will get this. And I actually got it. Wow. ನಿಮ್ ನೋಡಿದ ತಕ್ಷಣ I was like, ನೇಹಾ. Because I know you full print ಆಗ್ಬಿಟ್ಟಿದೆ ಫೋಟೋಸ್ ನೀವು ಕಳ್ಸಿದ್ದು ಎಲ್ಲ. So happy. Very happy. Whatever it is, congratulations. Thank you All so the much. best. It means a lot. Thank you so much. Thank you. Oh my God. For all the You love have to and send me support. all these clips. ಸೊ ಮುಗಿಸ್ಕೊಂಡು ಬಂದ್ವಿ ಫಸ್ಟ್ ಮನೆ. ಶಿ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ನಂಗೆ ಅವ್ರ ಫೇಸ್ ಫುಲ್ ಪ್ರಿಂಟ್ ಆಗಿ ಹೋಗಿದೆ. ಬಿಕಾಸ್ ಶಿ ವಾಸ್ ಮೈ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್, ವೆಯ್ಟ್ ಲಾಸ್ ಸ್ಟೂಡೆಂಟ್. ಆ್ಯಂಡ್ ಅವರು ನಾನು ಗ್ರಂಥದ್ದು ನಾಮಕರಣಾಗ ಏನು ಡ್ರೆಸ್ ಹಾಕ್ಕೊಂಡಿದ್ದೆ ಸೇಮ್ ಬೃಂದಾಗೌಡ ಹತ್ರ ಅದೇ ಥರ ಹೋಗಿ ಅವ್ರ ಮನೆ ಗುರುಪ್ರವೇಶಕ್ಕೂ ಏನಕ್ಕೂ ಐ ಡೋಂಟ್ ನೋ ಫಾರ್ ಸಮ್ ಇವೆಂಟ್ ಸೇಮ್ ಅದೇ ಥರ ರೀಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ಶೇರ್ಡ್ ಆಲ್ ದ ಪಿಕ್ಚರ್ಸ್. ಸೊ ಹಾಗಾಗಿ ನಂಗೆ ಅವ್ರು ತುಂಬ ಚೆನ್ನಾಗಿ ನೋಡಿದ ತಕ್ಷಣ ಲೈಕ್ ಓ ಅಂತ. ಸೊ ಯಾ, ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಶಿ ವಾಸ್ ಸೋ ಹ್ಯಾಪಿ. ಅವ್ರ ಅಮ್ಮ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಈ ಲೆಫ್ಟ ಯಾ, ವಿ ಫೆಲ್ಟ್ ಸೋ
ವೆಲ್ಕಮಿಂಗ್. ನಿನ್ನೆನೂ ಅಷ್ಟೇ ಎಲ್ಲರೂ ತುಂಬ ದೇವರ್ ಸೋ ಸ್ವೀಟ್. ಇವಾಗ ಆನ್ ಟು ದ ನೆಕ್ಸ್ಟ್ ಹೌಸ್. ಇಲ್ಲಿಂದ 7 minutes ಅಷ್ಟೇ ಹೋಗಿ. ಅದಾದ್ಮೇಲೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಅವ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಬಾಯ್. ಜೋರಾಗಿ ಹನಿ ಆಗ್ತಾ ಇದೆ. ಆಂಪರ್ ಮೇಲೆಲ್ಲ ಬೀಳ್ತಾ ಇದೆ ನೀರು. ವೇರ್ ಇಸ್ ದಿ ಹೌಸ್? ಶಿ ಸಾ, ಐ ಥಿಂಕ್. Oh, that's so sweet. Bani. Please don't cry. Tindi aita? How are you? I'm good, ma'am. All good, thank you. ಬನ್ನಿ, ಮಳೆ ಇಲ್ಲ ಇಲ್ಲಿ. ತಗೊಳ್ಳಿ ನಿಮ್ಗೆ ಇದು. Thank you so much, ma'am. Means a lot. ನಮಗೆ ಮನೆ ಹತ್ರ ಸಹ ಇರೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೋಂಟ್ ಮೈಂಡ್, ಐ ಥಿಂಕ್ ವಿಲ್ ಹ್ಯಾವ್ ಟು ಲೀವ್. ಬಸ್ ಇವಾಗ ಬಂದ್ರೆ ನಮ್ಮ ಕಾರ್ ಎತ್ತಬೇಕು. ಐ ವಿಲ್ ಗಿವ್ ಯು ಅ ಕಾಲ್. ಡೋಂಟ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್. God bless you, ma'am. Thank you. Thank you so So basically we are starting our own clothing brand. So ನಿಮ್ಗೆ ಫಸ್ಟ್ ಹೇಳ್ತಾ ಇರೋದು 29 ತನಕ ಎಲ್ಲೂ ಹಾಕ್ಬೇಡಿ. ಅದಾದ್ಮೇಲೆ ಯು ಕ್ಯಾನ್ ಶೇರ್ ಎನಿವೆ. ಓಕೆನಾ? Sure. ಓಕೆ. ಡೋಂಟ್ ಮೈಂಡ್. ಓಕೆ. Thank you so much. Means a lot. Very lot to me. Thank you. ನಿಮ್ಗೆ ಏನಾದ್ರೂ ಮಾಡಿ ಇನ್ನೂ ಜಾಸ್ತಿ followers Thank you. always wishing you the best Means ever. a lot. Thank you. ಓಕೆ ಹೇಗಿದ್ದಾರೆ ma'am? ಆಲ್ ಗುಡ್. ನಾನು ಕಾಲ್ ಮಾಡ್ತೀನಿ. ಡೋಂಟ್ ಮೈಂಡ್. ಓಕೆನಾ? ಬಿಕಾಸ್ ಬಸ್ ಬರ್ತಿದೆ. ಡೋಂಟ್ ಮೈಂಡ್. ಐ ಕಾಲ್ ಯು. ಬಾಯ್ ಬಾಯ್. ಅಲ್ಲಿ ಪಾಪ ನಾವು ಅವ್ರನ್ನ ಜಾಸ್ತಿ ಮಾತಾಡ್ಸಕ್ಕೆ ಆಗಿಲ್ಲ. ಬಿಕಾಸ್ ಒಂದು ಅದ್ ಮೇನ್ ರೋಡು, ಫುಲ್ ಟ್ರಾಫಿಕ್ ಜಾಮ್ ಆಗೋಯ್ತು. ಲಕ್ಕಿಲಿ ಈ ಕಡೆಯಿಂದ ಒಂದ್ ಬಸ್ ಬಂದ್ಬಿಟ್ಟಿದ್ರಿಂದ ಅದೆರಡು ಸ್ಟಕ್ ಆಗಿದ್ರಿಂದ ನಮ್ಗೆ ಅಟ್ಲೀಸ್ಟ್ 3 ನಿಮಿಷ ಆದ್ರೂ ಮಾತಾಡಕ್ ಟೈಮ್ ಸಿಕ್ತು. ಅದ್ ಬಿಟ್ಟು ಮಳೆ ಬೇರೆ ಬರ್ತಾ ಇತ್ತು. ಅಂಡ್ ಪಾಪ ಅವ್ರು ಅಳಕ್ಕೆ ಶುರು ಮಾಡ್ಬಿಟ್ರು. ಐ ವಾಂಟೆಡ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಹರ್, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ನಾನು ಅದಕ್ಕೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಮನೆಗೆ ಹೋಗ್ಬಿಟ್ಟು ಐ ವಿಲ್ ಡೆಫಿನೆಟ್ಲಿ ಕಾಲ್ ಹರ್. ಬಿಕಾಸ್ ಅವ್ರ ಪಾಪು ಹೆಂಗಿದ್ದಾಳೆ ಅಂತ ಏನೇನೋ ಕೇಳ್ತಾ ಇದ್ರು. ನಾವೇನು ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಐ ಫೆಲ್ಟ್ ರಿಯಲಿ ಬ್ಯಾಡ್. ಬಟ್ ಅಟ್ಲೀಸ್ಟ್ ವಿ ಮೇಡ್ ಇಟ್. ಇವಾಗ ಇನ್ನೊಂದು ಸಬ್ಸ್ಕ್ರೈಬರ್ ನಾನು ಹೇಳ್ದೆ ಅಲ್ವಾ, ಒನ್ ಆಫ್ ಮೈ ಕ್ರೇಜಿ ಫಾಲೋವರ್ ಅಂತ, ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಬಟ್ ಅವ್ರು ಇನ್ನೂ ಆನ್ ದ ವೇ ಬರ್ತಿದಾರಂತೆ. ವಿ ಥಾಟ್ ಅವರು PG ಎಲ್ಲೋ ಇರೋದು. ಸೊ ವಿ ಥಾಟ್ ಇಲ್ಲೇ ಮೀಟ್ ಮಾಡ್ಬಿಡೋಣ ಅಂತ. ಅವ್ರೊಬ್ರಿಗೆ ಹೇಳಿರೋದು ಮೀಟ್ ಮಾಡ್ತೀವಂತ. ಯಾಕಂದ್ರೆ ಸೊ ಹೇಳ್ಬಿಡ್ತೀನಿ, ಬೇಸಿಕಲಿ ಹೌ ಕ್ರೇಜಿ ಶೀ ಈಸ್ ಅಂದ್ರೆ ಎವ್ರಿ ಸಿಂಗಲ್ ಡೇ ದಿನಕ್ಕೆ 10 ಮೆಸೇಜ್ ಮಾಡ್ತಾರೆ ನಂಗೆ. ಅಂದ್ರೆ ಶಿ ವಾಸ್ ಮೈ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್. ಅದಕ್ಕೂ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋರು. ಆಮೇಲೆ ನನ್ನ ನಂಬರ್ ಸಿಕ್ಕಿದ್ಮೇಲೆ ಮ್ಯಾನಿಫೆಸ್ಟೇಷನ್ ನಂಬರ್ಗೆ ಡೈಲಿ 10 ಮೆಸೇಜು, ಅಥವಾ ನನ್ನ ಯೂಟ್ಯೂಬ್ ಅಲ್ಲಿ ಮೆಸೇಜು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜು, ಕಾಮೆಂಟ್ಸು, ಒಂದಷ್ಟು ರಾಶಿ. ಆಮೇಲೆ ಜುಲೈ 1 ಅಂತೂ ಗುಡ್ ಮಾರ್ನಿಂಗ್, ಹ್ಯಾವ್ ಅ ನೈಸ್ ಡೇ ಅಪ್ಪು ಅಕ್ಕ, ಆಮೇಲೆ 28 days to go, ಅಡ್ವಾನ್ಸ್ ಹ್ಯಾಪಿ ಬರ್ಡೇ, ಹಿಂಗೆ ಫುಲ್ ಎವ್ರಿ ಸಿಂಗಲ್ ಡೇ ಶಿ ವಿಲ್ ಸೆಂಡ್. ಗೊತ್ತಾ? ಅದಾದ್ಮೇಲೆ ಶೀಸ್ ಲೈಕ್ ನಾನು ಮೀಟ್ ಮಾಡ್ಲೇಬೇಕಂತ. ಇವಾಗಿಂದ ಅಲ್ಲ, ಅವ್ರು ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಮೀಟ್ ಮಾಡ್ಬೇಕಂತ ನಾನು ಮಾಡ್ತೀನಿ ದೆರ್ ಇಸ್ ಅ ಟೈಮ್ ಅದಕ್ಕೆ ಅಂತ. ಕೊನೆಗೆ ಇವಾಗ ಸೊ ನಾವು ಹ್ಯಾಂಪರ್ ಕಳಿಸ್ಬೇಕು ಅಂದಾಗೂ ಅಷ್ಟೇ ಶಿ ವಾಸ್ ಲೈಕ್ ಇಲ್ಲ ನಾನು ನಿಮ್ ಮೀಟ್ ಮಾಡ್ಲೇಬೇಕು, ನಾನು ನಮ್ಮ ಮನೆ ಅಡ್ರೆಸ್ಸೇ ಕಳ್ಸಲ್ಲ ನಿಮಗೆ ಅಂತೆಲ್ಲ ಹೇಳಿ ಕೊನೆಗೆ ಸರಿ ವಿ ಡಿಡ್ಂಟ್ ಹ್ಯಾವ್ ಅ ಚಾನ್ಸ್. ಬಿಕಾಸ್ ನಾವು ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅನ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು ಹಿಂಗೆ ನಾನು PG ಇರೋದು, ಇಲ್ಲ ಅಂದ್ರೆ ನೀವು ಆಫೀಸ್ ಕಳಿಸ್ಬೇಕಾಗತ್ತೆ ಅಂತ. ಸೊ ಅದಕ್ಕೆ ಅವ್ರೊಬ್ರಿಗೆ ವಿ ಸೆಡ್ ವಿ ವಿಲ್ ಮೀಟ್ ಇನ್ ಬಿಟ್ವೀನ್, ನಮ್ಮ ಮನೆಗೂ ಅವ್ರ ಮನೆಗೂ ಮಧ್ಯದಲ್ಲಿ ಮೀಟ್ ಮಾಡೋಣ ಅಂತ ಒಂದು ಲೊಕೇಶನ್ ಕೊಟ್ವಿ. ಅವ್ರಿಗೆ ಸಂಡೇ ಮಂಡೇ 2 ದಿನ ರಜಾ ಅಂತೆ. ಸೊ ಐದರ್ ಆಫ್ ದ ಡೇಸ್ ಅಂತ ಹೇಳಿದ್ರು. ಸೊ ಸಂಡೇ ಮೀಟ್ ಮಾಡ್ತಿದ್ವಿ. ಅಂಡ್ ನೆನ್ನೆ ನೀತು ಹೇಳ್ತಾ ಇದ್ರು ಫುಲ್ ಮೆಸೇಜ್ ಅಂತೆ, ಸೀರೆ ಉಟ್ಕೊಂಡ್ಲಾ, ಡ್ರೆಸ್ ಹಾಕೊಂಡ್ಲಾ, ಏನ್ ಹಾಕೊಂಡ್ಲಿ ಅಂತೆಲ್ಲ. ಆ ಲೆವೆಲ್ಗೆ ಕ್ರೇಜಿ. ಅಂಡ್ ನನಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾನೆ ಇದಾರೆ, ಫೈನಲಿ ದ ಡೇ ಇಸ್ ಹಿಯರ್ ಅಂತ ಎಲ್ಲ. ನಾನು ನೆನ್ನೆಯಿಂದ ಫುಲ್ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಅವ್ರು ಐ ವಾಂಟ್ 30 to 60 minutes ಆಫ್ ಇಯರ್ಸ್ ಅಂತೆಲ್ಲ ಅಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ವಿ ಥಾಟ್ ಒಂದು 30 minutes ಏನಾದರೂ ತಿನ್ಕೊಂಡು ಆ ಥರ ಜಾಗದಲ್ಲಿ ಒಂದು ಕ್ಯೂಟ್ ಕೆಫೇಲಿ ವಿ ಆರ್ ಮೀಟಿಂಗ್. ದಟ್ ವಾಸ್ ದ ಪ್ಲ್ಯಾನ್. ಬಟ್ ಅವ್ರು ಇನ್ನೂ 30 minutes ಆಗುತ್ತೆ ಬರೋಕ್ಕೆ, ಮಳೆ ಸಿಕ್ಕಾಕೊಂಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ವಿ ಥಾಟ್ ಅಷ್ಟೊತ್ತಿಗೆ ನಂದು ಒನ್ ಆಫ್ ಮೈ ಟೀಮ್ ಮೇಟ್ಗೆ ಕೊಡಬೇಕಾಗಿತ್ತು. ವೆರಿ ಇಂಪಾರ್ಟೆಂಟ್ ಪರ್ಸನ್, ನಿಧಿ, ನೀವೆಲ್ಲ ನೋಡಿರ್ತೀರ. ಸೊ ನಿಧಿಗೆ ಕೊಡಬೇಕಿತ್ತು.
ಸೊ ಅದಕ್ಕೆ ಹಂಗಿದ್ರೆ ನಾವು ಅನ್ಕೊಂಡ್ವಿ ಫಸ್ಟ್ ಅವ್ರನ್ನ ಮೀಟ್ ಮಾಡಿ ಆಮೇಲೆ ಒಂದೊಂದೇ ಸ್ಟಾಪ್ ಅಂತ ಅನ್ಕೊಂಡ್ವಿ. ಬಟ್ ಅವ್ರು ಇನ್ನೂ 30 ಮಿನಿಟ್ಸ್ ಅಂದ್ರಲ್ಲ, ಸೊ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ವಾಪಸ್ ಹೋಗೋಣ ಅಂತ ಇಲ್ಲಿಗೆ ಹೋಗ್ತಾ ಇದೀವಿ. ನಾವಿನ್ನೂ ಕೇಳೂ ಇಲ್ಲ ಇದರ ಮನೇಲಿ ಏನು ಎತ್ತ ಅಂತ, ಸುಮ್ಮನೆ ಬ್ಲೈಂಡಾಗಿ ಹೋಗ್ತಾ ಇದೀವಿ. ಇವಾಗ ಒಂದು ಮೆಸೇಜ್ ಹಾಕ್ತೀನಿ, ವಾಟ್ ಆರ್ ಯು ಡೂಯಿಂಗ್ ಅಂತ. ಫುಲ್ ಶಾಕ್ ಆಗಿಬಿಡ್ತಾರೆ. ಆ್ಯಂಡ್ ಅವ್ರ ಮಮ್ಮಿ ನನ್ನ ಇದುವರೆಗೂ ಮೀಟ್ ಮಾಡಿಲ್ಲ. ನಾವಿಬ್ರು ಆಲ್ಮೋಸ್ಟ್ 7-8 ಇಯರ್ಸಿಂದ ಫ್ರೆಂಡ್ಸು. ಬಟ್ ಇದುವರೆಗೂ ಅವ್ರ ಅಮ್ಮ ನಾನು ನೋಡಿಲ್ವಂತೆ. ಮೊನ್ನೆ ಅದೇ ಹೇಳ್ತಾ ಇದ್ರು, ಇಷ್ಟು ವರ್ಷ ಆದರೂ ನಮ್ಮ ಮಮ್ಮಿ ನಿಮ್ಮನ್ನ ನೋಡಿಲ್ಲ ಅಂತ. ನಾನು ಒಂದೇ ಒಂದು ಸತಿ ಅವ್ರ ಮನೆಗೆ ಹೋಗಿದ್ದೆ ಅಷ್ಟೇ, ಅವ್ರ ಬರ್ಡೇಗೆ ಅವಾಗ. ಬಟ್ ಅವ್ರ ಮಮ್ಮಿ ಯಾರೂ ಇರಲಿಲ್ಲ. ಸೊ ಯಾ, ಇವಾಗ ಹೋಗಿ ನೋಡೋಣ. ವಿ ವಿಲ್ ಸರ್ಪ್ರೈಸ್ ಅವರ್. Vishnu, I'll call you back. Wait. Hi! Hello! Mummy! Okay, all the best. Thank you, auntie. And to all your endeavors. Thank you, means a lot. Come in, Nala. Yeah. This is the beginning. I'm so excited to take this journey with you. With love, Abhita Abhishek. ಯಾವಾಗ ಹೇಳ್ತಾ ಇರ್ತೀನಿ, these manifestations are very strong ಅಂತ. I can wear it daily wear. It is anti-tarnish. It suits my wrinkles. So. Welcome. 29 ಕೊಡೋಣ ಅನ್ಕೊಂಡೆ. But ಇದೆಲ್ಲ ನಡ್ಕೊಂಡು ನನಗೆ Thank you. Oh, this is what you said. But something different. It's a teddy bear. This is so cute. ಇದು ಇದ್ರಲ್ಲಿ ಬರುತ್ತಲ್ವಾ, ಸ್ಟಾರ್ಬಕ್ಸ್ ಅಲ್ಲಿ. Thank you. Free birthday gift. Thank you. ಏನಿದು ಚುಮ್ಮಾಗಿರೋ ಪತ್ತೆ ಹಾಕ್ತೀನಿ. ಓಕೆ, ಹೇಳಲಿಲ್ಲ. ನಿಧಿ ಕಾಯಿ ಕೊಟ್ಟಿದ್ರು, ಅದರಿಂದ ಇವತ್ತು ತಗೊಂಡು ಬಂದು ಪ್ರಸಾದ ಮಾಡಿದ್ದಾರೆ. Dark chocolate coconut balls. Too good. You only prepared? Yes, from scratch. ನಿಧಿ ಮನೆ ಮುಗೀತು. ಇವಾಗ ಲಾಸ್ಟ್ 1 ಪರ್ಸನ್ ಇಬ್ಬರಿದ್ದಾರೆ ಇನ್ನ. ಬಟ್ ಇವಾಗ ಸದ್ಯಕ್ಕೆ ಒಬ್ರಿಗೆ ಕೊಟ್ಟು ಅದಾದ್ಮೇಲೆ ಚಿಂಚುಗೆ ಹೋಗಿ ಊಟ ಮಾಡಿಸಿ ಮಲಗಿಸಿ ಅದಾದ್ಮೇಲೆ ವಿ ವಿಲ್ ಕಮ್ ಬ್ಯಾಕ್ ಅಂಡ್ ಗಿವ್ 1 more. ಬಿಕಾಸ್ ಲಾಸ್ಟ್ ಪರ್ಸನ್ ಇಸ್ ಆಲ್ಸೋ ನಂಗೆ ತುಂಬ ಬೇಕಾದವರು. ಅದಕ್ಕೆ ಅವ್ರು ಇವಾಗ ಹೋದ್ರೆ ಒಂದು ½ an hour ಟೈಮ್ ಸ್ಪೆಂಡ್ ಮಾಡಬೇಕು. ಬಟ್ ಇವಾಗ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಸೊ ಇಲ್ಲಿ ½ an hour, ಅಲ್ಲಿ ½ an hour ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನನ್ನ ಫಾಲೋವರ್ನ ಮೀಟ್ ಮಾಡಿ and then we will go home and then we will come back. ಸೊ ನಿಧಿ ಇಲ್ಲಿ ಮನೆಯಲ್ಲಿ ಐ ಥಿಂಕ್ ವಿಡಿಯೋ ಎಲ್ಲ ನೋಡಿರ್ತೀರಾ. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಅವ್ರು ಲಡ್ಡು ಕೊಟ್ಟರು, ಅದು ವಿಡಿಯೋ ಮಾಡಿದ್ವಿ ಅಲ್ವಾ, ಸಾಕಾಗಿತ್ತು. ನೆಕ್ಸ್ಟ್ ಟೈಮ್ ಮಾಡಿಸ್ಕೊತೀನಿ ನಿಧಿ ಕೈಯಲ್ಲಿ ಲಡ್ಡು ಮಾಡಿಕೊಡಿ ಅಂತ. ಶಿ ಸ್ಟಾರ್ಟೆಡ್ ಕುಕ್ಕಿಂಗ್. ಏನೇನೋ ತಿರಾಮಸು ಅಂತ ಲೆಫ್ಟಾ, ಏನೇನೋ ಕಳ್ಳಿ ಡಾರ್ಕ್ ಚಾಕ್ಲೇಟ್ ಲಡ್ಡು, ಅದು ಸಾಕಾಗಿತ್ತು. ಸೊ ಇವಾಗ ಅಲ್ಲಿ ಹೋಗಿ, ಅಲ್ಲಿ ಇದೆ ಭಯ ಇವಾಗ ನನಗೆ. ಮೇಡಮ್ನ ಹೆಂಗೆ ನಾನು ಸಮಾಧಾನ ಮಾಡಲಿ ಅಂತ. ಅವ್ರು ಬೇರೆ ಕೀಪ್ ಟಿಶ್ಯೂಸ್ ಅಂಡ್ ಕಮ್ ಅಂತ ಬೇರೆ ಹೇಳ್ಬಿಟ್ಟವ್ರೆ ಮೆಸೇಜಲ್ಲಿ. ಫುಲ್ ನಾನು ಅಳಿಸ್ಬಿಡ್ತೀನಿ ನಿಮ್ನ ಅಂತಲ್ಲ. ನೋಡೋಣ. ಇದಕ್ಕೂ ಮುಂಚೆ ಮೀಟ್ ಮಾಡಿದವ್ರಿಗೆ ಪುಷ್ಪಾಕ್ಷತಾಗೆ ಕಾಲ್ ಮಾಡಬೇಕು. ಶೀಡ್ ಮೆಸೇಜ್ ಅರ್ಪಿತಾ ಅಕ್ಕ ಹತ್ರ ಮಾತಾಡಬೇಕು ಅಂತ. ಸೊ ಮನೆಗೆ ಹೋಗಿ ಪಾಪುನ್ ಮಲಗಿಸ್ಬಿಟ್ಟು ಐ ವಿಲ್ ಕಾಲ್ ಹರ್. ಯಾ, ನಾನಂತೂ ನೆನ್ನೆಯಿಂದ ದಡ ಬಡ ಕಾರ್ ಓಡಿಸಿ ಫುಲ್ ಪಂಟಿಯಾಗಿ ಹೋಗಿದ್ದೀನಿ. ಆಂಟಿ ಹೇಳ್ತಿದ್ರು ನಿಮ್ಗೊಂದು ಚಾನ್ಸ್ ಅಂತ. ಐ ಥಿಂಕ್ ಇಷ್ಟು ಕಾರ್ ಓಡಿಸಿರೋದು ನನ್ನ ಲೈಫ್ ಟೈಮಲ್ಲೇ ಫಸ್ಟ್ ಟೈಮ್ ಅನ್ಕೊಳ್ಳಿ. ನಾನು ಬರೀ ಎಲ್ಲಿ ಹೋಗ್ಬೇಕು, ಡೆಸ್ಟಿನೇಷನು ಮನೆ ಅಷ್ಟೇ. ನೆನ್ನೆ ಅಂತೂ ಅದು ಯಾವ್ದಾವುದೋ ಏರಿಯಾಗೆ ಹೋಗ್ಬಿಟ್ಟು ಫುಲ್ ದೂರ ಎಲ್ಲ ಹೋಗಿ ಬಂದ್ಬಿಟ್ಟಿದ್ದೀವಿ. ಸೊ ಇನ್ನೊಂದು 2-3 ದಿನ ಹಿಂಗೆ ಓಡಾಡ್ತಾ ಇದ್ರೆ ನಾನು ರೇಸರ್ ಓಡಿದೀನಿ. ಆ ಲೆವೆಲ್ ಕಾರ್ ಓಡಿಸೋದು ಕಲ್ತಿಟ್ಟಿದ್ದೀನಿ ಸಂದಿಗೊಂದಿ ರೋಡಲ್ಲೆಲ್ಲ. ಅದಕ್ಕೆ ಹೇಳೋದು, ಮಾಡಬೇಕು ಅಂತ ಇದ್ರೆ ಏನಾದರೂ ಮಾಡ್ತೀವಿ. ಬಿಕಾಸ್ ಇವಾಗ ನಮ್ಗೊಂದು ಮೀಟ್ ಮಾಡಲೇಬೇಕು ಅಂತ ಒಂದಿದೆ. ಎಲ್ಲ ಕಡೆ ಕ್ಯಾಬ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಎರಡನೇದು ಬೇಗ ಕೆಲಸ ಮುಗಿಸ್ಬೇಕು. ಬಿಕಾಸ್ ಪಾಪುನ್ ಬಿಟ್ಟು ಬಂದಿದ್ದೀವಿ. ಸೊ ಗೋಲ್ ಸ್ಟ್ರಾಂಗ್ ಆಗಿದ್ದಾಗ ಎಲ್ಲನೂ ಆಟೋಮ್ಯಾಟಿಕ್ ಆಗಿ ಆಗೋದು ಶುರುವಾಗುತ್ತೆ. ಹಲೋ, ಹೆಂಗಿದ್ದೀರಾ? ನಿಮ್ಗೋಸ್ಕರ ಅಂತ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನನ್ನ ಮೈಯು ಬಿಸಿ ಆಗೋಗಿದೆ.
ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ನಂಗೆ ನಿಜ ನಂಬಕ್ ಆಗ್ತಾ ಇಲ್ಲ. ಎಷ್ಟು ಕ್ಯೂಟ್ ಇದೀರಾ ಫೋನಲ್ಲಿ ನೋಡೋದ್ಕಿಂತ. ಹೌದಾ? ಥ್ಯಾಂಕ್ ಯು. ನಾವ್ ಆಗ್ಲೇನೆ ಬಂದ್ವಿ, ನೀವಿನ್ನೂ ಬಂದಿರ್ಲಿಲ್ವಲ್ಲ, ಸೊ ಅಲ್ಲಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ನಮ್ ಕಡೆಯಿಂದ ಒಂದ್ ಪುಟಾಣಿ ಹ್ಯಾಂಪರ್. ಅಯ್ಯೋ ನೀವ್ ಬಂದಿದ್ದೆ ನಂಗೆ ನೋಡ್ತಾ ಇರೋದೇ ದೊಡ್ಡ ಗಿಫ್ಟ್. ಆಗ್ತಾ ಇಲ್ಲ ಖುಷಿನ. ಥ್ಯಾಂಕ್ ಯು. ನನ್ಗಿಲ್ಲದಲ್ಲ, ನಾನ್ ಹೋಗಿರ್ಬೇಕು. ಕುತ್ಕೊಳ್ಳಿ, ಬನ್ನಿ. ಅವರು ನಾನು ಇವಾಗ ಸಂಗೀತನ ಮೀಟ್ ಮಾಡಕ್ ಹೋಗೋ, ಓ ಸಂಗೀತ ಅಂತ. ಸರಿ ಬರ್ಡೇ ತುಂಬಾ ಸ್ಪೆಷಲ್, ಗುರುಪೂರ್ಣಿಮೆ ಬಂದಿದೆ. ಹೌದು, ಇವ್ರನ್ನ ಆಮೇಲೆ ನಿನ್ನೆ ಆಂಟಿ ಹೇಳಿದ್ರು, ನಿಧಿ ಅವ್ರ ಮಮ್ಮಿ ನಿನ್ನೆ ಏನೋ ಇದು ಏಕಾದಶಿ ಇತ್ತಂತೆ. ಸೊ ಶಿ ವಾಸ್, ಅಂದ್ರೆ ಐ ಫೆಲ್ಟ್ ಓ ದೆನ್ ಇಟ್ ಇಸ್ ಅ ಗುಡ್ ಡೇ. ನಿಧಿ ಅವ್ರ ಮಮ್ಮಿ ಅಲ್ಲ, ನೇಹಾ ಅವ್ರ ಮಮ್ಮಿ. ನೆನ್ನೆ ಏಕಾದಶಿ. ಅಂದ್ರೆ ವಿ ಸ್ಟಾರ್ಟೆಡ್ ಆನ್ ಅ ಗುಡ್ ಡೇ ಅಂತ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರೋರ್ನೆಲ್ಲ ಮೀಟ್ ಮಾಡಿದ್ವಿ ನಿನ್ನೆ. ನಾಗರಬಾವಿ, ಆಮೇಲೆ ಅಲ್ಲಿಂದ ಮುಂದೆ RR ನಗರ್ ಎಲ್ಲ ನೆನ್ನೆ ಕವರ್ ಮಾಡಿದ್ವಿ. ಇವತ್ತು ಈ ಕಡೆ ಜಯನಗರ್. ನನ್ ಮೈ ಬಿಸಿ ಬಿಸಿ ಇದೆ, ಅದು ಇವ್ರದ್ದು ಬೇರೆ ತಣ್ಣಗಿದ್ಯಾ. ನನ್ ಮಳೆ ನಿಂತು ಮತ್ತೆ ಬರ್ತಾ ಜುಲೈ 29, 1996 ಈ ಪ್ರಪಂಚದ ಮೇಲೆ ದೇವ್ರು ಒಂದ್ ಅದ್ಭುತನ ಸೃಷ್ಟಿ ಮಾಡಿದ್ರು. ಏನಂದ್ರೆ ಆ ಅದ್ಭುತ ಏನಿಲ್ಲ ಅಂದ್ರು 4 kg 600 ಗ್ರಾಮ್ ಇತ್ತು. ಆ ಅದ್ಭುತಕ್ಕೆ ಸೃಷ್ಟಿ ಮಾಡಿದ್ರಲ್ಲ, ಯಾರು ಹೊರಗೆ ತಗೋ ಬಂದಿದಂದ್ರೆ ಏಂಜಲ್ ಆಂಟಿ ಮತ್ತೆ ಗಜೇಂದ್ರ ಅಂಕಲ್. ಸಾರಿ, ನಂಗೆ ಅವ್ರ ಮಮ್ಮಿ ಹೆಸರು ಗೊತ್ತಿಲ್ಲ, ಕೇಳ. ಹೌದು, ನೀವ್ ಯಾಕೆ ಹೇಳಿದ್ರಿ ನಂಗೆ ಗೊತ್ತಿತ್ತು, ಅದನ್ನ ಹೇಳ್ಬೇಕು ಅಂತ ಪಾಯಿಂಟ್ ಅಲ್ಲಿ. ಇವ್ರ ಮಮ್ಮಿ ಏಂಜಲ್, ಇವ್ರ ಡ್ಯಾಡಿ ಗಜೇಂದ್ರ ಅಂಕಲ್. ಸೊ ಅವರಿಬ್ರು ಜುಲೈ 29, 1996 ನಿಮ್ಮನ್ನ ಈ ಪ್ರಪಂಚಕ್ಕೆ ಕರ್ಕೊ ಬಂದ್ರು. ಆ ಅದ್ಭುತ 4 kg 600 ಗ್ರಾಮ್ ಆದ್ರೂ ಸ್ಟಿಲ್ ಅದು ನಾರ್ಮಲ್ ಡೆಲಿವರಿ. ಅದು ಸ್ಟಿಲ್ ನಾರ್ಮಲ್ ಡೆಲಿವರಿ ಆಗಿತ್ತು. ನಾರ್ಮಲ್ ಡೆಲಿವರಿ ಆಗಿತ್ತು. ಸೊ ಅವತ್ತಿಂದ ಇಲ್ಲಿವರೆಗೂನು ಆ ಏಂಜಲ್, ಆ ಅದ್ಭುತ ಏನು ಅಂತ ಅಂದ್ರೆ, ಆ ಅದ್ಭುತಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಹೆಸರಿಟ್ಟಿದ್ದು ಮಮ್ಮಿ ಅಲ್ಲ, ಡ್ಯಾಡಿ ಅಲ್ಲ, ಫ್ಯಾಮಿಲಿ ಅಲ್ಲ, ರಿಲೇಟಿವ್ಸ್ ಅಲ್ಲ, ಅಜ್ಜಿನೂ ಅಲ್ಲ, ತಾತನೂ ಅಲ್ಲ, ಪಕ್ಕದ ಮನೆ ಕೆಳಗೆ ಮನೇಲಿ ಇರೋ ತಾತ ನ್ಯೂಸ್ ಪೇಪರ್ ಅಲ್ಲಿ ಅರ್ಪಿತಾ ಅಂತ ಹೆಸರು ನೋಡಿ ಅವ್ರಿಗೆ ಅರ್ಪಿತಾ ಅಂತ ಹೆಸರಿಟ್ರು. ಸೊ ಅವ್ರ ಹೆಸರು ಅವಾಗಿಂದ ಅರ್ಪಿತಾ ಇತ್ತು. ಬಟ್ ಸ್ಟಿಲ್ ಶಿ ಹ್ಯಾಸ್ 3 pet names. ಅಪ್ಪು, ಅರು, ಮುನ್ನಿ. ಅಪ್ಪು ಅನ್ನೋದು ಅಭಿ ಅಣ್ಣ ಇಟ್ಟಿರೋದು, ಅರು ಅನ್ನೋರು ಫ್ಯಾಮಿಲಿ ಅವ್ರು ಇಟ್ಟಿರೋದು, ಮುನ್ನಿ ಅನ್ನೋದು ಮಮ್ಮಿ ಕರೆಯೋದು, ಏಂಜಲ್ ಮಮ್ಮಿ. ಸೊ ಅವ್ರಿಗೆ ಇವಾಗ 3 names. ಇವಾಗ ನಾನು ಅಪ್ಪು ಅಕ್ಕ ಅಂತ ಆಡ್ ಮಾಡಿದ್ವಿ. ಜಸ್ಟ್ ಅಪ್ಪುಗೆ ಜೊತೆಗೆ ಅಕ್ಕ ಅಂತ ಆಡ್ ಮಾಡಿದೀವಿ. ನೀವು ಅಪ್ಪುಮ್ಮ ಅಂತ ಕರೀತೀರಾ. ಸೊ ಅವ್ರಿಗೆ ಇವಾಗ 3 names ಅಲ್ವಾ. ಸೊ ಈ ಅದ್ಭುತ 4 kg 600 ಗ್ರಾಮ್ ಇತ್ತು. ಹೆಂಗೆ ಈಗ ಸ್ಟಾರ್ಟ್ ಆಯ್ತು ಜರ್ನಿ ಅಂತ ಸ್ಟಾರ್ಟ್ ಮಾಡುವ. ಸ್ಕೂಲು, ಕಾಲೇಜು, ಇಂಜಿನಿಯರಿಂಗ್. ಸ್ಕೂಲ್ ಬಂದ್ಬಿಟ್ಟು ಪದ್ಮನಾಭ ನಗರ್ ಕಾರ್ಮೆಲ್ ಸ್ಕೂಲು. ಓಕೆ, ಕರೆಕ್ಟ್. ಎಷ್ಟು ಸೈಲೆಂಟ್ ಅಂದ್ರೆ ಮನೆಯಲ್ಲ ಮುಗಿ ಮುಗಿ ಅಂತ ಕರಿತಾ ಇದ್ರಂತೆ. ಆದ್ರೆ ಇವಾಗ ಮಾತಾಡಿಲ್ಲ ಅಂದ್ರೆ ಕೆಲ್ಸಾನೇ ಆಗಲ್ಲ. ಮಾತಾಡೋದೇ ಕೆಲ್ಸ ಆಗೋಗ್ಬಿಟ್ಟಿದೆ. ಆತರ ಮುಗಿ ಮುಗಿ ಇಂಟ್ರೋವರ್ಟ್ ಇರೋರು ಹೆಂಗೆಲ್ಲ ಈ ತರ ಆಗೋದ್ರು ನಾ ಹೇಳ್ತೀನಿ ಸ್ವಲ್ಪ ಹಂಗೆ ಹೇಗೆ ಅಂತ. ಸೊ ಮೂಗಿ ಅಂತ ಎಲ್ಲ ಇದ್ರಲ್ಲ, ಇವ್ರಿಗೆ ಸ್ಕೂಲಲ್ಲಿ ಒಂದು ಫೇವ್ರೆಟ್ ಥಿಂಗ್ ಅನ್ನೋದಕ್ಕೆ ಏನಂತಂದ್ರೆ ಡ್ಯಾನ್ಸ್. ಹುಚ್ಚು ಡ್ಯಾನ್ಸ್ ಅಂದ್ರೆ. ಸೊ ಅದಕ್ಕೆ ಅನ್ಸ್ತಾ ಗ್ರಂಥ ಅಷ್ಟು ಎನರ್ಜೆಟಿಕ್ ಆಗಿರೋದು. ಯಪ್ಪ, ನನಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ, ನಾನು ಡ್ಯಾನ್ಸ್ ಮಾಡೋದು ನಂಗೆ ನಗು ಬರುತ್ತೆ. ಬಟ್ ಇವ್ರ ನೋಡಿ ನೋಡಿ ನನ್ಗೂ ಡ್ಯಾನ್ಸ್ ಕಲಿಬೇಕು ಅನ್ನೋದೊಂದು ಆಸೆ ಆಗೋಗ್ಬಿಟ್ಟಿದೆ. ಇವಾಗ ಏನು ಬಂದಿಲ್ಲ ಸುಮ್ನೆ ಅದು ಹಿಂಗೆ ಹಿಂಗೆ ಹೇಳ್ತಾ ಇರ್ತೀನಿ. ಸೊ ಬಾಡಿಲಿ ಎನರ್ಜೆಟಿಕ್ ಆಗಿರ್ಲಿ ಅಂತ ಡ್ಯಾನ್ಸ್ ಅಂದ್ರೆ ಹುಚ್ಚು. 4th ಸ್ಟ್ಯಾಂಡರ್ಡ್ ಅಲ್ಲೇನೆ ಡ್ಯಾನ್ಸ್ ಕಲಿಯಕ್ಕೆಲ್ಲ ಸ್ಟಾರ್ಟ್ ಮಾಡಿ ಇವರು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಅಲ್ಲಿ ವಿನ್ನರ್ ಆಗಿದ್ದಾರೆ. ಅದಲ್ದೆ ನಮ್ಮ ಅಪ್ಪುಮ್ಮ ಕುಣಿಯೋಣ ಬಾರ ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು ಕನ್ನಡ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತೆ ಸ್ಕೂಲ್ ಮಾಸ್ಟರ್ ಅಂತ ಮೂವಿ, ಆಮೇಲೆ ಇದು ಉಪೇಂದ್ರ ಅವ್ರದ್ದೊಂದು ಬೀಮೂಸ್ ಬ್ಯಾಮ್ ಬ್ಯಾಕ್ ಕಿಡ್ಸ್ ಅಂತ ಆ ಮೂವಿಲೂ ಸಹ ಆಕ್ಟ್ ಮಾಡಿದ್ದಾರೆ. ಮತ್ತೆ ವಿನ್ನರು ಸಹ ಸ್ಟೇಟ್ ಲೆವೆಲ್ ಡ್ಯಾನ್ಸರು. ಡ್ಯಾನ್ಸಿಂಗ್ ಅಂದ್ರೆ ಫುಲ್ಲು ಹುಚ್ಚು ನಮ್ಮ ಅಪ್ಪುಮ್ಮಗೆ. ಸೊ ಹಂಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಜರ್ನಿ ಕಾರ್ಮೆಲ್ ಸ್ಕೂಲ್ ಇಂದ ಎಲ್ಲಿಗೆ ಬಂತು ಅಂದ್ರೆ, ಸ್ಕೂಲ್ ಇನ್ನೂ ಒಂದ್ ವರ್ಸ್ಟ್ ಮೆಮೊರಿ ಜೊತೆ ನನಗೆ ಗೊತ್ತಿರೋದು ಬಂದು ಇವ್ರು ಹೇಳಿದ್ದೊಂದು ಏನಂತ ಅಂದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಅವ್ರ ಮನೇಲಿ ಯಾರು ಬರ್ತಾ ಇರ್ಲಿಲ್ಲ. ಅದು ಇದು ನನ್ಗೂ ರಿಲೇಟೆಡ್ ಆಗುತ್ತೆ, ಇದೆಲ್ಲ ರಿಲೇಟೆಡ್ ಆಗುತ್ತೆ ನನ್ಗೆ. ಯಾಕಂದ್ರೆ ನಮ್ಮ ಮಮ್ಮಿ ಡ್ಯಾಡಿನೂ ಬರ್ತಾ ಇರ್ಲಿಲ್ಲ. ಸೇಮ್ ಇವ್ರು ಅಷ್ಟೇ, ನಾನು ಮಮ್ಮಿ ಬಾ ಮಮ್ಮಿ, ಡ್ಯಾಡಿ ಬಾ ಡ್ಯಾಡಿ ಅನ್ಬೇಕಿತ್ತು. ಇವ್ರು ಅದನ್ನ ಹೇಳ್ತಾ ಇದ್ರು. ನನ್ಗೆ ಸ್ಕೂಲಲ್ಲಿ ವರ್ಸ್ಟ್ ಅಂದ್ರೆ ಅದೇ, ಅವ್ರು ಬರ್ತಾನೆ ಇರ್ಲಿಲ್ಲ ಅಂತ. ಇನ್ನೊಂದೇನಂದ್ರೆ ನನ್ಗೆ MMA ಕ್ಲಾಸ್ ತಗೋಬೇಕಾದ್ರೆ ಸೈಕಲ್ ಅಲ್ಲಿ ಬಿದ್ಬಿಟ್ಟು ಗುದ್ದಿರೋದು ಹೋಗಿ. ಆಟೋ ಬಂದ್ ಇವ್ರಿಗೆ ಗೊತ್ತಾ, ಆಟೋ ಇವ್ರು ಅವ್ರಿಗೆ ಗೊತ್ತಿಲ್ಲ. ಬಟ್ ಸ್ಟಿಲ್
ಬಿದ್ರೆ ಅಳ್ಬೇಕಲ್ವಾ, ಇವ್ರು ನಗ್ತಾ ಇದ್ರಂದೆ. ಯಾಕೆ ಹೇಳಿ, ಹೋಗ್ಬಿಟ್ಟಿದ್ದೆ, ಫುಲ್ ಸ್ಕಿನ್ ಔಟ್ ಆಗಿದೆ. ನಾನು ಅವತ್ತು ಥಾಟ್ ಆಫ್ ದ ಡೇ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದೀನಿ ಅಷ್ಟೇ. ಸೊ ಅದು ಒಂದು ವರ್ಸ್ ಮೆಮೊರಿ. ಮತ್ತೆ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್. ಇಷ್ಟನೇ ಇಲ್ದಿರೋ ಸಬ್ಜೆಕ್ಟ್ ಹಿಂದಿ. ಮಗಪ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಫುಲ್ ಬಯಟ್ ಮಾಡ್ಕೊಂಡು. ಬಟ್ ಯಾವ ಪುಣ್ಯಾತ್ಮ ವ್ಯಾಲ್ಯುವೇಟ್ ಮಾಡೋದ್ನ ಗೊತ್ತಿಲ್ಲ, 90+ ಕೊಟ್ಬಿಟ್ಟ ಹಿಂದಿಲಿ. 97 ಕೊಟ್ಬಿಟ್ರು ಹಿಂದಿಲಿ. ಮ್ಯಾಥ್ಸ್ ಮತ್ತೆ ಹಿಂದಿ ಹೈಯೆಸ್ಟ್ ಸ್ಕೋರು. ಮತ್ತೆ ನಮ್ಮ ಹುಡುಗಿ ಅವರು ಹೆಂಗೆ ಅಂದ್ರೆ ಟಾಪರ್, ರ್ಯಾಂಕಿಂಗು. ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಚೆನ್ನಾಗಿ ಓದ್ಬಿಟ್ಟು ಇಂಟ್ರೋವರ್ಟ್ ಆಗಿ ಮನೇಲಿ ಸೈಲೆಂಟ್ ಅನ್ನಿಸ್ಕೊಂಡು ಚೆನ್ನಾಗಿ ಓದ್ತಾ ಇದ್ರು. ಸೊ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಬಂತಲ್ಲ, SLC ಎಲ್ಲ ಮಾರ್ಕ್ಸ್ ಚೆನ್ನಾಗಿ ಬಂತು. ಸೊ ಏನ್ ಮಾಡಿದ್ರು, ಇವಾಗ ನೆಕ್ಸ್ಟ್ ಕಾಲೇಜು. ಸೊ ಇದು ಟ್ವಿಸ್ಟ್. ಕಾಲೇಜ್ ಬಂದ್ಬಿಟ್ಟು ಕುಮಾರನ್ಸ್ ಅಲ್ಲಿ ಓದಿದ್ದು. ಇವ್ರೊಂದ್ ಹತ್ರ ಅಡ್ಮಿಷನ್ ಹೋಗಿದೆ. ಅಲ್ಲಿ ಗಜೇಂದ್ರ ಅಂಕಲ್ ಆಲ್ರೆಡಿ ಅಡ್ಮಿಷನ್ ಮಾಡಿ ಫೀಸ್ ಎಲ್ಲ ಕಟ್ಬಿಟ್ಟು ಫೋನ್ ಮಾಡ್ತವ್ರೆ. ಇವ್ರ ಜೊತೆ ಕಸಿನ್ಸ್ ಸೇರಿಸ್ಬಿಟ್ಟಿದ್ದಾರೆ. ಅಪ್ಪುಮ್ಮಗ್ ಬೇಜಾರಾಯ್ತೋ ಅಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಕಸಿನ್ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಕುಮಾರಸ್ವಾಮಿ ಓದೋದಿಕ್ಕೆ, ಆ ಕಾಲೇಜ್ ಅಲ್ಲಿ ಓದೋದಿಕ್ಕೆ. ಚೆನ್ನಾಗಿ ನನ್ ಮಗಳು ಓದಿದಾಳಲ್ಲ ಅಂದ್ಬಿಟ್ಟು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆಲ್ಲ ಅಂತ ಸೈನ್ಸ್ ಆಗಿ ಕೊಡಿಸ್ಬಿಟ್ಟು. ಸೊ ಸೈನ್ಸ್ ಅಲ್ಲೂ ಚೆನ್ನಾಗಿ ಓದಿ, ಆಕ್ಚುಲಿ ಶಿ ವಾಸ್ ಅ ಡಿಸ್ಟಿಂಕ್ಷನ್ ಇನ್ ಸೈನ್ಸ್ ಸೆಕೆಂಡ್ PU. ಸೊ 10th ಅಲ್ಲಿ 90+, ಸೆಕೆಂಡ್ PU ಅಲ್ಲಿ ಡಿಸ್ಟಿಂಕ್ಷನ್. ಸೊ 90+. ಕಾಲೇಜಲ್ಲೂ ಸಹ ಚೆನ್ನಾಗಿ. ಇದು ಕಾಲೇಜ್ದು ನಾನು ಹೇಳಬೇಕು. ಏನಂತಂದ್ರೆ, ನಿಮಗ್ ಗೊತ್ತಾ, ಯಾರಾದ್ರೂ ಕಾಲೇಜ್ನ ಬಂಕ್ ಮಾಡ್ಬಿಟ್ಟು ಮಮ್ಮಿ ನಾನ್ ಕಾಲೇಜ್ ಬಂಕ್ ಮಾಡಿ ಮನೆಗ್ ಬರ್ತಾ ಇದೀನಿ ಅಂತ ಹೇಳಿದವ್ರಂದ್ರೆ ಇವ್ರೆ ಅನ್ಸುತ್ತೆ. ಇವಾಗಿನ ಎಲ್ಲಾರು ಅಯ್ಯೋ ಮಮ್ಮಿ ಗೊತ್ತಾಗ್ಬಿಟ್ರೆ, ಡ್ಯಾಡಿ ಗೊತ್ತಾಗ್ಬಿಟ್ರೆ ಹೆಂಗೆ ಅಂದ್ರೆ, ಇವರು ಕಾಲೇಜ್ ಬಂಕ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಮನೆಗೆ ಹೋಗ್ಬಿಟ್ಟು ಸೀರಿಯಲ್ ಬಿಗ್ ಬಾಸ್ ಟೆಲಿಕಾಸ್ಟ್. ಇದನ್ನ ನೋಡ್ಕೊಂಡು ಕಾಲೇಜ್ ಬಂಕ್ ಮಾಡ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳ್ದವ್ರಂದ್ರೆ ಇವ್ರೆ ಅನ್ಸುತ್ತೆ. ಸೊ ಮಮ್ಮಿಗೆಲ್ಲ ಹೇಳ್ಬಿಟ್ಟು ಕಾಲೇಜ್ ನ ಬಂಕ್ ಮಾಡು ಮನೆಗೆ ಹೋಗ್ತಾ ಇದ್ದಿದ್ದು ಸ್ಟೂಡೆಂಟ್. ಹಂಗನ್ಬಿಟ್ಟು ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರು ಸಹ, ಇಲ್ಲ ಅಂದ್ರೂ ಸಹ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಿಕಾಸ್ ಶಿ ವಾಸ್ ಅ ಸ್ಟುಡಿಯಸ್ ಅನ್ನೋತರ, ಲೈಕ್ ಚೆನ್ನಾಗಿ ಓದ್ತಾ ಇದ್ರು. ಸೊ ಏನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಸೊ ಸೆಕೆಂಡ್ PU ಒಳ್ಳೆ ಮಾರ್ಕ್ಸ್ ಬಂತು. ಸೈನ್ಸ್ ಆಗಿದ್ರಿಂದ ನೀಟು ಸೀಟಲ್ಲೆಲ್ಲ ಬರ್ದಿ ಒಳ್ಳೆ ರ್ಯಾಂಕಿಂಗ್ ಬಂತು. ಸೊ ಶಿ ಗಾಟ್ SJBIT. ಅಲ್ಲೋಗಿದ್ದು ಅಭಿ ಅಣ್ಣಂಗೋಸ್ಕರ. SJBIT. ಅವ್ರಿಗೆ ಬೇಗ ನೀಟಲ್ಲೆಲ್ಲ ಚೆನ್ನಾಗಿ ರ್ಯಾಂಕಿಂಗ್ ಬಂದಿತ್ತು, ಬೇಗ ಸೆಲೆಕ್ಟ್ ಆಗ್ಬಿಟ್ಟು. CET ಅಲ್ಲಿ ಚೆನ್ನಾಗಿ ಇದ್ ಮಾಡಿದ್ರಿಂದ, ರ್ಯಾಂಕಿಂಗ್ ಎಲ್ಲ ಬೇಗ ಸಿಕ್ಕಿದ್ರಿಂದ ಸೀಟ್ ಬೇಗ ಸಿಕ್ಬಿಡ್ತು. ಸೊ ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರು, ಏನು ಗೊತ್ತಿಲ್ಲ, ಬಿಕಾಸ್ ಆಫ್ ಅಭಿ ಅಣ್ಣ ಸಿವಿಲ್ ಇಂಜಿನಿಯರಿಂಗ್. ಸೊ SJBIT ಅಲ್ಲಿ ಇವ್ರದ್ದಾಯ್ತು. ಸೊ ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಇವಾಗ ಇಂಜಿನಿಯರಿಂಗು ಆಯ್ತು. ಸೊ ಒಂದಿನೂ ಸಹ 9 to 6 ಕಾರ್ಪೊರೇಟ್ ಜಾಬ್ ಮಾಡಿಲ್ಲ ಮೇಡಮ್. ಇವಾಗ ನೀವು ಅಪ್ಪಮ್ಮ ಜೊತೆ ಇದೀರಲ್ವಾ, ಸೊ ಅಪ್ಪಮ್ಮ ಅದು ಫಸ್ಟ್ ಜಾಬ್ ಏನಿರ್ಬೋದು? ಅದಕ್ಕಿಂತ ಮುಂಚೆ ಕ್ಲಾಸೆಟ್ ಸೆಕೆಂಡ್, ಫಸ್ಟ್ ಜಾಬ್ ಅಂದ್ಬಿಟ್ಟು ಅವ್ರೊಂದು ಬ್ಲಾಗ್ ಅಲ್ಲಿ ಕೇಳಿದ್ರು ಯಾರನ್ನೋ ಕ್ವಶನ್. ಅಭಿ ಅಣ್ಣನು ಗೊತ್ತಿರ್ಲಿಲ್ಲ. ಆಮೇಲೆ ಹೇಳಿದ್ದು ಆಕ್ಚುಲಿ ಇವರು ಟ್ಯೂಷನ್ ತಗೊಂತಾ ಇದ್ರು, ಟೀಚರ್. ಸೊ ಟೀಚರ್ ಆಗಿ ಟ್ಯೂಷನ್ ತಗೊಂತಾ ಇದ್ರು. ಅಭಿ ಅಣ್ಣನು ಹೋಗ್ತಾ ಇದ್ರು, ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದ್ರು ಹೋಗ್ತಾ ಇದ್ರಂತೆ ಏನೋ ಟ್ಯೂಷನ್ಗೆ. ಸೊ ಫಸ್ಟ್ ಜಾಬ್ ಟೀಚರ್. ಸೊ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಅವ್ರದೇ ಒಂದು ಕ್ಲೋಸೆಟ್ ಕ್ಲಾತಿಂಗ್ ಸ್ಟಿಚ್ ಮಾಡ್ತಿರ್ಲಿಲ್ಲ, ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು. ಸ್ಟಿಚಿಂಗ್ ಮಾತ್ರ ಬೇರೆಯವ್ರ ಹತ್ರ ಕೊಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಎಲ್ಲ ಇತ್ತು. ಸೊ ಅದು ಸೆಕೆಂಡ್ ಜಾಬ್. ಥರ್ಡ್ ಜಾಬ್ ಬಂದ್ಬಿಟ್ಟು ಇವ್ರದ್ದು ಹರ್ಬಲ್ ಲೈಫ್. ಐ ಥಿಂಕ್ ಇಫ್ ಐ ನಾಟ್ ರಾಂಗ್, ಹರ್ಬಲ್ ಲೈಫ್. ಎಷ್ಟು ಗ್ರಾಟಿಟ್ಯೂಡ್ ಅಂತ ಅಂದ್ರೆ ಗ್ರಾಟಿಟ್ಯೂಡ್ ಕ್ವೀನ್ ಅನ್ಬೋದು. ಬಿಕಾಸ್ ಯಾಕಂತ ಅಂದ್ರೆ ನಾನು ನನ್ನ ಫೋನಲ್ಲಿ ಇನ್ನೂ ಫೋಟೋ ಇಟ್ಕೊಂಡಿಲ್ಲ. ನಾನು ಇಟ್ಕೋಬೇಕು ಅಂತ ಅಂದ್ರೆ ನಾನು ಅವ್ರದ್ದು ನಂದು ಜೊತೆಲಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿಲ್ಲ. ಇವರು ಹರ್ಬಲ್ ಲೈಫ್ ಇವ್ರಿಗೆ ಫೌಂಡರ್ ಇದ್ರಲ್ಲ, ಅವ್ರ ಫೋಟೋನ ವಾಲ್ ಪೇಪರ್ ಇಟ್ಕೊಂಡಿದ್ರು. ಬಿಕಾಸ್ ಅವ್ರ ಲೈಫ್ ಚೇಂಜ್ ಆಗಿದೆ ಹರ್ಬಲ್ ಲೈಫ್ ಇಂದ ಅನ್ಬಿಟ್ಟು ಅವ್ರ ಫೋಟೋ, ಯಾರು ಫೌಂಡರ್ ಇದಾರಲ್ಲ ಅವ್ರದ್ದು ಫೋಟೋ ಇಟ್ಕೊಂಡಿದ್ರು ವಾಲ್ ಪೇಪರ್ಗೆ. 3 ವಾಲ್ ಪೇಪರ್ಸ್ ಇಟ್ಕೋಬಹುದು ಅವ್ರದ್ದು ಐಫೋನ್ ಸೆಟ್ಟಿಂಗ್ ಅಲ್ಲಿ. ನಂಗೆ ಗೊತ್ತಿಲ್ಲ ನನ್ನ ಐಫೋನ್ ಅಲ್ಲ, ಬಟ್ ಅದು ಇಟ್ಕೋಬಹುದು, ಆಪ್ಷನ್ಸ್ ಇದೆ. ಸೊ ಇವರು ಹರ್ಬಲ್ ಲೈಫ್ ಫೌಂಡರ್ದು ಇಟ್ಕೊಂಡಿದ್ರು. ಬಿಕಾಸ್ ಆಫ್ ಅವರಿಂದ ನಾನಲ್ವಾ ಅಂತ. ನಾನು ಇಟ್ಕೊಂತೀನಿ ನನ್ನ ಜೊತೆ, ನನ್ಗೆ ಕ್ಲೋಸ್ ಅಪ್ ಅಲ್ಲಿ ತಗೊಂಡ್ ಫೋಟೋನ, ಅದಕ್ಕೆ ಇನ್ನೂ ಇಟ್ಕೊಂಡಿಲ್ಲ. ಸೊ ಅದು ಹರ್ಬಲ್ ಲೈಫ್. ಅವ್ರ ಲೈಫ್ ಫುಲ್ ಚೇಂಜ್ ಆಗಿದ್ದು ಹರ್ಬಲ್ ಲೈಫ್. ಇವಾಗ ಪರ್ಸನಲ್ ಹರ್ಬಲ್ ಲೈಫ್. ಆಮೇಲೆ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಕೋಚು, ಮ್ಯಾನಿಫೆಸ್ಟೇಷನ್ ಕೋಚು, ಕಂಟೆಂಟ್ ಕ್ರಿಯೇಟರು, ಯೂಟ್ಯೂಬ್ ಬ್ಲಾಗರು, ಬೆಸ್ಟ್ ಮಾಮು, ಬೆಸ್ಟ್ ಸಿಸ್ಟರ್, ಆಮೇಲೆ ಡಾಟರ್ ವೈಫ್, ಫ್ರೆಂಡ್, ಇಷ್ಟೊಂದಿದೆ. ಬೆಸ್ಟ್ ಫ್ರೆಂಡ್. ಆಮೇಲೆ ಸೊ ಇವಾಗ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಕೋಚಿಗೆ ಬಂದ್ರೆ ನನ್ಗೆ
ನಾನೇನ್ ಹೆಂಗೆ ಹೇಳ್ಬೇಕಂದ್ರೆ ಇವಾಗ ಒಂದು ಡಿಸೈಡ್ ಏನೋ ಒಂದ್ ತಗೊಂತೀವಿ ಕ್ಲಾಸ್ ಏನಾದ್ರು ಒಂದ್ ಮಾಡ್ತೀವಿ ಅಂತ ಅಂದ್ರೆ ಟು ಬಿ ಹಾನೆಸ್ಟ್ ನಾವ್ ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತಿವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇವ್ರನ್ನ ಫಾಲೋ ಮಾಡ್ತಾ ಇದೀನಿ ನಾನು ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಇಂದ ಫಾಲೋ ಮಾಡ್ತಾರೆ. 1 year ಸಹ ಆಗಿಲ್ಲ. ನನ್ಗೆ ಸಹ ಶಾಕ್ ಆಯ್ತು. ಯಾಕೆ ಅಂತ ಅಂದ್ರೆ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಕ್ಲಾಸ್ ತಗೊಂತಿದಾರಲ್ಲ ಅದನ್ನ ಕಲ್ತ್ಕೊಳ್ಳೋದಕ್ಕೆ she went to international. ಅಲ್ಲಿ ಹೋಗಿ ಇವಾಗ ಏನೋ ಒಂದ್ ತಗೊಂತೀವಿ, ಫೀಸ್ ತಗೊಂತೀವಿ, ಬರೀತೀವಿ, ಮಾಡ್ತೀವಿ, ಸರಿ ಅವ್ರಿಗೆ ಟೇಕ್ ಕೇರ್ ಮಾಡ್ತೀವಿ, ಆತರ ಅಲ್ಲ. ನಾನೇನೋ ಒಂದ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರ ಅದ್ರ ಮೇಲೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಎಷ್ಟು ಎಫರ್ಟ್ ಹಾಕ್ತಾರೆ ಅಂದ್ರೆ ಅವ್ರು ಯಾವ್ದೋ ಒಂದು ದೇಶದಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದು 3 days 1 day ಇಂಟರ್ನ್ಯಾಷನಲ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದು ಇಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಅದಕ್ಕೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ಬೇಕು. ಇಟ್ಸ್ ರಿಯಲಿ ಟೂ ಬಿಗ್. ಚಿಕ್ಕದಂತೂ ಅಲ್ಲ. ಇವಾಗ ನಾವ್ ಯಾವ್ದೋ ಒಂದು ಕ್ಲಾಸ್ ತಗೋಬಹುದು, ಸೆಷನ್ ತಗೋಬಹುದು, ನಾವ್ ಅಲ್ಲಿ ನೋಡ್ಕೊಂಡು ಹೇಳಿದ್ವಿ, ಇಲ್ಲಿ ನೋಡ್ಕೊಂಡು ನಿಮ್ಗೆ ಟೀಚ್ ಮಾಡ್ತಾ ಇದೀವಿ ಅಲ್ಲ. ಇಲ್ಲಿಂದ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಕಲ್ತ್ಕೊಂಡ್ ಬಂದು ಅವ್ರ ಕ್ಲೈಂಟ್ಸ್ ಬಗ್ಗೆ, ನಿಮ್ಮ ಕೆಲ್ಸದ ಬಗ್ಗೆ ನೀವ್ ಎಷ್ಟು ಹೆಮ್ಮೆ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಅದ್ರ ಮೇಲೆ ನಿಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ, ಲವ್ ಅಂತ ಹೇಳ್ಬೋದು, ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತೀರಾ ಆ ಕೆಲ್ಸನ ಅಂತ ಅನ್ನಿಸ್ತು. ಅದು ತುಂಬಾ ಖುಷಿ ಆಯ್ತು. ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್. ಆಮೇಲೆ ನಿಮ್ ವೇಟ್ ಲಾಸ್ ಕ್ಲೈಂಟ್ ವೇಟ್ ಲಾಸ್ ಕ್ಲೈಂಟ್ಸ್ ದೆಲ್ಲ ಹೆಂಗೆ ನೀವು ಟೇಕ್ ಕೇರ್ ಮಾಡ್ತೀರಾ, ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಮೆಸೇಜಸ್ಗೆಲ್ಲ ಹೇಗ್ ರೆಸ್ಪಾಂಡ್ ಮಾಡ್ತೀರಾ, ಅದ್ರ ಜೊತೆಗೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟು, ಆ ಕಡೆ ಯೂಟ್ಯೂಬ್ ಅಲ್ಲಿ ಬ್ಲಾಗು, ಚಿಂಚಂಬು ನೋಡ್ಕೋಬೇಕು, ಎಲ್ಲ ಮಾಡ್ತಿರಲ್ಲ, ನಿಮ್ಗೆ ಹೆಂಗ್ ಟೈಮ್ ಸಿಗುತ್ತೆ ಅಷ್ಟೆಲ್ಲ ಮಾಡೋದಕ್ಕೆ. ಆಮೇಲೆ ಇವ್ರದ್ದು ನನ್ಗೆ ಫೇವ್ರೆಟ್ ಕ್ಯಾಪ್ಷನ್ ಆಗ್ಲಿ, ಟೈಟಲ್ ಆಗ್ಲಿ, ಸ್ಟೇಟ್ಮೆಂಟ್ ಅಂದ್ರೆ ಮೈಂಡ್ ಇಸ್ ಎವ್ರಿಥಿಂಗ್. ನನ್ಗೇನಾದ್ರೂ ಬೇಜಾರಾದಾಗ ಹೋಗಿ ನೋಡ್ಬಿಡ್ತೀನಿ, ಒಂದೆರಡು ವರ್ಷದಿಂದ ಇರೋ ಲಾಗ್ ನೋಡ್ಬಿಡ್ತೀನಿ. ಅವಾಗಾದ್ರೆ ಅವರೆಲ್ಲ ಹೇಳ್ತಾ ಇರ್ತಾರೆ ಮೈಂಡ್ ಇಸ್ ಎವ್ರಿಥಿಂಗ್, ಮಾಡ್ಬೇಕು ಅಂತ ಎಲ್ಲ ಮಾತಾಡ್ತಾ ಇರ್ತಾರಲ್ಲ, ಅವಾಗ ನನ್ ಮೂಡ್ಗೆ ಬಂದ್ಬಿಡ್ತೀನಿ ಹಂಗೆ. ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ ನನ್ನ ಡೈಲಿ ರೊಟೀನ್ ಅಲ್ಲಿ ಇವಾಗ ಇವ್ರದ್ದು ಒಂದು ಫೋಟೋ ಇಲ್ಲ ಒಂದು ಬ್ಲಾಗು, ಒಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನಾದ್ರೂ ನೋಡಿಲ್ಲ ಅಂದ್ರೆ ನನ್ ಡೇ ಮುಗಿಯಲ್ಲ. ಅವ್ರ ಇದ್ದೇ ಇರ್ಬೇಕು ಅದ್ರಲ್ಲಿ, ಏನೋ ಒಂದ್ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ಸ್ಬಿಡುತ್ತೆ. ಆತರ ದಿನ ನೋಡಿ 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 ಇವಾಗ ನನ್ಗೆ ಮಾತಾಡೋ ರೀತಿನೇ ಚೇಂಜ್ ಆಗ್ಬಿಟ್ಟಿದೆ. ಇವರೆಲ್ಲ ಚಿಂಚುಮನ, ಕುಳ್ಳಿ ಮರಿ, ಬನ್ನಿ ರಾಣಿ ಇಲ್ಲಿ, ತರ್ಲೆ ಮರಿ, ಆತರ ಎಲ್ಲ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ. ಮಗುನ ಹೋಗೆ ಬಾರೆ ಅಂತ ಎಲ್ಲ ಮಾತಾಡ್ಸಲ್ಲ. ಸೊ ನನ್ಗೆ ನನ್ ಪುಟ್ಟ ತಂಗಿ ಇದಾರೆ, ಅವ್ರನ್ನು ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಏನ್ ಬೇಕಾಗಿದ್ ಕೆಲ್ಸ ನಿನ್ಗೆ, ಯಾಕೆ ಈ ತರ ಮಾತಾಡ್ತಾ ಇದೀಯಾ, ಆತರ ಎಲ್ಲ ಕೇಳ್ತಾ ಇದ್ರು. ಸೊ ನಾವ್ ಏನಾದ್ರೂ ಒಂದು ಚೇಂಜ್ ಆಗ್ಬೇಕು ಅಂದ್ರೆ ಅವ್ರ ಅಕ್ಕಪಕ್ಕದಲ್ಲೇ ಇರ್ಬೇಕು ಅಂತ ಎಲ್ಲ ಏನಿಲ್ಲ. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ರೇನೆ ಸಾಕು. ಆತರ ನಮ್ಮ ವೇ ಆಫ್ ಟಾಕಿಂಗು ಸಹ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಅನ್ನಿಸ್ತು. ಆಮೇಲೆ ಇದು ಇಷ್ಟು ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ದು ಮ್ಯಾನಿಫೆಸ್ಟೇಷನ್ ಬಂದ್ಬಿಟ್ಟು, ಮ್ಯಾನಿಫೆಸ್ಟೇಷನ್ ಇವತ್ ನಾನು ಏನ್ ಹಿಂಗ್ ಕುತ್ಕೊಂಡಿದೀನಿ, ಇಲ್ಲಾಂದ್ರೆ ನಾನು ಏನ್ ಬಟ್ಟೆ ಹಾಕೊಂಡಿದೀನಿ, ಇಷ್ಟು ಚೆನ್ನಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲದಕ್ಕೂ ಮೇನ್ ರೀಸನ್ ಇವ್ರೆ. ಮೇನ್ ರೀಸನ್ ನನ್ ತುಂಬಾ ಎಮೋಷನಲಿ ಅಟ್ಯಾಚ್ಡ್. ಆದ್ರೆ ಅದನ್ನೆಲ್ಲಾನು ನಾನು ಹೇಗೆ ಓವರ್ಕಮ್ ಮಾಡಿದೀನಿ, ಇವತ್ತಿಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ, ಅಳ್ತಾ ಇಲ್ಲ, ನಗ್ತಾ ಇದ್ದೀನಿ, ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಎಲ್ಲ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಇಸ್ ಅರ್ಪಿತಾ ವಿಷಯ ಹೇಳಬೇಕು. ಯಾಕೆ ಅಂದ್ರೆ ನಾನು ಎಮೋಷನಲ್ ಅಟ್ಯಾಚ್ಡ್ ಅಲ್ವಾ. ಯಾರಾದ್ರೂ ಏನಾದ್ರು ನನ್ಗೆ ಪ್ರೀತಿ ಕೊಡ್ತಾ ಇದ್ರೆ ಅಂದ್ರೆ ಜಾಸ್ತಿ ಕೊಡ್ಬೇಕು, ನನ್ನ ಹತ್ರನೇ ಇರ್ಬೇಕು, ಅಟೆನ್ಷನ್ ಸೀಕರ್, ಎಲ್ಲ ನನ್ನ ಹತ್ರನೇ ಇರ್ಬೇಕು ಅಂತ. ಬಟ್ ಅವ್ರು ಹೇಳಿದ್ರು ಫಸ್ಟ್ ನೀವು ಫಸ್ಟ್, ಆಮೇಲೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದ, ನಿಮ್ಮಿಂದ ನೀವ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಇಲ್ಲ. ಸೊ ಇವಾಗ ನಾನು ನನ್ನ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅಷ್ಟು ಪ್ರೀತಿಸ್ತೀನಿ ನಾನು. ಅದಕ್ಕೆ ಮೇನ್ ರೀಸನ್ ಇವ್ರೆ. ತುಂಬಾ ಖುಷಿ ಆಗ್ತಿದೆ. ಏನಾದ್ರೂ ಒಂದು 2025 ಅಲ್ಲಿ ಬೆಸ್ಟ್ ಥಿಂಗ್ ಏನೋ ಒಂದ್ ಮಾಡಿದ್ರಿ ಅಂದ್ರೆ MMA ಕ್ಲಾಸ್ ಅಟೆಂಡ್ ಮಾಡಿದ್ದು. ಅದನ್ನು ಸಹ ನಾನು ಎಷ್ಟು ಕಷ್ಟಪಟ್ಟು ಅಟೆಂಡ್ ಮಾಡಿದ್ದೆ ಅಂದ್ರೆ OT ಎಲ್ಲ ಮಾಡಿ, ಓವರ್ ಟೈಮ್ ಎಲ್ಲ ಮಾಡಿ, ಫೀಸ್ ಕಟ್ಟೋದಕ್ಕೆ 200 rupees ಶಾರ್ಟೇಜ್ ಆಯ್ತು. ಬಟ್ ಸ್ಟಿಲ್ ನನ್ನ ಫ್ರೆಂಡ್ ಹತ್ರ ಹೆಂಗೋ ತಗೊಂಡು ಪೇ ಮಾಡಿ ಆಮೇಲೆ ಜಾಯಿನ್ ಆಗ್ಬಿಟ್ಟೆ. ಕನಸು ನೆರವೇರಿತು. ಆಮೇಲೆ ಅಷ್ಟೆಲ್ಲ ಆದ್ಮೇಲೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಎಲ್ಲ ತಗೊಂಡ್ಮೇಲೆ ಒಂದು ಏನ್ ಹೇಳ್ಬೇಕು ಅಂತಂದ್ರೆ, ನಾನು ವಿತೌಟ್ ನಿಮ್ ಪರ್ಮಿಷನ್ ನೀವೇನ್ ಹೇಳ್ಕೊಡ್ತಾ ಇದ್ರು ಅದೇ ತರ ಒಂದ್ 4 ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟೆ. ಸಾರಿ ಅದಕ್ಕೆ. MMA ಇವ್ರದ್ದು ಕ್ಲಾಸಸ್ ಜಾಯಿನ್ ಆದ್ಮೇಲೆ ಲೈಕ್ ನಾನು ಮಾತಾಡೋ ರೀತಿ ಎಲ್ಲ ಚೇಂಜ್ ಆಯ್ತು. ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗ್ಲಿ, ಇಲ್ಲಾಂದ್ರೆ ನಮ್ ಸುತ್ತ ಒಂದು ಎನರ್ಜಿ ಇರುತ್ತೆ, ಈ ತರ ಎಲ್ಲ ಟರ್ಮಿನಾಲಜೀಸ್ ಎಲ್ಲ ಚೇಂಜ್ ಆಯ್ತಲ್ವಾ. ಸೊ ಏನಂತಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ನಾನ್ ಮಾತಾಡೋದು ನೋಡಿ ನನ್ಗೂ ಹೇಳ್ಕೊಡ್ತೀಯ ಆಫೀಸಲ್ಲಿ,
ನನ್ಗೂ ಹೇಳ್ಕೊಡ್ತೀಯಾ ಹೆಂಗೆ ಇದೆಲ್ಲ, ನನ್ಗೂ ಸ್ವಲ್ಪ ಕಲ್ತ್ಕೋಬೇಕು ಅಂತ ಎಲ್ಲ ಇಂಟ್ರೆಸ್ಟಿಂಗ್ ಬಂತು. ನಂತರನೇ ಇವ್ರು ಎಷ್ಟು ಬಿಲೀವ್ ಮಾಡ್ತಾರಲ್ವಾ, ಮ್ಯಾನಿಫೆಸ್ಟೇಷನ್ ಎಲ್ಲಾರ್ಗು ವರ್ಕ್ ಆಗುತ್ತೆ ಅಲ್ವಾ ಅಂತ ಅನಿಸ್ತಾ ಇತ್ತು. ನಮ್ಗೆ ಏನಾದ್ರು ಬೇಕು ಅಂದ್ರೆ ಆಫೀಸ್ ಕೆಲ್ಸದ ಬಗ್ಗೆ ಇಬ್ರು ಜೊತೆಗೆ ಮ್ಯಾನಿಫೆಸ್ಟ್ ಮಾಡ್ತೀವಿ, ಹಂಗೆ ವರ್ಕ್ ಆಗೋಗ್ಬಿಡುತ್ತೆ. ಫೈಲ್ಸ್ ಎಲ್ಲ ಜಾಸ್ತಿ ಬರ್ಬಾರ್ದು, ಕೆಲ್ಸ ಕಮ್ಮಿ ಇರ್ಬೇಕು ಅಂತ ಅಂದ್ರೆ ಕಮ್ಮಿನೇ ಬಂದ್ಬಿಟ್ಟಿರುತ್ತೆ, ಎಲ್ಲ ಹಂಗೆ ವರ್ಕ್ ಆಗ್ಬಿಡುತ್ತೆ. ಬೆಸ್ಟ್ ಎಂಪ್ಲಾಯಿ ಬಂತು, ಅದೆಲ್ಲ ನೋಡ್ತಾ ಇದ್ದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ಗೆ 5 ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದ್ರು, ಎಷ್ಟೋ ಜನಕ್ಕೆ ಹೇಳ್ಕೊಟ್ಬಿಟ್ಟಿದೀನಿ. ಎಲ್ಲರಿಗೂ ಸಹ ಇದಾಗುತ್ತೆ, ಯಾಕೆ ಆಗೋದಿಲ್ಲ, ಜಸ್ಟ್ ಒಂದೇ ಒಂದ್ ಥಿಂಗು, ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್ ಅಂತ ಅದೆಲ್ಲ ಮಾಡಿದೆ. ಸೊ ನಾನು ಏನ್ ಮಾಡಿದೆ, 10K ನನಗ್ ಬಂದಿತ್ತಲ್ವಾ, ಸೊ 10K ಅಲ್ಲಿ 5K ಒಂದು ಓಲ್ಡ್ ಏಜ್ ಹೋಮ್ ಇದೆ. ನಾನು ಯಾವಾಗ್ಲೂ ಓಲ್ಡ್ ಏಜ್ ಹೋಮ್ಗೆ ಹೋಗ್ತೀನಿ. ಅಲ್ಲಿ ಇವ್ರ ಹೆಸರಲ್ಲಿ ಅವ್ರಿಗೆ ಒನ್ ಟೈಮ್ ಫುಡ್ 50 ಸ್ಟೂಡೆಂಟ್ 50 ಓಲ್ಡ್ ಏಜ್ ಹೋಮ್ ಇರೋದು, ಅವ್ರಷ್ಟು ಜನಕ್ಕೂ 50 ಇದಕ್ಕೆ 5K ಆಗುತ್ತೆ ಒನ್ ಟೈಮ್ ಲಂಚ್ಗೆ ಅಂತ ಹೇಳಿದ್ರು. ಸೊ ಇವ್ರ ಹೆಸರಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಲಂಚ್ ಪ್ರೊವೈಡ್ ಮಾಡಿ, ಕೇಕ್ ಕಟ್ ಮಾಡಿಸಿ, ನಮ್ಮ ಅಪ್ಪುಮಗೆ ತುಂಬಾ ಬ್ಲೆಸಿಂಗ್ಸ್ ಕೊಡಿ ಅಂತ ಕೇಳ್ಕೊಂಡು ಬಂದೆ. ಆಮೇಲೆ ಇದ್ದಿದ್ 5K ಅಲ್ಲಿ ಒಂದಷ್ಟು ಥಿಂಗ್ಸ್ ತಗೋ ಬಂದಿದೀನಿ, ಅದನ್ನೆಲ್ಲ ಇವಾಗ ಕೊಡ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ, ತಡ್ಕೊಳಕ್ ಆಗ್ತಾ ಇಲ್ಲ, ನಡುಕ್ತಾ ಇದೆ ಕೈಯೆಲ್ಲ. ಆಮೇಲೆ ಆ ದುಡ್ಡಲ್ಲಿ ಒಂದು ಸ್ಯಾರಿ ತಗೋ ಬಂದಿದ್ದೀನಿ. ಆಮೇಲೆ ಇವ್ರಿಗೆ ಸಾಯಿಬಾಬಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸೊ ನನ್ ಫ್ರೆಂಡ್ ಒಬ್ರು ಮಧ್ಯಪ್ರದೇಶಲ್ಲಿ ಇರೋದು, ಅವ್ರು ಇವಾಗ ವರ್ಕ್ ಫ್ರಮ್ ಹೋಮ್ ಹೋಗ್ತಾ ಇದ್ರು. ಸೊ ಹೋಗೋಕ್ ಮುಂಚೆ ಅಲ್ಲಿಂದ ಶಿರಡಿಯಿಂದ ಒಂದು ಸಾಯಿಬಾಬಾ ಐಡಲ್ ಅದನ್ನ ತಗೋ ಬಂದಿದ್ದೀನಿ, ನಿಮ್ಗೆ ತಗೋ ಬಂದಿದ್ದೀನಿ. ಆಮೇಲೆ ಏನ್ ಗೊತ್ತಾಯ್ತು, ಒಂದ್ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು, ಅಳು ಬಂತು. ಆದ್ರೆ ಅಳ್ಳಿಲ್ಲ. ಏನಂತ ಅಂದ್ರೆ, ನಿಮ್ಗೆ ಚಾಮುಂಡೇಶ್ವರಿದು ಕುಂಕುಮ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಒಬ್ರು ಮನೆ ಪಕ್ಕದವ್ರು ತಂದ್ ಕೊಟ್ಟಿದ್ರು. ನಾನು ಅನ್ಕೊಂಡೆ ಮೇ ಬಿ ಇದೆಲ್ಲ ಯೂನಿವರ್ಸೇ ಕನೆಕ್ಟ್ ಮಾಡ್ತಾ ಇರೋದು ಅಂತ. ನಮ್ಮಮ್ಮ ಗೊತ್ತಿಲ್ಲದೆ ಅವ್ರ ಆಫೀಸ್ ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ಟಿದ್ದಾರೆ ಕುಂಕುಮ ಮತ್ತೆ ಲಡ್ಡು. ನಾನು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೆ, ಹೋಗೋ ದಿನ ತಗೊಂಡೋಗೋಣ ಅಂತ. ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಅಟ್ಲೀಸ್ಟ್ ಕುಂಕುಮ ಆಗಿರ್ಲಿ. ಆಮೇಲೆ ನಾನು ಒಂದ್ 2-3 ಸರಿ ಬ್ಲಾಗ್ ಅಲ್ಲೆಲ್ಲ ನೋಡಿದ್ದೆ, ಅದ್ ಇಟ್ಕೊಂಡ್ರೆ ನನ್ಗೊಂಥರ ಪವರ್, ತುಂಬಾ ಅಮ್ಮನ್ನ ತುಂಬಾ ನಂಬ್ತೀನಿ ಅಂತ ಎಲ್ಲ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದೆಲ್ಲ ಇಟ್ಕೊಂಡಿದ್ದೆ. ಅದು ಅಮ್ಮ ಎಲ್ಲೋ ಕೊಟ್ಬಿಟ್ಟಿದೀನಿ ಫ್ರೆಂಡ್ಗೆ ಇಲ್ಲ ಅಂತ ಅಂದ್ರು, ಅದೊಂದು ಬೇಜಾರ ಆಯ್ತು. ಕೀಪ್ ಗ್ರೋಯಿಂಗ್ ಅಪ್ಪುಮ ಅಂತ ಬರೀರಿ ಅಂತ, ಅವರು ಕೀಪ್ ಗ್ರೋಯಿಂಗ್ ಅಪ್ಪು ಅಂತ ಬರ್ದಿದ್ರು. ಇದು ಇಷ್ಟು ಜನ ಓಲ್ಡ್ ಏಜ್ ಪೀಪಲ್, ಒಂದಷ್ಟು ಜನಕ್ಕೆ ಬರಕ್ ಆಗಿಲ್ಲ, ತುಂಬಾ ವಯಸ್ಸಾಗಿ 3 ಫ್ಲೋರ್ ಅವರೇ ನೋಡ್ಕೊಂತಾ ಇರೋದು ಅವರು. ಸೊ ಅಪ್ಪುಮ ಬದಲು ನಾನು ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದೆ. ಇಷ್ಟು ಜನ ಅವರಿದ್ರು. ರೀಸೆಂಟ್ ಆಗಿ ನಮ್ ಡ್ಯಾಡಿ ಲಾಸ್ಟ್ ಮಂತ್ ನಮ್ ಡ್ಯಾಡಿ ಬರ್ಡೇಗೆ ನಾನು ಮಾಡಿಸಿದ್ದೆ. ಸೊ ಅವರು ಒನ್ ಟೈಮ್ ಮಾತ್ರ ಥ್ಯಾಂಕ್ ಯು ಬರ್ದಿದ್ರು. ನಾನು ಹೇಳ್ದೆ ಇಲ್ಲ, ನನಗೆ ಸ್ಪೆಸಿಫಿಕ್ ಆಗಿ 3 ಸರಿನೇ ಬರ್ಸ್ಕೊಡಿ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು. ಆಮೇಲೆ ಅವರೆಲ್ಲ ಇಲ್ಲಿ ಬರ್ದಿದ್ರು, ನಾನು ನನ್ನ ಹೆಸರು ಬರಿಬೇಡಿ, ಅರ್ಪಿತಾ ಹೆಸರು ಬರಿಬೇಕು, ಅರ್ಪಿತಾ ಅಭಿಷೇಕ್ ಅಂತ ಅಂದಾಗ ಆಮೇಲೆ ಅರ್ಪಿತಾ ಅಭಿಷೇಕ್ ಅಂತೆಲ್ಲ ಬರ್ಕೊಟ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಯಾಕೆ ಯಾರವರು, ಅವ್ರ ಬರ್ತಡೇನಾ ಅಂತ ಎಲ್ಲ ಕೇಳಿದ್ರು. ಅವ್ರ ಬರ್ತಡೇ ಇನ್ನೂ ಬಂದಿಲ್ಲ, ಅವ್ರ ಬರ್ತಡೇ ಟೈಮಲ್ಲಿ ಒಂದ್ಸರಿ ಬರ್ತೀನಿ, ಇವಾಗ ಅವ್ರ ಬರ್ತಡೇ ಅಲ್ಲ. ಅವ್ರಿಗೆ ನೀವೆಲ್ಲ ಬ್ಲೆಸ್ಸಿಂಗ್ಸ್ ಮಾಡಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತ ಎಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿ ಅಂತ ಹೇಳಿದೆ. ಅವರೆಲ್ಲ ಈ ಥರ ಎಲ್ಲ ಬ್ಲೆಸ್ ಮಾಡಿ, ಅದಕ್ಕೆ ಒಂದು ಫೋಟೋಸ್ ಎಲ್ಲ ತಗೊಂಡು ಅವ್ರ ಹತ್ರ ಚೆನ್ನಾಗಿ ಕೇಕ್ ಎಲ್ಲ ಕಟ್ ಮಾಡಿಸಿ. ಹುಡುಗಿ ನೋಡಿ, ಇಲ್ಲಿ ನನ್ನ ಬಗ್ಗೆನೇ ಒಂದು ಬುಕ್ ಇಟ್ಬಿಟ್ಟಿದೆ ಅಂತೆ. ದ ಸೀಕ್ರೆಟ್ ಆಫ್ ಗೆಟಿಂಗ್ ಅಹೆಡ್ ಇಸ್ ಗೆಟಿಂಗ್ ಸ್ಟಾರ್ಟೆಡ್. ಆಮೇಲೆ ಥ್ಯಾಂಕ್ ಯು ಇಟ್ಸ್ ಆಲ್ ಅಬೌಟ್ ಅಪ್ಪುಮ. ಅರ್ಪಿತಾ ಅಕ್ಕ, ಅಪ್ಪುಮ, ಡೇಟ್ ಆಫ್ ಬರ್ತು, ಸ್ಕೂಲು, ಫೇವ್ರೆಟ್ ಸಬ್ಜೆಕ್ಟು, ಹೇಟೆಸ್ಟ್ ಸಬ್ಜೆಕ್ಟು, ಮೋಸ್ಟ್ ಲವೆಬಲ್ ಹ್ಯಾಬಿಟ್ಟು, ಡ್ಯಾನ್ಸ್ ಅಂದರೆ ಹುಚ್ಚು. ಆಮೇಲೆ ಸಖತ್ ಇಂಟ್ರೋವರ್ಟು, ನಿಕ್ ನೇಮ್ಸ್, ಅವ್ರು ಹೇಳಿದ್ದೆಲ್ಲ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದಾರೆ ನನ್ನ ಬಗ್ಗೆ ಒಂದು ಸ್ಟೋರಿ. ಇನ್ನು ನಿಮ್ಮ ಬಗ್ಗೆ ಏನೇನು ಹೇಳ್ಬೇಕು ಕೇಳಿ, ಎಲ್ಲ ಇಷ್ಟುದ್ದ ಬಿಟ್ಟು ಇಡಿಸ್ಬಿಡ್ತೀನಿ, ಡಿಸ್ಟರಿನೇ ಇಟ್ಕೊಂಡ್ಬಿಟ್ಟಿದ್ದೀನಿ ತಲೆಯಲ್ಲಿ. ನಾವು ಆ್ಯಕ್ಚುಲಿ ಎಲ್ಲರಿಗೂ ಸರ್ಪ್ರೈಸ್ ಮಾಡ್ತಾ ಇದ್ವಿ, ಹೋಗಿ ಯಾರಿಗೂ ಹೇಳಿಲ್ಲ ಬರ್ತಾ ಇದೀವಿ ಅಂತ. ನಾವೆಲ್ಲರೂ ಮನೆ ಕೆಳಗಡೆ ಹೋಗ್ಬಿಟ್ಟು ಪೋರ್ಟರ್ ಬಂದಿದೆ ಇಸ್ಕೊಂಬಿಡಿ ಕೆಳಗಡೆ ಅಂತ ಫೋನ್ ಮಾಡಿ ಅವ್ರು ಬಂದಾಗ ಫುಲ್ ಸರ್ಪ್ರೈಸ್ ಆಗೋಗ್ತಾ ಇದ್ರೆ ಆಯ್ತಾ. ಸೊ ನಿಮಗೂ ಹಂಗೆ ಫಸ್ಟ್ ನೇಮ್, ಯು ವಾಂಟ್ ಬಿಲೀವ್, ನಾವು 25 ಜನದಲ್ಲಿ ಫಸ್ಟ್ ನೇಮೇ ಸಂಗೀತ ಅಂತ ಇದೆ. ಬಿಕಾಸ್ ನೀವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರೋ ಇಲ್ವೋ ಅದು ನೋಡಿಲ್ಲ, ಲೈಕ್ ಸಂಗೀತ ಹ್ಯಾಸ್ ಟು ಬಿ ದೇರ್ ಅಂತ ಕೊಟ್ಟಂತ ಒಂದು 3 ಜನ 4 ಜನ ಹೆಸರು ಹಂಗೆ ಫೈನಲೈಸ್ ಮಾಡಿದ್ವಿ. ಸೊ ಸಂಗೀತ ಅಂತ. ಸೊ ವಿ ವಾಂಟೆಡ್ ಟು ಕಮ್, ನಾವೇ ಬಂದು ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೋಡ್ರೆ ಮೇಡಮ್ ಬಿಡ್ಲೇ ಇಲ್ಲ, ಬಟ್ ಪ್ರಾಬಬ್ಲಿ ಹಂಗ ಹೋಗಿದ್ರೆ ಇಷ್ಟು ಮಾತಾಡಕ್ ಆಗ್ತಿರೋದಿಲ್ಲ.
ನಾನ್ ಮನೇಲಿ ಇರೋದಿಲ್ಲ, ಮತ್ತೆ ಆಫೀಸ್ಗೆ ಹೋಗಿರ್ತೀನಲ್ವಾ, ಆಫೀಸಲ್ಲಿ ಫೋನ್ ಅಲೋಡ್ ಇಲ್ಲ, ಬರೀ ಲಂಚ್ ಟೈಮ್ ಅಲ್ಲಿ ಮಾತ್ರ ಫೋನ್ ಅಲೋಡು. ಅದು ಅಂಕಲ್ ಹೇಳ್ಬೇಕು, ಸೆಕ್ಯೂರಿಟಿ ಅಂಕಲ್ಗೆ ಫೋನ್ ಬರುತ್ತಾ ನಮಗ್ ಕೊಡಿ ಅಂತ, ಅವ್ರು ಕೊಟ್ರೆ ಕೊಟ್ಟಂಗೆ, ಇಲ್ಲಾಂದ್ರೆ ಹೋಯ್ತು. ಆತರ ರಿಸ್ಕಿ. ಮನೇಲಿ ಯಾರು ಇಲ್ದಿರೋ ಕಾರಣ ನಾನು ಮನೆ ಅಡ್ರೆಸ್ ಕೊಡಕ್ ಆಗಲ್ಲ. ಮತ್ತೆ ಆಫೀಸ್ ಬಂದು ನಾನು ತಗೊಳೋದಕ್ಕೆ ನೀವು ಆಫೀಸ್ ಹತ್ರ ಎಲ್ಲ ಬರಕ್ ಆಗ್ತಾ ಇತ್ತ, ಆಫೀಸ್ ಹತ್ರನೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ನೀವೇ ನನ್ಗೆ ಏನಂತ ಅನ್ನಿಸ್ತಂದ್ರೆ, ಓ ನಾನೇ ಹೋಗ್ಬೇಕೇನೋ, ನಾನ್ ಮೀಟ್ ಮಾಡ್ತಿದ್ದೀನೇನೋ ಅಂತ ಎಲ್ಲ ಫುಲ್ ಆತರ ಎಲ್ಲ ಆಗೋಗ್ಬಿಡ್ತು. ಇಲ್ಲ ನಾನೇ ಬರ್ತೀನಿ, ನನ್ಗೆ ಕೊಡಿ, ಇಲ್ಲಾಂದ್ರೆ ನನಗೆ ಬೇಡವೇ ಬೇಡ ಅದು, ಈ ತರನೇ ಹೇಳ್ಬಿಡೋಣ ಅಂತ ಎಲ್ಲ. ಆಮೇಲೆ ನೋಡಿದ್ರೆ ನೀತು ಅಕ್ಕ ವಾಯ್ಸ್ ಮೆಸೇಜ್, ನಂಗೆ ಗೊತ್ತಾಗೋಯ್ತು ವಾಯ್ಸ್ ಕೇಳಿದ ತಕ್ಷಣ, ನೀತು ಅಕ್ಕ ನೀವ್ ತಾನೇ ಇದು ಅಂತ. ಆಮೇಲೆ ಸ್ವಲ್ಪ ಬೇಜಾರಾಯ್ತು, ಅಳು ಬಂತು, ಹತ್ಬಿಟ್ಟೆ. ಆಮೇಲೆ ಇವರು ವಾಯ್ಸ್ ಮೆಸೇಜ್ ಕಳ್ಸಿದ್ರು, ನಾನ್ ನಿಮ್ ಬಿಗ್ ಸಿಸ್ಟರ್ ಅಲ್ವಾ, ನೀವು ಪುಟ್ಟು ಇರ್ತೀರಾ ಅಲ್ವಾ, ಅರ್ಥ ಮಾಡ್ಕೋಬೇಕಲ್ವಾ ಅಂತ ಎಲ್ಲ. ಶಿ ಕನ್ವಿನ್ಸ್ ಮೀ ಏನಿದೆಯ. ಆಮೇಲೆ ನಾನು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೀನಿ ಅವತ್ತು, ಕೆಲ್ಸ ಮುಗಿಸ್ಕೊಂಡ್ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡಿದ್ರೆ ಈ ತರ ಎಲ್ಲಾ ಮೆಸೇಜ್ ಕಳ್ಸಿದ್ರು. ಆಮೇಲೆ ನಾನು ಯೋಚನೆ ಮಾಡ್ದೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮೆಸೇಜ್, ನಾನು ಆಫೀಸ್ ಅಡ್ರೆಸ್ಸೇ ಕೊಡ್ಲಾ ಅಂತ ಎಲ್ಲ ಕೇಳಿ ಆಫೀಸ್ ಅಡ್ರೆಸ್ಸೇ ಕೊಟ್ಟು ಇದ್ ಮಾಡಿದ್ದು. ನನ್ಗೆ ಅಯ್ಯೋ ನಾನ್ ಮೀಟ್ ಮಾಡಲ್ವೇನೋ ನಂಗೆ ಕೊಡಲ್ವೇನೋ ಯೂನಿವರ್ಸ್ ಚಾನ್ಸ್ ನ. ಅದಲ್ದೆ ನನಗೆ ನನ್ ಮೇಲೆನೆ ಅವ್ರು ಮಾಡ್ತಾರೋ ಇಲ್ವೋ ಅನ್ನೋದಕ್ಕಿಂತ ನನ್ಗೆ ಫುಲ್ ಖುಷಿ. ಅವತ್ತು ನನ್ಗೆ ಫುಲ್ ಹುಷಾರಿರ್ಲಿಲ್ಲ, ಫುಲ್ ಫೀವರ್ ಎಲ್ಲ ಬಂದ್ಬಿಟ್ಟಿತ್ತು, ಕೋಲ್ಡ್ ಎಲ್ಲ ಆಗಿತ್ತು, ಮಾತಾಡಕ್ ಆಗ್ತಿಲ್ಲ, ಮೆಸೇಜ್ ಟೈಪ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟೆ. ನನಗೆ ಇವಾಗ ಫೀವರ್ ಕೋಲ್ಡ್ ಎಲ್ಲ ಹೋಗ್ಬಿಡ್ತು, ನೀವು ಮೆಸೇಜ್ ನೋಡಿದ ತಕ್ಷಣ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಯಾರಾದ್ರೂ ಹೇಳ್ಬೇಕಲ್ಲ, ಈ ತರ ಆಗೋಯ್ತು, ಸೆಲೆಕ್ಟ್ ಮಾಡಿದಾರೆ ಅಂತ. ಸೊ ನನ್ನ ಫ್ರೆಂಡ್ ಚಂದನ ಅಂತ ಹೋಗಿ ಹೇಳಿದ್ರೆ, ನನ್ಗೆ ಅವ್ರಲ್ಲಿ ಹಾಕಿದ್ರಲ್ಲ ಅವಾಗ್ಲೇ ಗೊತ್ತಾಗಿತ್ತು ನಿನಗ್ ಬರುತ್ತೆ ಅಂತ. ನನಗೆ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ, ಹೆಂಗ್ ನೀವ್ ಹಿಂಗ್ ಹೇಳ್ತೀರಾ ಅಂತ. ಅಂದ್ರೆ ನಂಗೆ ಗೊತ್ತಿತ್ತು ನಿಮಗ್ ಬರುತ್ತೆ ಅಂತ. ನನ್ಗೆ ಫುಲ್ ಖುಷಿ, ನನ್ಗೆ ಯಾವಾಗ ಮೀಟ್ ಮಾಡ್ತಾರೋ ಆ ಕಾಸ್ಟ್ ಅಷ್ಟು ಹೇಳ್ತಾ ಇದೀನಿ. ಒಂದ್ ವಾರ ನನ್ಗೆ ಹುಷಾರಿಲ್ಲ, ಫುಲ್ ಕೋಲ್ಡ್ ಕಾಫ್ ಎಲ್ಲ. ಬಟ್ ಸ್ಟಿಲ್ ಆ ಒಂದು ಮೆಸೇಜ್, ಯು ಆರ್ ಸೆಲೆಕ್ಟೆಡ್ ಅಂತ ಅಂದಾಗ ಹೆಂಗಿರುತ್ತೆ ಹೇಳಿ. ಫುಲ್ ಖುಷಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಿರ್ಬೋದು ಗೆಸ್ ಮಾಡಿ, ಅದನ್ನ ತಿರುಗಿಸಿ ಗೆಸ್ ಮಾಡಿ ಸರ್ಪ್ರೈಸ್ ಕೊಡೋದು, ಗಿಫ್ಟ್ ತಗೋಬಿಡೋದು, ಗೆಸ್ ಮಾಡಿ. ಒಂದ್ ನಿಮಿಷ, ಏನಿರುತ್ತೆ? ಹೆಸರು ಓದಿ. ಅರ್ನಾ ಬೈ ಅರ್ಪಿತಾ ಅಭಿಷೇಕ್. ಏನಿರ್ಬೋದು ಆರ್ನ ಅಂದ್ರೆ? ಅರ್ನಾ ಏನಿರ್ಬೋದು? 3 ಆಪ್ಷನ್ ಕೊಡ್ತೀನಿ, ಟ್ರೈ ಮಾಡಿ. ಓಕೆ. ಇದ್ ನಾನು ನಂದು ಯಾವ್ದೋ ಒಂದ್ ವ್ಲಾಗ್ ಅಲ್ಲಿ ಹೇಳಿದೆ. ವ್ಲಾಗ್ ಅಲ್ಲಿ ಹೇಳಿದಿರ? ಎಲ್ಲ ವ್ಲಾಗ್ ನೋಡಿದ್ದೀನಲ್ಲ, ಮಿಸ್ ಮಾಡಿದೆ. It is her long-term dream. ಆಮೇಲೆ ಅದನ್ನ ನಾನು ಹೇಳಿರೋದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ವ್ಲಾಗ್ ಅಲ್ಲಿ. ನಂಗೆ ಫುಲ್ ಬ್ಲಾಂಕ್ ಆಗ್ತಾ ಇದೆಯಾ? ಏನಾದ್ರೂ ಬಟ್ಟೆ? ಇಟ್ಸ್ ಅ ಕ್ಲೋದಿಂಗ್ ಬ್ರ್ಯಾಂಡ್, ನಾನೇ ಶುರು ಮಾಡ್ತಾ ಇದೀನಿ. ಇದು ಅಭಿಯಣ್ಣ ಡ್ರೀಮ್ ಅಲ್ವಾ? ಅಭಿಯಣ್ಣ ಇಬ್ರು ಸೇರಿ ಮಾಡಿರೋದು. ಆಕ್ಚುಲಿ ಅಭಿಯಣ್ಣ ಇಟ್ಕೊಂಡು ಅಪ್ಪು ಏನಾದ್ರು ಕ್ವಶನ್ ಕೇಳ್ಬೇಕಾದ್ರೆ ವ್ಲಾಗ್ ಅಲ್ಲಿ, ನಾನು ಈ ವ್ಲಾಗ್ ನೋಡಿದೀನಿ, ಹೇಳ್ತಾ ಇದ್ರು ಅವಾಗ ಏನಾದ್ರೂ ಒಂದು ಇದೆ ಏನಂತ ಡ್ರೀಮ್ ಅಂತ ಅಂದಾಗ ಅಭಿಯಣ್ಣ ಇಟ್ಕೊಂಡು, ಅಪ್ಪು ನಾನು ನೀನು ಒಂದು ಕ್ಲಾತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೇಕಪ್ಪು, ಅದು ನನ್ ಡ್ರೀಮು ಅಂತ ಅಭಿಯಣ್ಣ ಹೇಳಿದ್ರು. ನನ್ಗೆ ಇದು ಬಂತು ತಲೆಯಲ್ಲಿ, ಅದು ಅಭಿಯಣ್ಣ ಡ್ರೀಮ್ ಅಲ್ವಾ, ನಾನು ಹೆಂಗ್ ಹೇಳಿ ಅಂತ. ನಾವಿಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ವಾವ್, ಸೋ ಪ್ರೌಡ್ ಆಫ್ ಯು, ಕಂಗ್ರಾಚುಲೇಷನ್ಸ್. ತುಂಬಾ ಬರ್ತಾರೆ. It's going to be live on her birthday, 29th. ಬೆಳಿಗ್ಗೆ ಅದೇ ಅನ್ನಿಸ್ತು ನೋಡಿದ ತಕ್ಷಣ. ಎಲ್ಲರೂ ಸೆಕೆಂಡ್ ಬೇಬಿ ಅಂತಾರೆ. ಆಮೇಲೆ ನಾನು ಇದ್ಕೊಂಡು ಇಲ್ಲ ಮೇ ಬಿ ಅಭಿಯಣ್ಣನೂ ಇದಾರೆ, ಅದೇ ಕ್ಲಾತಿಂಗ್ ಬ್ರ್ಯಾಂಡೇ ಇದು ಅಂತ ನಂಗೆ ಗೊತ್ತಾಯ್ತು. ಸೊ 29 ತನಕ ಎಲ್ಲೂ ಹಾಕ್ಬೇಡಿ, ಬೇಕಾದ್ರೆ ಮನೆಗೆ ಹೋಗಿ ಓಪನ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀಟಾಗೆ ಹಿಂಗೆ ಇಟ್ಕೊಳ್ಳಿ ಅಂದ್ರೆ ಇಟ್ಕೊಂಡ್ಬಿಡ್ತೀನಿ, ಒಳಗಡೆ ಇರೋದನ್ನ ಯೂಸ್ ಮಾಡಿ. ಪರವಾಗಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು. ಅಷ್ಟೊಂದು ದಿನ ಮಿನಿ ಆರೆಂಜ್ ಅಂದ್ರೆ ಫೇವ್ರೇಟ್. ಫಸ್ಟ್ ಹೇಳ್ಬೇಕಿತ್ತು, ಮರ್ತೋಯ್ತು ವ್ಲಾಗಲ್ಲಿ. ಏನಂತ ಅಂದ್ರೆ ನಂಗೆ ನಳಿ ಆಂಟಿ ಇವ್ರದ್ದು Q&A ಮಾಡ್ಬೇಕಾದ್ರೆ ಏನಾದ್ರು ಹೇಳಿ ಅಂತ ಅಂದಾಗ ಏನ್ ಇಷ್ಟ ನನ್ನಲ್ಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅರ್ಪಿತಲ್ಲಿ ನನಗೆ ಕೈಂಡ್ನೆಸ್ ತುಂಬಾ ಇಷ್ಟ ಅಂತ. ಅದಕ್ಕೆ ಅವರೊಂದು ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಹಾಕೊಡ್ತಾರೆ. ಅದಕ್ಕೆ ಅವಾಗಿಂದ ಓಡಾಡ್ತಾರೆ. ಆಕ್ಚುಲಿ ಅವರು ಹೇಳ್ತಾರೆ ಕೈಂಡ್ನೆಸ್ ತುಂಬಾ ಇಷ್ಟ ಅಂತ.
ಕೈಂಡ್ನೆಸ್ ಇಷ್ಟ ಅಂತ ಒಂದು ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಹಾಕಿ ಕೊಟ್ಬಿಟ್ಟು ಹೇಳ್ತಾರೆ. ಏನ್ ಎಕ್ಸಾಂಪಲ್ ಅಂತ ಅಂದ್ರೆ, ಮನೇಲೆಲ್ಲ ಅಡಿಗೆ ಮಾಡಿಟ್ಟಿರ್ತಾರಲ್ಲ, ಇವ್ರ ಮನೇಲಿ ಅಜ್ಜಿ ಇದಾರೆ ಅಲ್ವಾ, ಸೊ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ತಣ್ಣಗಿರೋ ಅನ್ನನ ಇವ್ರು ತಿಂದ್ಬಿಟ್ಟು ಬಿಸಿ ಅನ್ನನ ಅವ್ರಿಗೆ ಇಡ್ತಾ ಇದ್ರಂತೆ. ಇಲ್ಲಾಂದ್ರೆ ಅನ್ನ ಸ್ವಲ್ಪ ಇದೆ ಅಂತ ಅಂದ್ರೆ ಅದ್ರಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ ಅಲ್ವಾ, ಅವ್ರಿಗೂ ಇರ್ಲಿ, ನಾನು ಒಬ್ಳೇ ತಿನ್ನೋದು ಬೇಡ ಅಂದ್ರೆ ಅದ್ರಲ್ಲೇ ನಾವ್ ಅರ್ಥ ಮಾಡ್ಬೇಕು ಎಷ್ಟು ಅವ್ರನ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇಟ್ಕೊಂಡಿದ್ದಾರೆ, ಅದೆಲ್ಲದಕ್ಕಿಂತ ಎಷ್ಟು ಪ್ರೀತಿ ಮಾಡ್ತಾರೆ. ಅವರು ದೊಡ್ಡವರು, ಅವ್ರಿಗೆ ಇರ್ಲಿ, ನಾನ್ ಬೇಕಿದ್ರೆ ಕೋಲ್ಡ್ ಆಗಿರೋದು ಅನ್ನ ತಿನ್ಬಿಟ್ಟು ಅವ್ರಿಗೆ ಬಿಸಿ ಅನ್ನ ಇಡೋಣ ಅಂತ ಹೇಳ್ತಾರೆ. ಎಷ್ಟು ಕೈಂಡ್ ಅಂದ್ರೇನೆ ಇವ್ರೆ ಅನ್ನೋದನ್ನ ಫುಲ್ ತುಂಬಾ ಕೈಂಡ್ ಆಗಿರ್ತಾರೆ. ಅದು ತುಂಬಾನೇ ತುಂಬಾ 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 ಇಷ್ಟ ನನ್ಗೆ ಇವರಲ್ಲಿ. ಇವ್ರಿಗಿದೆಲ್ಲ ಇಷ್ಟ ಅಂತ ಬಂದಿದೆ. ನೆಕ್ಸ್ಟ್ ಟೈಮ್ ಬರುವಾಗ ಏನು ತರಂಗಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀನಿ. ಇವ್ರಿಗೂ ಕೇಳಿ ರೂಲ್ಸ್ ಹಾಕಿದೆ. ಇದು ಶಿರ್ಡಿಯಿಂದ ನನ್ನ ಫ್ರೆಂಡ್ ಕೈಲಿ ತರಿಸಿರೋದು. ಸಾಯಿಬಾಬಾ ಅಂದ್ರೆ ತುಂಬಾ ಇಷ್ಟ ಅಂದ್ಬಿಟ್ಟು ಶಿರ್ಡಿಯಿಂದ ತರಿಸಿರೋದು. ಮತ್ತೆ ಇದು ಚಿಂಚಾಮಗೆ ದೊಡ್ಡ ಒಂದ್ ಲಾಗಲ್ಲ ಹೇಳಿದ್ರು ಅವ್ರು, ನಮ್ಮೂರ್ ಅಲ್ಲಿ ಸಿಕ್ಕಿರ್ಲಿಲ್ಲ ಅಂದ್ಬಿಟ್ಟು, ಅದಕ್ಕೆ ನಾನು ನಮ್ಮೂರ್ ಜಾತ್ರೆ ಬಂದಾಗ್ಲೇ ತಗೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಬಿಲೀವ್ ಮಾಡಿದೆ, ಬಂದ್ರೆ ಹೊರಗಡೆ ಕೊಟ್ಟೆ ಕೊಡ್ತೀನಿ ಅಂತ. ಅದಕ್ಕೆ ಇದು ಚಿಂಚುಗೆ ಇದು ದೊಡ್ಡ ಪ್ರೀತಿ. ಇವಾಗ ಇದೊಂದು ಸ್ವಲ್ಪ ಎಮೋಷನಲ್ ಆಗುತ್ತೆ. ಒಂದು ಪಾಡ್ಕಾಸ್ಟ್ ಬರುತ್ತೆ ಇವ್ರದ್ದು. ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ ಏನಂತ ಅಂದ್ರೆ, ನನಗೆ ಯಾರು ಸಹ ಒಂದು 100 ರೂಪೀಸ್ ಕೊಟ್ಬಿಟ್ಟು ಬಳೆ ತಗೋ ಅಂತ ಯಾರು ಇಲ್ಲ ಅಂತ ಹೇಳ್ತಾರೆ. ಅವ್ರು ನನಗೆ ಅವತ್ತು ಅವ್ರಿಗೆ ಎಷ್ಟು ಬಂದಿರುತ್ತೆ ಮೆಸೇಜ್ ಅಂದರೆ ನಾವಿದ್ದೀವಿ ಅಂತ ಫಾಲೋವರ್ಸು. ಸೊ ನನಗೆ ಅವತ್ತು ನೋಡಿದಾಗಲೇ ಅನ್ನಿಸ್ತು ನಾನು ತಗೊಂಡೋಗಿ ಕೊಡಬೇಕು ಅಂತ. ಸೊ ಅವ್ರಿಗೋಸ್ಕರ ಒಂದು ಸ್ಯಾರಿ ಮತ್ತು ಏನೇನು ಇರುತ್ತೆ ಅಲ್ವಾ, ಒಂದು ಮಡ್ಲು ಏನು ತುಂಬ್ತಾರೆ ಅಲ್ವಾ, ಅದೆಲ್ಲ ಸಹ ಇದರಲ್ಲಿದೆ. ಸೊ ಅವ್ರಿಗೆ ಇವಾಗ ನೆಕ್ಸ್ಟ್ ಗೌರಿ ಹಬ್ಬ ಬರ್ತಿದೆ ಅಲ್ವಾ. ಸೊ ಈ ಇಯರಿಂದ 2026 ನಾನು ಪುಟ್ಟ ತಂಗಿಯಾಗಿ ನಮ್ಮ ಬಿಗ್ ಸಿಸ್ಟರು, ನಾವು ಸಿಸ್ಟರು, ಸೊ ನಮ್ಮ ಪುಟ್ಟ ಸಿಸ್ಟರಿಂದ ಈ ಇಯರಿಂದ ನಮ್ಮ ಮನೆಯಿಂದ ಅವ್ರಿಗೆ ತವ್ರ ಮನೆ ಅನ್ನೋ ಥರ ಎಲ್ಲ ಥಿಂಗ್ಸ್ ಏನೇನು, ಒಂದು ಮುತ್ತೈದೆಗೆ ಏನೇನು ಕೊಡ್ಬೇಕಲ್ವಾ, ಹೂವು ಅವ್ರಿಗೆ, ಆಮೇಲೆ ಅಕ್ಕಿ, ಬೆಲ್ಲ, ಅರಿಶಿನ, ಕುಂಕುಮ, ಮತ್ತು ಬಳೆ, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ಸಹ ನಮ್ಮ ಮನೆಯಿಂದ ಇನ್ಮೇಲೆ ಪ್ರತಿ ವರ್ಷ ನನ್ನ ಅಪ್ಪು ಅಕ್ಕಗೆ ಇದೆಲ್ಲ ಹೋಗುತ್ತೆ. ಇದು ನಿಮ್ಮದು ಇಷ್ಟು ದಿನ. ಇದು ಬಂದ್ಬಿಟ್ಟು ತಿರುವಣ್ಣಾಮಲೆಯಲ್ಲಿ ತಗೊಂಡು ಬಂದಿದ್ದು. ನಾನು ಹೋದಾಗ ಎಲ್ಲ ಒಂದು ಪ್ರತಿಯೊಂದು ಅಲ್ಲಿ ಇದು ಅವ್ರಿಗೆ ಕೊಡ್ಬೇಕು, ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಮ್ಯಾನಿಫೆಸ್ಟ್ ಮಾಡಿ. ನಿನ್ನೆ ರಾತ್ರಿ ನೀವು ಮಲಗಿಲ್ಲ, ಇವತ್ತು ರಾತ್ರಿ ನಾನು ಅಷ್ಟೇ. ಇನ್ನು ನಾನು ಏನೇನೋ ರವಾ ಬರ್ಬೇಕು ಅನ್ಕೊಂಡಿದ್ದೆ, ಬಟ್ ನನಗೆ ಹರಿ ಬರೀ ಇದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀವು ಇನ್ನು ಅಂತ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜಾಸ್ತಿ ಇದು ನನಗೆ. ನನ್ನನ್ನ ಇಷ್ಟು ಬಿಸಿ ಪದೇ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನನಗೆ ಗೊತ್ತು ನಿಮ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ. ಎಷ್ಟು ಬಿಸಿ ಶೆಡ್ಯೂಲಲ್ಲಿ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬ್ ಬ್ಲಾಗರ್, ಇದೆಲ್ಲದಕ್ಕಿಂತ ಬಿಟ್ಟರೆ ಫ್ಯಾಮಿಲಿ ಅಂತ ಒಂದಿದೆ, ಚಿಕ್ಕ ಮಗು ಅಂತ ಇದೆ, 2 years ಬೇಬಿ. ಅದನ್ನೆಲ್ಲ ನೋಡ್ಕೊಂಡು ಇವ್ರು ನಮಗೂ ಸಹ ಟೈಮ್ ಕೊಡ್ತಾರೆ. ನಾನು ಎಲ್ಲೋ ಇರೋಲ್ಲ, ನಮ್ಮ ಮುಖ ನೋಡಿಲ್ಲ, ಏನಿಲ್ಲ, ಸರಿ ನಾನು ಮೀಟ್ ಮಾಡ್ತೀನಿ ಅಂದಿದ ತಕ್ಷಣ ನನಗೆ ಅಂತ ಅವ್ರದ್ದು ಒಂದು ಪ್ರೀಶಿಯಸ್ ಟೈಮ್ನ ಕೊಟ್ಟು ಬಂದು ನಾನು ಹೇಳೋದನ್ನೆಲ್ಲ ಕುತ್ಕೊಂಡು ಇಷ್ಟು ಪೇಷನ್ಸಿಂದ ಕೇಳಿಸ್ಕೊಂತಿದಾರಲ್ವಾ. ಬರ್ತಾರೆ, ಯಾರಿಲ್ಲ ಮೀಟ್ ಮಾಡಲ್ಲ, ಸರಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಬಟ್ ಇಷ್ಟು ನನಗೆ ಎಷ್ಟೊತ್ತಾಗುತ್ತೋ ಇಲ್ಲಿವರೆಗೂ ಒಂದು ಮಾತು ಕೇಳಿಲ್ಲ, ನಂಗೆ ಟೈಮ್ ಆಯಿತು ಹೋಗ್ತೀನಿ ಅಂತ ಅವ್ರು ಹೇಳಲಿಲ್ಲ. ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನನ್ನ ಇದಕ್ಕೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಯಾವಾಗಲೂ ನಮ್ಮ ಅಪ್ಪಮ್ಮ ಯಾವಾಗಲೂ ಖುಷಿಯಾಗಿರ್ಬೇಕು. ಅವ್ರು ಏನೇನು ಕೇಳ್ತಾರೆ ಅದೆಲ್ಲ ಯೂನಿವರ್ಸ್ ಕೊಡಲಿ, ಜಾಸ್ತಿ ಕೊಡಲಿ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Happy birthday to you. New birthday bell first. Happy birthday to you, Appuma, nange solma. ನೀವು ಬನ್ನಿ ಅಂಕ. Yes, Nituma, all yours. I'm speechless. I am also speechless. ನಂಗೆ ಸಕ್ಕತ್ತಾಳು. Everything that she was telling, I was crying. But ಆಚೆಗಡೆ ಅವ್ರ ಮುಂದೆ ಅಳ್ಬಾರ್ದು. Being with you, it won't look nice. And ಹಿಂಗೆ ಹೋಗ್ಬಿಡ straight ಎಲ್ಲಿ ಮುಂದೆ. So I didn't express anything, but
I really wanted to hug you right there, but I couldn't express anything. ಬಟ್ ಕೆಲವೊಂದ್ಸತಿ ನಂಗೆ ಡೌಟ್ ಅನ್ಸ್ಬಿಡುತ್ತೆ, ಡು ಐ ಡಿಸರ್ವ್ ಸೋ ಮಚ್ ಆಫ್ ಲವ್ ಅಂತ. ಹಂಗೇನಿಲ್ಲ. ಸೀರಿಯಸ್ಲಿ ಬಿಕಾಸ್ ನಾನು ಪರ್ಸನಲಿ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಟು ಹರ್. Yeah. ಐ ಹ್ಯಾವ್ ಟೇಕನ್ ಸೆಷನ್ಸ್ ಬಟ್ ಇನ್ ಗ್ರೂಪ್. ನಾನು ಅವ್ರಿಗೇನು 1-on-1 ಸೆಷನ್ ಅಂತಾನೂ ತಗೊಂಡಿಲ್ಲ, ಅಥವಾ ನಾನಾಗ ಅವ್ರಿಗೆ ಬನ್ನಿ ಅಂತ ಫ್ರೀಯಾಗೂ ಒಂದು ಕ್ಲಾಸ್ ಮಾಡಿಲ್ಲ. ಅವ್ರು ಕಷ್ಟಪಟ್ಟು ಪೇ ಮಾಡಿ ಬಂದು ಶಿ ಇಸ್ ಲರ್ನ್ ಸಮಥಿಂಗ್. ಅಂಡ್ ದ ಅಮೌಂಟ್ ಆಫ್ ಲವ್, ಒಂದೊಂದು ವಿಷಯ ನನಗೆ ನನ್ನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆ ಬುಕ್ಕು ನೀವು ಈಚೆ ಹೋಗಿದ್ರಲ್ಲ ಅವಾಗ ತೋರಿಸಿದ್ರು. ಶಿ ಇಸ್ ಲಿಟ್ರಲಿ ರಿಟರ್ನ್ ಎವ್ರಿಥಿಂಗ್ ಅಬೌಟ್ ಮೀ. ಅಪ್ಪುಮಾಸ್ ಡೇಟ್ ಆಫ್ ಬರ್ತ್, ಅದಿಷ್ಟ ಇದಿಷ್ಟ, ನನ್ನ ಟ್ಯಾಟೂಸ್ ಒಂದೊಂದು ಮೀನಿಂಗ್ ಏನು, ಎವ್ರಿಥಿಂಗ್ ಶಿ ಇಸ್ ರಿಟರ್ನ್ ದೇರ್. She's really a crazy. ಇಲ್ಲ ಮುಂದೆನ She's really crazy, Appama. Crazy. ಪುಣ್ಯ ಮಾಡಿರ್ಬೇಕನ್ಸುತ್ತೆ ಈ ತರ. Seriously, ಪುಣ್ಯ ಮಾಡಿರೋದು. And thank you for making me experience all this with you. ಐ ಶುಡ್ ಸೇ ಥ್ಯಾಂಕ್ ಯು. ನಿಮ್ಮಿಂದ, ನಿಮ್ಮ ಐಡಿಯಾ ಇಂದ ಆಲ್ ದೀಸ್ ಥಿಂಗ್ಸ್ ವರ್ ಪಾಸಿಬಲ್. ಅದರ್ವೈಸ್ ನಾನು ನಿಮಗೆ ಹೇಳಬೇಕು. But seriously, I'm speechless. ನನ್ಗೆ ಯಾವಾಗ ಗೊತ್ತಾ ಅವರು ಸೀರೆ ಎಲ್ಲ ಕೊಟ್ರಲ್ಲ, ಐ ವಾಸ್ ಲೈಕ್ ನಾನು ಗಾನ್ ನಾವು ಅಂತ ಅನ್ಕೊಂಡೆ. ಸದ್ಯ ಮೈಕ್ ಬಿದ್ದು ಡಿಸ್ಟ್ರಾಕ್ಷನ್ ಆಯ್ತು, ಇಲ್ಲಾಂದ್ರೆ ನಾನು ಫುಲ್ ಹತ್ತು ಬಿಡ್ತಾ ಇದ್ದೆ. I saw your eyes was full filled with tears. I was thinking, okay, she will break down now ಅಂತ. ಎಷ್ಟೊಂದ್ಸತಿ ಎಲ್ಲ ಇದ್ದವ್ರು ಹೇಳ್ತಾರಲ್ಲ, ಇಟ್ ಇಸ್ ನಾಟ್ ಮನಿ ಎಂಡ್ ಆಫ್ ದ ಡೇ ಅಂತ. Not money. ಅವ್ರು ಅಷ್ಟು ಕಷ್ಟಪಟ್ಟು ಶಿ ಸೆಡ್ ಅಲ್ವಾ, 200 ರೂಪಾಯಿಗೆಲ್ಲ ಓಟಿ ಮಾಡಿ ಅಷ್ಟಿದ್ದು ಸೀರೆ ಅಂತೆ ಎಲ್ಲ ತಂದಿದ್ದಾರೆ ಅಂದ್ರೆ. And ನೀವು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಇನ್ನೊಬ್ರಿಗಲ್ಲ, ಇನ್ನ 5 ಜನಕ್ಕೆ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಲೈಫ್ ಎಲ್ಲ ಚೇಂಜ್ ಆಗಿದೆ. Oh my God. ನಂಗೆ ಎಲ್ಲಿ ಹಿಟ್ಟಾಗಿದ್ದಂದ್ರೆ, ಶಿ ಕುಡ್ ಹ್ಯಾವ್ ಯೂಸ್ ದಟ್ 10,000 rupees. ಹೌದು. ಅದನ್ನ ಕಂಪ್ಲೀಟ್ ಆಗಿ ಶಿ ಇಸ್ ರಿಟರ್ನ್ ಇಟ್ ಅಂದ್ರೆ. To you. ನಾವ್ ಇಷ್ಟ ದಿನ ಕ್ರೇಜಿ ಫಾಲೋವರ್, ಯಾಕೆ ಹುಡುಗಿ ಇಷ್ಟೊಂದೆಲ್ಲ ಮಾಡುತ್ತೆ ಅನ್ಕೋತಾ ಇದ್ವಿ. ಇವತ್ತು ಲೈಕ್ ಸ್ಪೀಚ್ಲೆಸ್. ಕೆಲವೊಂದ್ಸತಿ ಅನ್ಸ್ಬಿಡುತ್ತೆ ನಾನು ಏನೂ ಮಾಡಿಲ್ಲ, ಐ ಆಮ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ಅದು ಒಂದೇ ನಂಗೆ Super blessed to be around all of these people. ಆಲ್ ಆಫ್ ಯು ಪೀಪಲ್. ಇನ್ನು ಅದು ಎಷ್ಟು ದಿನ ಬೇಕೋ ನಂಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ. Yeah. I thought she's so much into you, like ನೀವಂದ್ರೆ ಅಷ್ಟಿಷ್ಟ. She's actually matured also. She's not that ಸುಮ್ನೆ ಏನೋ ಹುಡುಗ ಅಂದ್ರೆ ಏನಂತಾರೆ, ಹುಡುಗ್ ಬುದ್ಧಿ ತರ ಏನೋ ಮಾಡ್ತಿದ್ದಾರೆ ಆ ತರಾನು ಅಲ್ಲ. The way she thinks is also good. ಅದಕ್ಕೆ I was like, in return we can't do anything. We can just give her that moment. So I thought I'll make you. ನಾನು ಏನೇ ದೊಡ್ಡ ಗಿಫ್ಟ್ ತಗೊಂಡ್ ಬಂದ್ ಕೊಟ್ರೂನು it will not match the love that she gave. Yeah. I can never give her anything in return probably. Thank you ಅಂತ ಹೇಳೋದಷ್ಟೇ ಆಗೋದು. ಸೊ thank you so much. Thank you Samita, we love you. ಇನ್ನೊಬ್ಬರದಿದೆ ನೋಡ್ತೀನಿ. ಆದರೆ ಇವಾಗಲೇ ಹೋಗ್ಬಿಟ್ಟು ಚಿಂಚುನೆಲ್ಲ ಮಲಗಿಸಿ ಅಲ್ಗೋ, ಹೆಂಗಿದ್ರು ರೆಡಿ ಇದ್ದೀನಲ್ಲ. ಇಲ್ಲ ಅಂದರೆ ಟುಮಾರೋ ಓನ್ಲಿ. ನಾಳೆ ಇಲ್ಲ ಇವತ್ತು ಸಂಜೆನೂ ಹೋಗ್ಬೋದು. ಅಬಿನ್ ಕರ್ಕೊಂಡು ಹೋಗ್ತೀನಿ, ನೋಡೋಣ ಹೆಂಗಾಗುತ್ತೋ ಹಾಗೆ. ಬಟ್ ಫಾರ್ ನಾವು ಇವತ್ತು 2 ಗಂಟೆ 1:30-2 ಗಂಟೆ ಹೋಗ್ಬಿಡೋಣ ಅಂದ್ಕೊಂಡು ಇವತ್ತು ಎಕ್ಸಾಕ್ಟ್ 2:30 ಆಯಿತು. ಇವಾಗ ವಿ ವಿಲ್ ಸೋಕ್ ಇನ್ ದ ಮೂಮೆಂಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಇನ್ ದ ಈವ್ನಿಂಗ್. ಬಾಯ್. ಅದಕ್ಕೆ ಏನಕ್ಕೆ ಬೈದೆ ನನಗೆ? ಮಮ್ಮಿಗೆ ಯಾಕೆ ಬೈದೆ? ಸಾರಿ ಕೇಳು ಮಮ್ಮಿಗೆ. ಲವ್ ಯು ಹೇಳು. ತಾ ಪಿ ಮಾಡು. ಊದು ಹಂಗಲ್ಲ, ಇಲ್ಲಿ ಉಫ್ಫನ್ನು ಜೋರಾಗಿ ಹಿಡ್ಕೋ. ಬಾಯಿಲಿಟ್ಕೋ, ಇನ್ನ ಬರುತ್ತೆ ಜೋರಾಗಿ. ಎದುರುಗಡೆ
3 hours later. ಹಲೋ, ಆಸ್ ಪ್ರಾಮಿಸ್ಡ್ ನಮ್ಮದು ಬಾಕ್ಸಲ್ಲಿ ಏನಿದೆ ಅಂತ ಇವಾಗ ತೋರಿಸ್ತೀನಿ. ದಿಸ್ ಇಸ್ ಹೌ ದ ಬಾಕ್ಸ್ ಲುಕ್ಸ್. ಯಾಕೆ ಈ ಕಲರೇ ಅಂದರೆ ನಮ್ಮ ಬ್ರ್ಯಾಂಡ್ ಕಲರ್ ಸೇಮ್ ಇದೆ, ಬರ್ಗ್ಯಾಂಡಿ ಆ್ಯಂಡ್ ಬೇಜ್. ಸೊ ಅದೇ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿದ್ದು. ಆ್ಯಂಡ್ ಇಲ್ಲಿ ಬೋ ಥರ ನೀಟಾಗೆ ಟೈ ಮಾಡಿದ್ದಾರೆ. ಹಿಂಗೆ ಓಪನ್ ಮಾಡಿದ್ರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನಮ್ಮದು ಲೋಗೋ ಹೆಂಗಿದೆ ಅಂತ ಹೇಳಿ ಇದನ್ನು ರೆಡಿ ಮಾಡಿಸಿದ್ದು, ಅಂದರೆ ಲೋಗೋ ಡಿಸೈನರ್ ಕೈಲೇ ಮಾಡಿಸಿದ್ದು ಕಂಪ್ಲೀಟಾಗೆ. ನನಗೆ ಒಂದು ಸ್ಪಾರ್ಕಲ್ ಬೇಕಿತ್ತು, ಎ ಅಂತ ಬೇಕಿತ್ತು. ಸೊ ಹಾಗಾಗಿ ಇದನ್ನು ಮಾಡಿಸಿದ್ದು. ಲೆಟ್ ಮೀ ನೋ ಹೌ ಇಸ್ ಇಟ್. ಆ್ಯಂಡ್ ಹಿಂಗೆ ಓಪನ್ ಮಾಡಿದ್ರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟ್ಲಿ ಒಂದು ಟಮ್ಲರ್ ಇದೆ ವಿತ್ ಆರ್ನಾ ಲೋಗೋ ಆನ್ ಇಟ್. ಯಾಕೆ ಟಮ್ಲರ್ ಅಂದರೆ ನಾನು ತುಂಬ ಕೋಲ್ಡ್ ಕಾಫಿ, ಗ್ರೀನ್ ಟೀ ಎಲ್ಲ ಕುಡಿತಾ ಇರ್ತೀನಲ್ವಾ. ಸೊ ನಾನು ಫೋಟೋಸ್ ಹಾಕ್ತಾ ಇರ್ತೀನಿ ಟಮ್ಲರ್ದು. ಆ್ಯಂಡ್ ಸಿಕ್ಕಾಬಟ್ಟೆ ನನಗೆ ಮೆಸೇಜಸ್ ಬರ್ತಾನೆ ಇರುತ್ತೆ, ಅರ್ಪಿತಾ ಇದು ಎಲ್ಲಿ ತೊಗೊಂಡ್ರಿ, ಅರ್ಪಿತಾ ಇದು ಎಲ್ಲಿ ತೊಗೊಂಡ್ರಿ ಅಂತ. ಆ್ಯಂಡ್ ನನ್ನ ಹತ್ರ ಇದೇ ಥರ ಒಂದು ವಿತ್ ಬೋ, ಪಿಂಕ್ ಬೋ ಇರೋದು ಒಂದಿದೆ. ಅದು ಹಾಕ್ದಾಗಂತೂ ತುಂಬ ಜನ ಕೇಳ್ತಾ ಇದ್ರಿ ಲಿಂಕ್ ಕೊಡಿ ಅಂತ. ಸೊ ಐ ಥಾಟ್ ಪ್ರಾಬಬ್ಲಿ ಇವಾಗ ತುಂಬ ಜನಕ್ಕೆ ಕಾಫಿ, ಟೀ, ಮಾಚಾ ಎಲ್ಲ ಕುಡಿಯೋ ಅಭ್ಯಾಸಗಳಿರುತ್ತಲ್ವ, ಅಥವಾ ಜ್ಯೂಸ್ ಏನಾದರೂ ಸರಿ. ಸೊ ಅದಕ್ಕೆ ಟಮ್ಲರ್ ಇದ್ದರೆ ಕ್ಯೂಟಾಗಿರುತ್ತೆ ವಿತ್ ಆರ್ ಲೋಗೋ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿಸಿದ್ದು. ಅದ್ರ ಜೊತೆ ವಿ ಆಲ್ಸೋ ಹ್ಯಾವ್ ಅ ಸ್ಟ್ರಾ. ಅದನ್ನು ಸ್ಟಿಕ್ ಮಾಡಿಬಿಟ್ಟಿದ್ದೀವಿ. ಸ್ಟ್ರಾ ಇಲ್ಲಿದೆ ನೋಡಿ, ಸ್ಟ್ರಾ. ಅದನ್ನು ಗ್ಲಾಸಲ್ಲೇ ಇದೆ, ಅಳ್ಳಾಡಿ ಏನಾದರೂ ಆಗಬಾರ್ದು ಅಂತ ಎಲ್ಲ ಸ್ಟಿಕ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ಎಲ್ಲದಕ್ಕೂ ಈ ಥರ ಬೋ ಹಾಕಿದ್ದೀವಿ. ಆ್ಯಂಡ್ ನೆಕ್ಸ್ಟು ಚಾಕ್ಲೇಟ್ಸ್, ಬಿಕಾಸ್ ಏನೇ ಒಂದು ಹೊಸದಾಗಿ ಶುರು ಮಾಡಬೇಕಂದ್ರೂ ಸ್ವೀಟ್ಸ್ ಕೊಡಬೇಕಲ್ವಾ. ಸೊ ಅದಕ್ಕೆ ಚಾಕ್ಲೇಟ್ ಇಡೋಣ ಅಂತ. ಆ್ಯಂಡ್ ಇದು ನಮ್ಮ ಥೀಮ್ಗೆ ಕೂಡ ಮ್ಯಾಚ್ ಆಗುತ್ತೆ, ಗೋಲ್ಡ್. ಸೊ 5 ಕಿಸ್ಸಸ್ ಇದೆ, ಬಿಕಾಸ್ ಯೂಶ್ವಲಿ ಫ್ಯಾಮಿಲಿಲಿ ಒಂದು 5 ಜನ ಆದರೂ ಇರ್ತಾರಲ್ವ, 3, 5 ಆ ಥರ. ಸೊ ಅದಕ್ಕೆ ಒಂದು 5 ಚಾಕ್ಲೇಟ್ಸ್. ಆ್ಯಂಡ್ ನೆಕ್ಸ್ಟು ಆ್ಯಂಟಿ ಟಾರ್ನಿಷ್ ಬ್ರೇಸ್ಲೆಟ್ ಇದೆ. ನನಗೆ ತುಂಬ ಈ ಡೇಂಟಿ ಜ್ಯುವೆಲ್ಸ್ ಎಲ್ಲ, ಎವ್ರಿಡೇ ಜ್ಯುವೆಲ್ಸ್ ತುಂಬ ಇಷ್ಟ. ಸೊ ಹಾಗಾಗಿ ವಿ ಥಾಟ್ ವಿ ವಿಲ್ ಗಿವ್ ಸಮಥಿಂಗ್ ಅಂತ. ಆ್ಯಂಡ್ ಇದನ್ನು ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಈಗಿನ ಹುಡುಗಿರು ತುಂಬ ಜನ ಇಷ್ಟಪಡ್ತಾರೆ ಈ ಥರ ಎಲ್ಲ ಬ್ರೇಸ್ಲೆಟ್ಸ್ ಹಾಕೋಕ್ಕೆ. ಆ್ಯಂಡ್ ಇದನ್ನು ಎವ್ರಿಡೇ ಯೂಸ್ ಮಾಡ್ಬೋದು, ಆ್ಯಂಟಿ ಟಾರ್ನಿಷ್ ಆಗಿರೋದ್ರಿಂದ. ಸೊ ಹಾಗಾಗಿ ಇದನ್ನು ಒಂದು ವಿತ್ ಅ ಸ್ಮಾಲ್ ಸ್ಟೋನ್ ಆನ್ ಇಟ್. And then we have a candle, again customized in our brand color, burgundy color ಅಲ್ಲೇ ಇದೆ. ಅದಕ್ಕೊಂದು ಬೋ ಹಾಕಿದ್ದೀವಿ. ಆ್ಯಂಡ್ ವೆರಿ ಕ್ಯೂಟ್. ಆರಾಮಾಗೆ ನೀವು ಸಂಜೆ ಹೊತ್ತು ಕ್ಯಾಂಡಲ್ ಲೈಟ್ ಮಾಡಿಕೊಂಡು ಕಾಮ್ ಆಗಿರಲಿ, ನಿಮ್ಮ ಲೈಫ್ ಬ್ರೈಟ್ ಆಗಲಿ ಇನ್ನೂ ಜಾಸ್ತಿ ಅಂತ ಕ್ಯಾಂಡಲ್ ಇಟ್ಟಿರೋದು. ಅದಾದಮೇಲೆ ವಿ ಹ್ಯಾವ್ ಅ ಥ್ಯಾಂಕ್ ಯು ಕಾರ್ಡ್. ಅದನ್ನು ಹೀಗೆ ಹಾಕಿ ಸೀಲ್ ಎಲ್ಲ ಮಾಡಿದ್ದೀವಿ. ನಮ್ಮದು ಸಾಫ್ಟ್ ಲಾಂಚ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಹೇಗೆ ನಾವು ಇದೆಲ್ಲ ಮಾಡಿದ್ವಿ ಅಂತ. ಸೊ ಇದೇ ಕಾನ್ಸೆಪ್ಟ್ ಇರಲಿ ಅಂತ. ಸೊ ಹೀಗೆ ಮಾಡಿ ಇದರೊಳಗಡೆ ಲೆಟರ್ ಇದೆ. ಅದಾದಮೇಲೆ ವಿ ಹ್ಯಾವ್ ಅ ಬ್ಯಾಗ್. ಸೊ ಇದನ್ನು ಕೂಡ ನಾವು ನಮ್ಮ ಲೋಗೋ ಹಾಕಿ ಕಸ್ಟಮೈಸ್ ಮಾಡಿಸಿದ್ದೀವಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. 2 ಕಡೆ ಲೋಗೋ ವಿತ್ ನೇಮ್ ಇದೆ. ಇದು ಬಿಕಾಸ್ ರೀಯೂಸಬಲ್ ಬ್ಯಾಗ್, ತರಕಾರಿ ತರಕ್ಕೋ ಅಥವಾ ಹೊರಗಡೆ ಹೋದಾಗ ಏನಾದರೂ ಶಾಪಿಂಗ್ ಮಾಡುವಾಗ ಯೂಶ್ವಲಿ ಮನೇಲಿ ಎಲ್ಲರೂ ಬ್ಯಾಗ್ಸ್ ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ವಿ ಥಾಟ್ ಒಂದು ರೀಯೂಸಬಲ್ ಬ್ಯಾಗ್ ಇರಲಿ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮದು ಕ್ಲೋದಿಂಗ್ ಬ್ರ್ಯಾಂಡ್ ಆಗಿರೋದ್ರಿಂದ ಯೂಶ್ವಲಿ ಏನಾದರೂ ಕ್ಲೋತ್ ರಿಲೇಟೆಡ್ ಕೊಡಬೇಕು. ಬಟ್ ನಾವಿವಾಗ ಸೀರೆ ಕೊಡೋಣ ಅಂತ ಅಂದರೆ ನಮ್ಮ ಬ್ರ್ಯಾಂಡ್ಗೆ ಅದು ಅಷ್ಟು ಸೂಟ್ ಆಗಲ್ಲ. ಅಥವಾ ಏನಾದರೂ ಟೀ ಶರ್ಟ್ಸು, ಟಾಪ್ಸ್ ಕೊಡೋಣ ಅಂತ ಅಂದರೆ ಒಬ್ರೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ, ಎಲ್ಲರೂ ಸೈಜ್ ಕೇಳಿ ಇಡಬೇಕಾಗತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ ವಿ ಥಾಟ್ ವಿ ವಿಲ್ ಕೀಪ್ ಅ ಬ್ಯಾಗ್ ಅಂತ ಅಂದ್ಕೊಂಡು. ಆ್ಯಂಡ್ ಇದು ರೀಯೂಸಬಲ್ ಬ್ಯಾಗ್ ಆಗಿರೋದ್ರಿಂದ ಎಲ್ಲರ ಮನೇಲೂ, ಇವಾಗ ನಮ್ಮ ಮನೇಲಂತೂ ಆಂಟಿ ತರಕಾರಿಗೆ ಅಥವಾ ರೇಷನ್ಗೆ ಅಂತಲೇ ಒಂದು ಬ್ಯಾಗ್ ಇಟ್ಬಿಡ್ತಾರೆ. ಎಲ್ಲಾದರೂ ಹೊರಗಡೆ ಹೋದರೆ ಶಿ ಕ್ಯಾರೀಸ್ ದಟ್ ಬ್ಯಾಗ್, ಬಿಕಾಸ್ ಪ್ರತಿ ಸತಿ ಪ್ಲಾಸ್ಟಿಕ್ ಬ್ಯಾಗ್ ಯಾಕೆ ಅಂತ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬ್ಯಾಗ್ ರೆಡಿ ಮಾಡಿಸಿದ್ದು. ಆ್ಯಂಡ್ ಲಾಸ್ಟ್ಲಿ ಮೈ ಫೇವ್ರೆಟ್ ಔಟ್ ಆಫ್ ಎವ್ರಿಥಿಂಗ್, ಆಬ್ವಿಯಸ್ಲಿ ನನಗೆ ಎಲ್ಲ ಇಷ್ಟ. ಟಮ್ಲರು ತುಂಬ ಇಷ್ಟ, ಕ್ಯಾಂಡಲ್ ಇಷ್ಟ ಆಯಿತು, ಬ್ರೇಸ್ಲೆಟ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಬಟ್ ದಿಸ್ ಹ್ಯಾಸ್ ಟು ಬಿ ಮೈ ಟಾಪ್ ಫೇವ್ರೆಟ್. ಸಿನ್ಸ್ ಐ ಆಮ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಕೋಚ್, ಏನಾದರೂ ಒಂದು ಪಾಸಿಟಿವ್ ಆಗಿ ಇಡಬೇಕು ಅಂತ. ಸೊ ವಿ ಡಿಡ್ ಅಫರ್ಮೇಷನ್ ಕಾರ್ಡ್ಸ್. ಸೊ ಫಸ್ಟು ಬಾಕ್ಸ್ ಇದೆ, ಅಗೇನ್ ಬಾಕ್ಸ್ ಮೇಲೆ ಲೋಗೋ ಇದೆ. ಆ್ಯಂಡ್ ಬಾಕ್ಸ್ ಒಳಗಡೆ ಕಾರ್ಡ್ಸ್ ಇದೆ, 30 ಕಾರ್ಡ್ಸ್ ಇದೆ. ಸೊ ಪ್ರತಿ ತಿಂಗಳಲ್ಲಿ ಪ್ರತಿ ಒಂದು ದಿನವೂ ಒಂದೊಂದು ಕಾರ್ಡ್ ಥರ. ಸೊ ನೀವು ಶಫಲ್ ಮಾಡಿ
ನೋಡಿ ಇಲ್ಲೂ ನಮ್ದು ಲೋಗೋ ಇದೆ ಪ್ರತಿ ಒಂದು ಕಾರ್ಡ್ ಮೇಲೂ ಶಫಲ್ ಮಾಡಿ ಆ್ಯಂಡ್ ನಾನೇ ಖುದ್ದಾಗಿ ಕೂತು ಪ್ರತಿಯೊಂದು ಅಫರ್ಮೇಷನ್ನು ಪಿಕ್ ಮಾಡಿರೋದು. ಸೊ ಯಾವುದಾದ್ರೂ ಒಂದು ಕಾರ್ಡ್ ಹಿಂಗೆ ತೆಗೆದಾಗ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಇನ್ ಮೈ ಫೇವರ್ ಅಂತ ಇದೆ. ಸೊ ಈ ಥರ ಬೇರೆ 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 ಅಫರ್ಮೇಷನ್ಸ್ ಇದೆ. ಸೊ ಡೈಲಿ ಬೆಳಗ್ಗೆ ಒಂದು ಪಿಕ್ ಮಾಡಿ ಅದನ್ನೇ ನೀವು ಪದೇ 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 ಹೇಳ್ಕೊತಾ ಇರಿ. ಒಬ್ವಿಯಸ್ಲಿ ಎಲ್ಲ ಪಾಸಿಟಿವ್ ಇದೆ. ಆ್ಯಂಡ್ ಎಷ್ಟೊಂದು ಸತಿ ನಮ್ಗೆ ಏನೇನೋ ಥಾಟ್ಸ್ ಇರುತ್ತೆ, ಇವಾಗ ನನ್ಗೆ ಹಿಂಗಾಗತ್ತಪ್ಪ, ಇದು ವರ್ಕೌಟ್ ಆಗುತ್ತಾ ಏನು ಅಂತ. ಸೊ ಇವಾಗ ಬಂತಲ್ಲ ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಅಂತ, ಅಂದರೆ ಏನೇ ಮಾಡಿದ್ರು ಎವ್ರಿಥಿಂಗ್ ವಿಲ್ ಗೋ ಇನ್ ದ ರೈಟ್ ವೇ ಥರ ನನ್ಗೆ ಅನ್ಸ್ಬಿಡುತ್ತೆ. ಐ ಆಮ್ ವರ್ದಿ ಆಫ್ ಸಕ್ಸಸ್ ಅಂತ ಬಂತು. ಐ ಇನ್ವೆಸ್ಟ್ ಟೈಮ್ ಆ್ಯಂಡ್ ಎನರ್ಜಿ ಟುವರ್ಡ್ಸ್ ಇಂಪ್ರೂವಿಂಗ್ ಮೈ ಲೈಫ್. ಹ್ಯಾಪಿನೆಸ್ ಲಿವ್ ವಿತ್ ಇನ್ ಮೀ. ಸೊ ಈ ಥರ 30 ಕಾರ್ಡ್ಸ್ ಇದೆ. ಸೊ ಡೈಲಿ ಒಂದೊಂದು ಪಿಕ್ ಮಾಡಿ ಅಫರ್ಮ್ ಮಾಡಿ. ಸೊ ದಿಸ್ ವಾಸ್ ದ ಇಂಟೆನ್ಷನ್. ಆ್ಯಂಡ್ ಯಾರ್ಯಾರಿಗೆಲ್ಲ ನಾವು ಹ್ಯಾಂಪರ್ ಕೊಟ್ಟಿದ್ದೀವಿ, ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ. ಇಲ್ಲೇ ಇನ್ನೇನು ಅರೌಂಡ್ ಬ್ಯಾಂಗ್ಳೂರ್ ಇರೋರಿಗೆ ನಾನೇ ಹೋಗಿ ಖುದ್ದಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಥವಾ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ಇರೋರಿಗೆ ನಾವು ಶಿಪ್ ಮಾಡಿದ್ದೀವಿ, ಕೊರಿಯರ್ ಮಾಡಿದ್ದೀವಿ. ನಿಮ್ಗೆಲ್ರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ನಮ್ಮದು ಹ್ಯಾಂಪರ್ ಬಾಕ್ಸ್ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನ ಆ್ಯಂಡ್ ಆರ್ನಾನ. ಸೊ ಆರ್ನಾದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ದ ಔಟ್ಫಿಟ್ನ ಆರ್ಡರ್ ಮಾಡಿ. ಆ್ಯಂಡ್ ಯಾವ ಔಟ್ಫಿಟ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಪ್ಲೀಸ್ ಡೂ ಲೈಕ್, ಶೇರ್, ಸಪೋರ್ಟ್ ಆ್ಯಂಡ್ ಶೋ ಮಿ ಲಾಟ್ಸ್ ಆಫ್ ಲವ್.